ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಃ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯಂ ದಯಾ ತಪಶ್ಶೌಚಂ ತಿತಿಕ್ಷೇಜ್ಯಾ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗಃ ಸಂತೋಷ ಆರ್ಜವಂ. ಭಾಗವತದ 30 ಧರ್ಮಗಳಲ್ಲಿ ನಿನ್ನೆ ದಿವಸ ಅಹಿಂಸಾ ಎಂಬತಕ್ಕಂತಹ ಭಾಗವತದ ಧರ್ಮವನ್ನು ನೋಡಿದ್ವಿ. ಇವತ್ತು ಬ್ರಹ್ಮಚರ್ಯ ಎಂಬತಕ್ಕಂತಹ ಭಾಗವತದ ಧರ್ಮವನ್ನು ಒಂದು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬ್ರಹ್ಮಚರ್ಯ ಅಂದರೆ ಪ್ರಾಯಶಃ ಎಲ್ಲರೂ ಏನು ತಿಳ್ಕೊಂಡಾರಂದ್ರೆ ಮದುವೆ ಆಗದೇ ಇರೋದೇನಿದೆ, ಮದುವೆ ಆಗದೇ ಇರೋದನ್ನು ಬ್ರಹ್ಮಚರ್ಯ ಅಂತ ತಿಳ್ಕೊಂಡಾರ. ಅದಲ್ಲ, ಮದುವೆ ಆಗದೇ ಇರೋದು ಒಂದು ಬ್ರಹ್ಮಚರ್ಯ, ಅದು ಹೌದು, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ಮದುವೆ ಆದವರೂ ಬ್ರಹ್ಮಚಾರಿಗಳಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತದೆ ಭಾಗವತ. ಇದು ಸಾಮಾನ್ಯ ಧರ್ಮ ಅಂದಮೇಲೆ ಅಂದ್ರೆ ಕಾಮನ್ ಧರ್ಮ ಅಂತ ಹೇಳ್ದಂಗೆ ಆಯ್ತು ಅಂದಮೇಲೆ ಎಲ್ಲರಿಗೂ ಅಪ್ಲೈ ಆಗ್ಬೇಕು. ಅದು ಒಂದು ವರ್ಗಕ್ಕೋ ಅಥವಾ ಒಂದು ವರ್ಣಕ್ಕೋ ಒಂದು ಆಶ್ರಮಕ್ಕೋ ಸೀಮಿತ ಆದರೆ ಪರ್ಟಿಕ್ಯುಲರ್ ಧರ್ಮ ಆಗ್ತದೆ. ಅದು ಕಾಮನ್ ಧರ್ಮ ಅಂತ ಆಗಂಗಿಲ್ಲ. ಅದೊಂದು ಕಾಮನ್ ಧರ್ಮ ಅಂತ ಆಗಬೇಕಾದ್ರೆ ಎಲ್ಲರೂ ಬೇಕಲ್ಲ. ಇಲ್ಲಿ ಮದುವೆ ಆಗದೇ ಇದ್ದದ್ದು ಒಂದು ಬ್ರಹ್ಮಚರ್ಯ ಅಂತ ಕರೆಯಿಸಿಕೊಂಡಂತೆ ಮದುವೆ ಆದವರಿಗೂ ಬ್ರಹ್ಮಚರ್ಯ. ಅದು ಮದುವೆ ಆಗಬೇಡ ಅಂತ ಹೇಳೇ ಇಲ್ಲ ಶಾಸ್ತ್ರ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಶಾಸ್ತ್ರವೇ ಮಾಡಿದಾಗ ಗೃಹಸ್ಥ ಧರ್ಮ ಅಂತ ಅನ್ನೋದೇನದ ಇದು ವಿವಾಹವಾದ ನಂತರದಲ್ಲಿ ಅಂತ ಅನ್ನೋದು ಶಾಸ್ತ್ರವಿಹಿತನೇ ಅಂದಾಗ ಬ್ರಹ್ಮಚರ್ಯ ಅನ್ನೋದೇ ಒಂದು ಕಾಮನ್ ಧರ್ಮ ಅಂದರೆ ಎಲ್ಲರೂ ಬ್ರಹ್ಮಚಾರಿಗಳಾಗೇ ಇರಬೇಕಾಗ್ತದೆ. ಆದ್ದರಿಂದಾಗಿ ಆ ಅರ್ಥದಲ್ಲಿ ಅಲ್ಲ. ಹಾಗಾದ್ರೆ 2 ಅರ್ಥದಲ್ಲಿ, ಒಂದು ವಿವಾಹವಾಗದೇ ಇರೋದು ಒಂದು ಬ್ರಹ್ಮಚರ್ಯ, ಮತ್ತೊಂದು ಬ್ರಹ್ಮಚರ್ಯ ವಿವಾಹವಾಗಿ. ಇದು ಬಹಳ ಪ್ರಧಾನ. ವಿವಾಹವಾಗಿ ತನ್ನ ಹೆಂಡತಿ ಏನಿದ್ದಾಳೋ ಹೆಂಡತಿಯ ಜೊತೆಗೆ ಮಾತ್ರ ಜೀವನವನ್ನು ಮಾಡಿಕೊಂಡಿದ್ದು, ಇಂದ್ರಿಯಗಳನ್ನು ಜಾರಿಸದಂತೆ ನೋಡಿಕೊಂಡಿದ್ದರೆ ಏನು ವಿಧಿ ಇದೆ ಆ ಹೆಂಡತಿಯಲ್ಲಿಯೂ ಕೂಡ ವಿಹಾರವನ್ನು ಮಾಡುವಾಗ ಶಾಸ್ತ್ರವಿಹಿತ ಕ್ರಮದೊಳಗೆ ವಿಹಾರ ಮಾಡಿಕೊಂಡಿದ್ದರೆ, ಪರಸ್ತ್ರೀಯರ ಜೊತೆಗೆ ಎಂದೂ ಕೂಡ ಯಾವತ್ತೂ ಮನಸ್ಸಿನೊಳಗೂ ದುರಾಲೋಚನೆ ಬರದೇ ಇದ್ದರೆ ಅದನ್ನೇ ಬ್ರಹ್ಮಚರ್ಯ ಅಂತ ಕರೀತಾರೆ. ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡಿರಿ. ಅವ್ರು ಯಾರು ಮಾತಾಡ್ಲಿಕತ್ತೀರಿ? ಫೋನ್ದಾಗ ಮಾತಾಡ್ಲಿಕತ್ತೀರಿ, ಇನ್ನೊಬ್ರು ಇಷ್ಟು ಮಾಡಬೇಡ್ರಿ. ಅಲ್ಲ, ಕೇಳಿಸ್ತಾರೆ. ಅವರ ಫೋನ್ನ ಮಾತಾಡಿದ್ದು ನನಗೆ ಕೇಳಕತ್ತಾರೆ, ಉಳಿದವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಪಾಪ ಅವ್ರು ರಂಗಾಚಾರ್ಯ ಹೇಳಕತ್ತಾರೆ.
ಏನು ಲೌಕಿಕ ಹರಟಿರ್ತಾವೆ ಆಮೇಲೆ ಆಗ್ಬೇಕಾವು. ಒಂದು ತಾಸು ಭಾಗವತಕ್ಕಂದ್ರೆ ಭಾಗವತಕ್ಕೆ ಮೀಸಲಿರ್ಬೇಕಂದ್ರೆ ದೇವರು ಸಮಯ ಮೈಂಡ್ ಕಾನ್ಸಂಟ್ರೇಷನ್ ತಪ್ಪಿ ಹೋಗ್ತದೆ, ಅದು ಡಿಸ್ಟರ್ಬೆನ್ಸ್ ಆದರೆ. ಸರಿ, ವಿವಾಹವಾಗದೇ ಇದ್ದ ಭೀಷ್ಮಾಚಾರ್ಯರಂಥವ್ರು ಇದ್ದಾರೆ. ಅವರು ವಿವಾಹವಾಗದೇ ಬ್ರಹ್ಮಚರ್ಯವನ್ನು ಉಳಿಸಿಕೊಂಡು ಹೋದ ಪುಣ್ಯಾತ್ಮರು. ಅದು ಒಂದು ಧರ್ಮ, ಇಲ್ಲ ಅಂತಲ್ಲ. ಎಲ್ಲರೂ ಭೀಷ್ಮಾಚಾರ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ವಿವಾಹ ಆಗಲೇಬೇಕು. ವಿವಾಹ ಆಗ್ರಿ ಅಂತಲೇ ಹೇಳ್ತದೆ. ಉಳಿದೆಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮ ಶ್ರೇಷ್ಠ ಅದ. ಒಬ್ಬ ಸನ್ಯಾಸಿಗೆ ಆಗತಕ್ಕಂತಹ ಮೋಕ್ಷ ಏನಿದೆ ಅದು ಒಬ್ಬ ಗೃಹಸ್ಥನಿಗೂ ಆಗ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾಭಾರತ ಹೇಳ್ತದೆ, ಒಬ್ಬ ಸನ್ಯಾಸಿಗಾಗುವಂತಹ ಮೋಕ್ಷ ಏನಿದೆ ಅದು ಗೃಹಸ್ಥನಿಗೂ ಆಗ್ತದೆ. ಯಾಕೆ? ಒಬ್ಬ ಗೃಹಸ್ಥ ಎಲ್ಲರಿಗೂ ಆಶ್ರಯನಾಗ್ಯಾನ, ಬ್ರಹ್ಮಚಾರಿಗೂ ಆಶ್ರಯನಾಗ್ಯಾನ. ವಾನಪ್ರಸ್ಥನಿಗೇನು ಸಂಬಂಧ ಇಲ್ಲ, ವಾನಪ್ರಸ್ಥಾಶ್ರಮಕ್ಕೆ ಹೋಗಿರ್ತಾನ, ಆ ವಿಷಯಕ್ಕೇನು ಸಂಬಂಧ ಇಲ್ಲ. ಸನ್ಯಾಸಿಗೂ ಒಂದರ್ಥದಲ್ಲಿ ಆಶ್ರಯ ಗೃಹಸ್ಥಾಶ್ರಮಿ. ಸನ್ಯಾಸಿ ತಾ ಅಡುಗೆ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಭಿಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಗೃಹಸ್ಥ ಅವರಿಗೆ ಮಾಡಿಕೊಡಬೇಕು ಅನ್ನೋ ಕಾರಣದಿಂದಾಗಿ ವೈಷ್ಣವ ಮಾಡೋರು ಯಾರು? ಮತ್ತು ಗೃಹಸ್ಥರೇ ಮಾಡಬೇಕಲ್ಲ, ಇನ್ಯಾರು ಮಾಡೋರು ಇದ್ದಾರೆ? ಅಡುಗೆ ಮಾಡೋರು ಯಾರು? ಶಿಷ್ಯರೇ ಮಾಡಬೇಕಲ್ಲ, ಇನ್ನೊಬ್ಬರ ಮೇಲೇ ಅವಲಂಬನೆ ಇರೋದರಿಂದಾಗಿ ಗೃಹಸ್ಥಾಶ್ರಮಕ್ಕೆ ಬಹಳ ಪ್ರಾಶಸ್ತ್ಯ ಇರುವಾಗ ಬ್ರಹ್ಮಚರ್ಯ ಅಂದರೆ ಆ ತೆರನಾದ ಬ್ರಹ್ಮಚರ್ಯ ಅಲ್ಲ. ಹಾಗಾದರೆ ಬ್ರಹ್ಮಚಾರಿ ಅಂದರೆ ಏನು ಅಂದರೆ ತನ್ನದೇ ಆದ ಹೆಂಡತಿಯಲ್ಲಿ ಶಾಸ್ತ್ರವಿಹಿತ ಕ್ರಮದೊಳಗೆ ವಿಹಾರವನ್ನು ಮಾಡಿಕೊಂಡು ಇದ್ದರೆ ಅವನು ಬ್ರಹ್ಮಚಾರಿ ಅಂತಲೇ ಕರೆಸಿಕೊಳ್ತಾನೆ. ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಧರ್ಮವನ್ನು ನಾವೆಲ್ಲ ತಿಳಿಬೇಕು. ಇದಕ್ಕೆ ತಂತ್ರಸಾರ ಸಂಗ್ರಹದಲ್ಲಿಯೂ ಇದೇ ವಿಚಾರವನ್ನೇ ತಿಳಿಸಿಕೊಡ್ತಾರೆ. ಈ ತಂತ್ರಸಾರ ಸಂಗ್ರಹದಲ್ಲಿ ವಿಚಾರವನ್ನು ಮಾಡಿಕೊಡುವಾಗ ಆಚಾರ್ಯರು, ತತ್ವಕಣಿಕಾ ವ್ಯಾಖ್ಯಾನಕಾರರು ಮೊದಲಾದವರೆಲ್ಲ ಬೇರೆ 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 ಕ್ರಮದಲ್ಲಿ ಇದಕ್ಕೆ ಒಂದು ಸೂಕ್ಷ್ಮತೆಯನ್ನು ತಿಳಿಸಿಕೊಡುತ್ತಾರೆ. ಅದನ್ನು ತಿಳಿಬೇಕಾದದ್ದು ಬಹಳ ಮಹತ್ವಪೂರ್ಣವಾದದ್ದು. ಪರಸ್ತ್ರೀಯರ ಜೊತೆಗೆ ಮಾತಾಡೋದಲ್ಲ, ಸಾಮಾನ್ಯವಾಗಿ ಏನು ಮಾತಾಡ್ತಾರೋ ಅಷ್ಟು ಕಾಮನ್ ಆಗಿದ್ದರೆ ಬೇರೆ, ಎಲ್ಲರೂ ಇದ್ದಾಗ ಮಾತನಾಡೋದು ಬೇರೆ. ಈ ಒಂದು ಮನೆಗೆ ಹೋಗಿರ್ತೀವಿ, ಆ ಮನೆಯಲ್ಲಿ ಯಾರೋ ಪುರುಷರು ಇರುವುದಿಲ್ಲ, ಒಬ್ಬ ಸ್ತ್ರೀ ಮಾತ್ರ ಇರ್ತಾಳೆ. ಅಂತಹ ಸಂದರ್ಭದಲ್ಲಿ ಕೇವಲ 6 ನಿಮಿಷ, ಬೇರೆ ಏನೂ ಇಲ್ಲ, 6 ನಿಮಿಷ ಮಾತ್ರ ಅವಳ ಜೊತೆಗೆ. ಏನು ಬೇರೆ ವಿಷಯ ಅಂತೇನಿಲ್ಲ, ಯಾವ ಕೆಟ್ಟ ಆಲೋಚನೆಗಳು ಇಲ್ಲ, ಅವರಿಗೂ ಇಲ್ಲ ಇವರಿಗೂ ಇಲ್ಲ, ಕೆಟ್ಟ ವಿವೇಚನೆ ಇವರಿಗೂ ಇಲ್ಲ ಅವರಿಗೂ ಇಲ್ಲ. ಕೇವಲ ಏನೋ ಯಾವ ಕೆಲಸಕ್ಕೆ ಹೋಗಿದ್ವಿ, ಆ ಕೆಲಸದ ಸಲುವಾಗಿ ಮಾತಾಡಲಿಕ್ಕಂತ ಬಂದಿದ್ವಿ ಅಂತ ಮಾತನಾಡಲಿಕ್ಕಾಗಿಯೇ ಯಾರೂ ಪುರುಷರು ಇರದೇ ಇರುವಾಗ ಅಥವಾ ಮನೆಯಲ್ಲಿ ಇನ್ಯಾರೂ ಬಾಂಧವರು ಇರದೇ ಇರುವಾಗ ಕೇವಲ 6 ನಿಮಿಷಗಳ ಕಾಲ ಒಂದೇ ರೂಮಿನೊಳಗೆ ಇಬ್ಬರು ಮಾತಾಡಿದರೆ ಸಾಕು, ಆ ಗಂಡಸಿನ ಬ್ರಹ್ಮಚರ್ಯ ನಾಶವಾಗ್ತದೆ ಅಂತಿದೆ. ಏನು ಮಾತಾಡಿಲ್ಲ, ನೀವು ಆರಾಮಿದ್ದೀರಿ, ಇಲ್ಲ ನಿಮ್ಮ ಮನೆಯವ್ರಿಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ವಿ, ನಮ್ಮದೊಂದು ಈ ಕೆಲಸ ಇತ್ತು, ಅದಕ್ಕೆ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಅಂತ ಇಷ್ಟು ಹೇಳಿಕ್ಕೆ ನೀವು ಒಂದು 6 ನಿಮಿಷ ತೊಗೊಂಡಿದ್ದಿ ಅಂದ್ರೆ ಅವಾಗ ಯಾರೂ ಇದ್ದಿದ್ದಿಲ್ಲ. ಅಂದ್ರೆ ಹಿಂಗೆ ಹಾಲ್ ಅದ ಅಂತ ಇಟ್ಕೊಡ್ರಿ, ಬೇರೆ ಏನೂ ಅಲ್ಲ, ಹಿಂಗೆ ಹಾಲ್ ಒಳಗೇನೆ ಇಷ್ಟು ಮಾತಾಡಿದರೆ ಸಾಕು ಅವರ ಬ್ರಹ್ಮಚರ್ಯ ಏನಾಗ್ತದಂತೆ, ನಾಶವಾಗ್ತದಂತೆ. ಇಷ್ಟು ಸೂಕ್ಷ್ಮವಾಗಿ ಇದೆ. ಹೀಗಾಗಿ ಅಶ್ವತ್ಥಾಮಾಚಾರ್ಯರು ತಿಳಿಲಾರದೆ ಅಂದುಬಿಟ್ಟಿದ್ರಲ್ಲ, ಆಯಿತು ಅಂತ ಅಂದುಬಿಟ್ಟಿದ್ರಲ್ಲ, ಅವ್ರ ಬ್ರಹ್ಮಚರ್ಯ ಹೋಗಿತ್ತು. ಅವ್ರು ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೇನು? ಅವ್ರು ಇಲ್ಲ. ಅಶ್ವತ್ಥಾಮಾಚಾರ್ಯದು ಯಾಕೆ ಹೋಯಿತು? ಕೇವಲ ಮಾತಾಡಿದ್ದಕ್ಕಾಗಿ ಇಂತು ಹೋಯಿತು ಅಂತ ಒಂದು ಕಡೆಗಾದರೆ, ಇನ್ನೊಂದು ರೀತಿಯಾಗಿ ಈ ರೀತಿಯಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದಾಗಿ ಹೆಚ್ಚೆಚ್ಚು ನಾವು ಜಾಗೃತರಾಗಿ ಇದ್ದಾಗ ಬ್ರಹ್ಮಚರ್ಯ ಸರಿಯಾಗಿ ಇರುತ್ತದೆ. ಆದ್ದರಿಂದ ಇಂತಹ ಬ್ರಹ್ಮಚರ್ಯ ಧರ್ಮ ಏನಿದೆ ಅದನ್ನು ಭಗವಂತ ನಮ್ಮಿಂದ ಪಾಲಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅನಂತರದಲ್ಲಿ ಶ್ರೀಮದ್ ಭಾಗವತದ ಕಥಾಪ್ರಸಂಗವನ್ನು ನೋಡೋದಾದರೆ, ನಿನ್ನೆ ದಿವಸ ಮೈತ್ರೇಯ ಉವಾಚ ನಿರ್ವೇದವಾದಿನಾಮೇವಂ ಮನೋರ್ದುಹಿತರಂ ಮುನಿ ದಯಾಳುಶಾಲಿನೀಮಾಹ ಶುಕ್ಲಾಭಿವ್ಯಾಹೃತಂ ಸ್ಮರನ್. ನಿನ್ನೆ ದಿವಸ ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿ ತನ್ನ ಸಂಸಾರದ ಅಪೇಕ್ಷೆಯನ್ನು ಹೇಳಿದಾಗ, ಆಗಲಿ ಅಂತ ಸುಂದರವಾದ ದೇಹವನ್ನು ಕೊಟ್ಟದ್ದಲ್ಲದೆ, ವಿಹಾರಕ್ಕಾಗಿ ಅಂತ ಅತ್ಯದ್ಭುತವಾದ ವಿಮಾನಗಳನ್ನು ಕೊಟ್ಟದ್ದಲ್ಲದೆ, ತಾವೂ ಸುಂದರ ರೂಪವನ್ನು ಧಾರಣ ಮಾಡಿ 9 ಹೆಣ್ಣು ಮಕ್ಕಳನ್ನು ಪಡೆದು. ಸಾಕಲ್ಲ, ನಿನ್ನ ಅಪೇಕ್ಷೆ ಇತ್ತಲ್ಲ, ಸಂತಾನ ಅಂದಿದ್ದಿ, 9 ಮಕ್ಕಳಾದವು ಸಾಕು ಅಂತ. ಆ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ದೇವಹೂತಿ ಎಲ್ಲ ಹೆಣ್ಮಕ್ಳು ಇವರು ಕೊಟ್ಟ ಮನೆಗೆ ಹೋಗಿಬಿಡ್ತಾರೆ ಅಷ್ಟೇ. ಈಗ ನಮ್ಮ ಅಡ್ರೆಸ್ ಅದ, ಮದುವೆ ಆದಮೇಲೆ ಆ ಅಡ್ರೆಸ್ ಹೇಳ್ತಾರೆ ಅವರು, ಹೊರತು ನಮ್ಮ ಅಡ್ರೆಸ್ ಹೇಳೋದೇ ಇಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ಅಂತಾರಿಲ್ಲ, ಮುಗಿದೋಯ್ತದ. ಮದುವೆ ಆಗೋ ತನಕನೂ ಅಟ್ಟೆ. ಅದು ಎಷ್ಟು ಆಶ್ಚರ್ಯ ಅಂದ್ರೆ, ದೇವರ ಒಂದು ವಿಚಿತ್ರ ಸೃಷ್ಟಿ ಹೆಂಗದ ಅಂದ್ರೆ, ಹೆಣ್ಣು ಮಕ್ಕಳಿಗೂ ಅದೇ ಅಭಿಮಾನ ಕೊಡ್ತಾನ,
ಅಲ್ಲ, ಅದು ಎಷ್ಟು ಯೋಗ್ಯದ ಅಂತ ಭಗವಂತ ಮಾಡಿದ ಆ ಕಾರ್ಯ ಎಷ್ಟು ಯೋಗ್ಯದ ಅಂದ್ರೆ, ಪಾಪ ತಂದಿ ಮನೆಯೊಳಗಿದ್ದಾಗ, ಮದುವೆಗಿಂತ ಮುಂಚೆ ತಂದಿ ಮನೆಯೊಳಗಿದ್ದಾಗ ಅದನ್ನೇ ಸರ್ವಸ್ವ ಅಂತ ತಿಳ್ಕೊತಾರೆ, ಅದೇ ಅಡ್ರೆಸ್ ಹೇಳ್ತಾರೆ, ಅದೇ ಹೆಸರು ಹೇಳ್ತಾರೆ, ಆ ಮನೆ ಮೇಲೆ ಅತಿಯಾದ ಮೋಹವನ್ನು ಮಾಡುತ್ತಾರೆ. ಯಾವತ್ತು ಮದುವೆ ಠರಾವಾಗ್ತದೋ, ಠರಾವಾದ ಮೇಲೆ ಸಣ್ಣ ಭಾವನೆ ಆ ಕಡೆಗೆ ಹೋಗ್ಲಿಕ್ಕತ್ತದ್ದು, ಮದುವೆ ಆದ ಮೇಲೆ ಒಂದು 2 ದಿವಸ ತವ್ರ ಮನೆಗೆ ಬಾರವಾ ಅಂದ್ರೆ ನಮ್ಮ ಮನೆಯವರು ಉಪವಾಸ ಇರ್ತಾರೆ ಒಲ್ಲೆ ಅಂತಾಳೆ. ಎಷ್ಟು ಅಭಿಮಾನ ಬಂದ್ಬಿಡ್ತದೆ ಪಾಪ. ಇನ್ನೂ ವಿಚಿತ್ರ ಹೇಳ್ತೇನೆ ನೋಡ್ರಿ, ಮಠಗಳ ವ್ಯತ್ಯಾಸ ಆಗ್ಬೋದು. ಉತ್ತರಾದಿ ಮಠದ ವರ ಅಥವಾ ಕನ್ಯಾ ಅನ್ರಿ, ರಾಯರ ಮಠದ ವರ ಅಥವಾ ಕನ್ಯಾ ಅನ್ರಿ, ಪರಸ್ಪರ ವಿರುದ್ಧ ಆಗಿರ್ಬೋದು ಅಂತ ಅನ್ಕೊಳ್ರಿ. ಉತ್ತರಾದಿ ಮಠದ ಕನ್ಯಾ ರಾಯರ ಮಠದ ವರನಿಗೆ ಹೋದಾಗ ಆಕಿ ಅಭಿಮಾನ ರಾಯರ ಮಠದ ಅಭಿಮಾನ ಬಂದು ಬಿಡುತ್ತದೆ. ಇನ್ನೂ ವಿಚಿತ್ರ ಹೇಳ್ತೇನೆ, ಧರ್ಮಗಳು ಬದಲಾವಣೆ ಮಾಡ್ಕೋತಾವ ಕೆಲವು. ಅಲ್ಲ, ಆ ಶಾಸ್ತ್ರ ಹೇಳಲಿಕ್ಕತ್ತಿಲ್ಲ. ಮತ್ತು ನಾನು ರಾಯರ ಮಠ ಉತ್ತರಾದಿ ಮಠ ಅಂತ ದೊಡ್ಡದಲ್ಲ, ಮತ್ತು ಅದು ಶಾಸ್ತ್ರವಿಹಿತನೇ. ಅದೇನು ಅಶಾಸ್ತ್ರೀಯ ಅಂತ ಅರ್ಥ ಅಲ್ವೇ ಅಲ್ಲ. ಅದು ಆ ಅರ್ಥದೊಳಗೆ ನಾನು ಹೇಳಲಿಕ್ಕೆ ಹೊರಟಿಲ್ಲ ಅದನ್ನು. ಅಂದ್ರೆ ತಂದೆ ಮನೆಯಲ್ಲಿ ಇರುವ ಒಂದು ಮಠದ ದೀಕ್ಷೆ ಏನದ, ಆ ದೀಕ್ಷೆ ತಾನು ವಿವಾಹ ಆಗಿ ಹೋದಾಗ ಇನ್ನೊಂದು ಮಠವಾಗಿದ್ದರೂ ಅದನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾಳಕ್ಕೆ. ಅಂದ್ರೆ ಮನಸ್ಸು ಎಷ್ಟು ಅವಳದು ಭಗವಂತ ಆ ನಿಟ್ಟಿನೊಳಗೆ ಬದಲಾವಣೆಯನ್ನು ಮಾಡಿ ಆ ಸಂಸ್ಕೃತಿಯನ್ನು ಮುಂದುವರಿಸ್ತಾನಂತಲಿಕ್ಕೆ ಹೇಳಿದ್ದು. ಇದು ಶಾಸ್ತ್ರೀಯವೇ, ಇದಾಗಲೇಬೇಕಾದದ್ದು. ಆದರೆ ಕೆಲವು ಅಚಾತುರ್ಯಗಳಿಂದಾಗಿ ಕೆಲವರು ವ್ಯತ್ಯಾಸ ಮಾಡ್ಕೋತಾರೆ. ವರ್ಣನೋ ಬದಲಾವಣೆಯಾಗಿರ್ತದೋ, ಧರ್ಮ ಬದಲಾವಣೆಯಾಗಿರ್ತದೋ, ಅಲ್ಲೂ ಕೂಡ ನೋಡ್ರಿ ನೀವು, ಹೆಣ್ಮಗಳು ಅವರಂತೆ ಬದಲಾವಣೆಯಾಗಿಬಿಡ್ತಾಳೆ. ಅಲ್ಲ, ಅಂದರೆ ಈ ಬದಲಾವಣೆಯಾಗತಕ್ಕಂತಹ ಒಂದು ಶಕ್ತಿ ಅಂತೇಳಿ ಜೀವ ನಡೀತದ. ಮತ್ತು ತವ್ರ ಮನೆ ಮೇಲೆ ಅಭಿಮಾನಿ ಇಡೋಣ ಕೂತ್ರಿ, ಇವ್ರ ಮನೆ ಸಂಸ್ಕಾರ ಎಲ್ಲ ಹೆಂಗೆ ಉಳಿಬೇಕು ಹೆಂಗದು ಅಲ್ಲ. ಅಂತಾಕ್ಷಣಕ್ಕೆ ತವ್ರ ಮನೆದು ಬಿಟ್ಟು ಏನು ಕೊಟ್ಟಿರಂಗಿಲ್ಲ. ತವ್ರ ಮನೆದಕ್ಕೆ ಏನಿರಬೇಕೋ ಅಷ್ಟು ಇದ್ದೇ ಇರ್ತಾರೆ. ಅದರ ಅತ್ತಿ ಮನೆದು ಏನದ ಅದನ್ನು ಪೂರ್ತಿ ನಡೆಸ್ಕೊಂಡು ಹೋಗಲಿಕ್ಕೆ ದೇವರು ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಏನದ, ಆ ವ್ಯವಸ್ಥೆ ಹಿಂಗೆ ಹೋಗಿಬಿಡ್ತದೆ. ಅದಕ್ಕೆ ನಮ್ಮ ಸಂಸ್ಕಾರ ಉಳಿಸಲಿಕ್ಕೆ ಅಂತ ಒಂದು ಬೇಕಲ್ಲ. ಅಲ್ಲೂ ಕೊಟ್ವಿ, ಹೆಣ್ಣು ಕೊಟ್ವಿ, ಆ ಮನೆಗೆ ಹೋದ್ಲು, ಅವ್ರ ಮನೆ ಒಳಗಿಂದ ಶ್ರಾವಣ, ಗೌರಿ, ಗಂಗಿ ಏನೇನದನೋ ಅದನ್ನು ಮಾಡ್ಕೋತ ಹೋದ್ಲು. ನಮ್ಮ ಮನೆದು ಉಳಿಬೇಕಾದ್ರೆ ಒಂದು ಗಂಡು ಮಗ ಬೇಕು. ಆದ್ದರಿಂದ ಒಬ್ಬ ಮಗ ಬೇಕು ಅಂತ ಕೇಳಿದಾಗ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಮತ್ತು ಅದಕ್ಕೆ ಇನ್ನೊಂದು ಗದ್ದಲ ಎಬ್ಬಿಸ್ಬೇಡ ಅಂತಾರೆ. ಈಗೇನೋ ಒಬ್ಬ ಮಗ ಬೇಕು ಅಂತ ನಾನು ಆಯಿತು ಅಂತೀನಿ, ಮತ್ತು ನೀವು ಹೇಳ್ತಿರಲ್ಲ ವೆಂಕಟೇಶ್ ಪಾರಿಜಾತ್ ಹೇಳಬೇಕಾದ್ರೆ, ಒಬ್ಬ ಮಗನಲ್ಲ ಒಕ್ಕಣ್ಣು ಕಣ್ಣಲ್ಲ ಉಬ್ಬುಬ್ಬಿ ವನಿತೆಯರು ಆಡಿದ ಮಾತು ಏನೋ ಹೇಳ್ತಿರಿಲ್ಲ. ಹೀಗಾಗಿ ಒಬ್ಬ ಮಗ ಅಲ್ರಿ, ಇನ್ನೊಬ್ಬ ಮಗ ಬೇಕು, ಇಂಥವೆಲ್ಲ ಯಾವುದು ಏನೂ ಹೇಳೋಂಗಿಲ್ಲ. ಆಗಲಿ, ಅವಶ್ಯವಾಗಿ ಒಬ್ಬ ಮಗ ಬೇಕು ಅಂತ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ದೇವರಿಗೆ ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ದೇವರೇ ಮಗನಾಗಿ ಬರಲಿ ಅಂತ ದೇವರನ್ನು ಕುರಿತು ತಪಸ್ಸು ಮಾಡೋಣ. ಸಾಕ್ಷಾತ್ ಭಗವಂತನೇ ಕಪಿಲನಾಮಕನಾಗಿ ಬರ್ತಾನೆ, ಅವ ನಿನಗೆ ತತ್ವೋಪದೇಶವನ್ನು ಮಾಡ್ತಾನೆ. ಯಾವಾಗ ಮಗ ಬರ್ತಾನೋ ಅವತ್ತು ನಾನು ಕಾಡಿಗೆ ಹೊರಡ್ತೇನೆ, ಆಗ ನೀ ನನ್ನನ್ನು ತಡಿಬಾರದು, ಮತ್ತು ನನ್ನ ಆತ್ಮ ಸಾಧನೆಯನ್ನು ನಾನು ಮಾಡ್ಕೋತೀನಿ ಎಂಬುದಾಗಿ ಹೇಳಿದಾಗ ಆಗಲಿ ಅಂತಾಳ. ತಪಸ್ಸನ್ನು ಮಾಡ್ತಾರೆ. ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಹೇಳ್ತಾರೆ, ಯೋಚನೆ ಮಾಡಬೇಡ, ಸಾಕ್ಷಾತ್ ಭಗವಂತನೇ ಕಪಿಲನಾಮಕನಾಗಿ ನಿಮ್ಮೊಳಗೆ ಅವತಾರವನ್ನು ಮಾಡ್ತಾನೆ, ಅವನಿಂದ ಸಾಂಖ್ಯ ತತ್ವೋಪದೇಶವನ್ನು ನೀವು ಪಡೆಯಿರಿ. ಕರ್ದಮ ಪ್ರಜಾಪತಿಗಳು ನೀವು ತಪಸ್ಸನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಅಂತ ಬ್ರಹ್ಮದೇವರು ಅನುಮೋದನೆಯನ್ನು ಕೊಡ್ತಾರೆ. ಆಗಲಿ ಅಂತೇಳಿ ಇವರು ತಪಸ್ಸನ್ನು ಮಾಡಿದಾಗ ಸಾಕ್ಷಾತ್ ಕಪಿಲನಾಮಕ ಭಗವಂತ ಅವತಾರವನ್ನು ಮಾಡ್ತಾನೆ. ಆ ಸಂದರ್ಭದೊಳಗೆ ಅವತಾರ ಮಾಡಿದಾಗ ಬ್ರಹ್ಮದೇವರು ಮತ್ತೆ ಬಂದು ಹೇಳ್ತಾರೆ, ಕರ್ದಮ ನನ್ನ ಆಜ್ಞೆಯನ್ನು ನೀನು ಚಂದ ಪರಿಪಾಲನೆಯನ್ನು ಮಾಡಿದೆ. ಯಾಕಂದರೆ ಪ್ರಜಾಸೃಷ್ಟಿಯನ್ನು ಮುಂದುವರೆಸುವಂತೆ ಹೇಳಿದ್ದೇನದ ಭಾಳ ಚಂದ ಪರಿಪಾಲನೆ ಮಾಡಿದೆ. ನೋಡ್ರಿ, ಇಲ್ಲೂ ಕೂಡ ಬ್ರಹ್ಮದೇವರು ಪ್ರಶಂಸೆ ಮಾಡ್ತಾರೆ. 9 ಹೆಣ್ಣು 1 ಗಂಡು. ಹಂಗಾರೆ ಭಾಗವತ ಧರ್ಮ ಹೆಚ್ಚು ಹೆಣ್ಣು ಮಕ್ಕಳಾಗಲಿಕ್ಕೆ ಪ್ರೋತ್ಸಾಹ ಕೊಟ್ಟದೋ ಹೊರತು, ನಿಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಣು ಜೀವಕ್ಕೆ ಇದು ಇಲ್ಲರಿ, ಗಂಡು ಸಟ್ಟ ಅಂತೀರಿ, ಗಂಡಸಿಗೆ ಪ್ರಾಧಾನ್ಯತೆ ಎಲ್ಲದ, ಗಂಡಸಿಗೆ ಪ್ರಾಧಾನ್ಯತೆ ಇಲ್ಲಿ. ಬ್ರಹ್ಮದೇವರು ಯಾರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಹೇಳಿದರು? ಈಗ ಭಾಳ ಯೋಗ್ಯ ಕೆಲಸ ಮಾಡಿದೆ ಅಂತ ಯಾರಿಗೆ ಹೇಳಿದರು? 9 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡ ಮಗನನ್ನು ಪಡೆದವರಿಗೆ. ಇನ್ನೊಂದು ಹೇಳ್ತೇನೆ ಕೇಳ್ರಿ, ಯಾರು ಮಡಿಗೆ ಬರ್ತಾರೆ ಗೊತ್ತೇನು? ನಾವು ಮಡಿಲಿ ಅಡುಗೆ ಮಾಡ್ತೀವಿ ರೀ ಆಚಾರ, ನೀವು ಊಟ ಮಾಡ್ತೀರಿ ರೀ ಅಂದ್ರೆ ಮೊದಲು ಹೋಗಿತ್ತು, ಎಲ್ಲ ಹೋಗ್ಬಿಟ್ಟವೆ. ಯಾರೇನು ಅಡುಗೆ, ನೀವು ಒಟ್ಟು ಅಡುಗೆ ಅದು ಸಾಕನ್ನೋ ಲೆಕ್ಕದಾಗದ. ಈಗ ಅವತ್ತು ಹಂಗೆ ಇರಲಿಲ್ಲ. ಹೆಂಗೆ ಅಡಿಗಿತ್ತು ಗೊತ್ತೇನು? ಯಾರಿಗೆ ಹೆಣ್ಣು ಮಗಳು ಹುಟ್ಟಿರ್ತಾಳೆ ಆ ಮುತ್ತೈದಿ ಮಡಿಗೆ ಬರ್ತಿದ್ಲಕ್ಕಿ. ಮಕ್ಕಳಾದವರು ಮಕ್ಕಳಾಗದೇ ಇದ್ದವರು ಅಲ್ಲ, ಹೆಣ್ಣು ಮಕ್ಕಳು ಹುಟ್ಟಿರ್ಬೇಕು ಅವರಿಗೆ. ಯಾರಿಗೆ ಹೆಣ್ಣು ಹುಟ್ಟಿರ್ತದೋ ಅವರು ಅಡಿಗೆ ಮಾಡಿದ್ರೆ ಮಾತ್ರ ಮಡಿಗೆ ಬರ್ತಿತ್ತೋ ಹೊರತು 100 ಮಕ್ಕಳಾಗಲಿ ಹೆಣ್ಣು ಹುಟ್ಟಿದ್ದಿಲ್ಲ ಅಂದ್ರೆ ಆ ಹೆಣ್ಮಗಳು ಮಡಿಗೆ ಬರೋದಿಲ್ಲ. ಅರ್ಥ ಆಯ್ತಾ? ಹೆಣ್ಣು ಹುಟ್ಟಲೇಬೇಕು. ಹೆಣ್ಣು ಹುಟ್ಟಿದ್ರೆ ಮಡಿಗೆ ಬರ್ತಾಳಕ್ಕೆ, ಇಲ್ಲಂದ್ರೆ ಮಡಿಗೆ ಬರೋದೇ ಇಲ್ಲ.
ಇಷ್ಟು ನಾವು ಸಣ್ಣವರಿದ್ದಾಗೂ ಈ ಧರ್ಮವನ್ನು ಪರಿಪಾಲನೆ ಮಾಡೋರನ್ನು ನೋಡೇವಿ. ಈಗ ಯಾರು ಅಡುಗೆ ಮಾಡೋದನ್ನೇ ಇಲ್ಲ, 5 ಮಂದಿ ಇದ್ದರೂ ಅಡುಗೆಯವ್ರನ್ನ ಕರೆಸ್ತೀವಿ. ಈಗಿನ ಒಂದು ಸಂದರ್ಭ ಬೇರೆ ಅದು. ಅಂದರೆ ಹೆಣ್ಣಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟದ್ದು ಬ್ರಹ್ಮದೇವರು ಇಲ್ಲೂ ಹೇಳ್ತಾರೆ, 9 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದೀಯಪ್ಪ, ಒಬ್ಬ ಗಂಡು ಮಗನನ್ನು ಪಡೆದಿದ್ದಿ, ನಿನ್ನ ಬದುಕು ಸಾರ್ಥಕವಾಗಿದೆ, ನನ್ನ ಆದೇಶ ಏನಿದೆ ಇದನ್ನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡಿದ್ದೀಯಾ ನೀನು, ಸಾಕು ಎಂಬುದಾಗಿ ಹೇಳಿ ನಿನ್ನ ಮಕ್ಕಳೇನಿದ್ದಾರೋ ಅವರನ್ನು ನೀನು ಯಾರ್ಯಾರಿಗೆ ಅವರ ಹೆಸರೇನು ಅಂದರೆ ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಭೂ, ಗತಿ, ಕ್ರಿಯಾ, ಖ್ಯಾತಿ, ಅರುಂಧತಿ, ಶಾಂತಿ ಅಂತ ಹೇಳಿ ಅವರನ್ನು ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ಅಥರ್ವ ಇವರೇನಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಕೊಟ್ಟು ವಿವಾಹವನ್ನು ಮಾಡಿ ನಿನ್ನ ಸಾರ್ಥಕ ಮಾಡಿಕೊ ಅಂತ ಹೇಳಿದ್ರೆ ಅಷ್ಟೆಲ್ಲ ವಿವಾಹವನ್ನು ಮಾಡ್ತಾರೆ. ಅನಂತರದಲ್ಲಿ ಕಪಿಲನಾಮಕ ಪರಮಾತ್ಮನ ಕಡೆಗೆ ಬರ್ತಾರೆ. ಬಂದು ತಾವು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಕಪಿಲನಾಮಕ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಇಲ್ಲಿ ಅಪ್ಪ ಮಗನಿಗೆ ಪ್ರದಕ್ಷಿಣೆ ಹಾಕೋದನ್ನು ಕಾಣ್ತೀವಿ ನಾವು. ಖರೆ ಹಂಗೆ ಇರಂಗಿಲ್ಲ. ಮಗ ಅಪ್ಪನಿಗೆ ಯಾರಿಗೂ ಜೀವಂತಿದ್ದಾಗ ಯಾರಿಗೂ ಪ್ರದಕ್ಷಿಣೆ ಹಾಕಬಾರ್ದ, ಇದನ್ನು ನೆನಪಿಟ್ಕೊಳ್ರಿ. ಯಾರಿಗೂ ಜೀವಂತಿದ್ದಾಗ ಪ್ರದಕ್ಷಿಣೆ ಹಾಕಬಾರದು. ಹುಟ್ಟು ಕುತ್ತಾಗಂತೂ ನಮಸ್ಕಾರನೇ ಮಾಡಬಾರ್ದು. ಕೆಲವರು ಪಾಪ ಗೊತ್ತಾಗೋದಿಲ್ಲ, ಹುಟ್ಟು ಕುತ್ತ ನಮಸ್ಕಾರ ಮಾಡಿಬಿಡ್ತಾರೆ. ಹುಟ್ಟು ಕುತ್ತಾಗ ನಮಸ್ಕಾರ ಮಾಡೋದೇನದ ಆವಾಗಲೇ, ಬೇರೆ ಯಾವ ಟೈಮ್ನಾಗೂ ನಮಸ್ಕಾರ ಮಾಡೋದಲ್ಲ. ಊಟಕ್ಕಿಡೋಕ್ಕಿಂತ ಮುಂಚೆ ನಮಸ್ಕಾರ ಮಾಡಬೇಕು, ಊಟ ಆದಮೇಲೆ ನಮಸ್ಕಾರ ಮಾಡಬೇಕು. ಹುಟ್ಟು ಕುತ್ತಾಗ ನಮಸ್ಕಾರವನ್ನು ಮಾಡಬಾರ್ದು. ಸರಿ, ಇದು ಒಂದು. ಅದೇ ರೀತಿಯಾಗಿ ಪ್ರದಕ್ಷಿಣೆ ಹಾಕೋದೇನದ ಇಲ್ಲಿ, ಇದು ಯಾರು ಜೀವಂತ ಇರ್ತಾರೆ ತಂದೆ ತಾಯಿ ಮಕ್ಕಳಿಗಾಗಲಿ, ಮಕ್ಕಳು ತಂದೆ ತಾಯಿಗಾಗಲಿ ಹಂಗೆ ಹಾಕೋದು ಅಲ್ಲವೇ ಇಲ್ಲ. ಬ್ಯಾಡ ಇಲ್ಲೇನೋ ಹಾಕ್ಯಾರ ಅಂತಂದ್ರೂ ಸಹಿತ ನಡೀತದ ಅಂದರೂ ಸಹಿತ ಒಂದು ಪಕ್ಷ ನಡೀತದ ಅಂತ ಅನ್ನೋದಾಗಿದ್ದರೆ ದೊಡ್ಡವರಿಗೆ ಸಣ್ಣವರು ಪ್ರದಕ್ಷಿಣೆಯನ್ನು ಹಾಕಬೇಕೋ ವಿನಃ ಸಣ್ಣವರು ದೊಡ್ಡವರಿಗೆ ಪ್ರದಕ್ಷಿಣೆ ಹಾಕಬೇಕೋ ವಿನಃ ದೊಡ್ಡವರು ಸಣ್ಣವರಿಗೆಲ್ಲ. ಈಗ ಲೋಕ ವಿಡಂಬನೆಗಾಗಿ ಹಿಂಗೆ ಮಾಡ್ಯಾರ ಅಂತ ಅನ್ನೋದಾಗಿದ್ದರೂ ಸಹಿತ ಕಪಿಲನಾಮಕ ಭಗವಂತ ಕರ್ದಮರಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗಿತ್ತೋ ಹೊರತು ಕರ್ದಮರು ಕಪಿಲನಾಮಕ ಪರಮಾತ್ಮನಿಗೆ ಹಾಕಬೇಕಾಗಿರಲಿಲ್ಲ. ಮತ್ತು ಉಲ್ಟಾ ಆತಲ್ಲ, ಭಾಗವತ ಧರ್ಮ ಏನು ಹೇಳಿಕತ್ತದ ಅದನ್ನು ಭಾಗವತವೇ ತೋರಿಸ್ಲಿಲ್ಲಲ್ಲ. ಅಂದರೆ ಅದರ ತಾತ್ಪರ್ಯ ಇಷ್ಟದ, ಕರ್ದಮ ಪ್ರಜಾಪತಿಗಳಿಗೆ ಪಕ್ಕಾ ಗೊತ್ತದೆ ಇವ ನನ್ನ ಮಗ ಅಲ್ಲ, ಇವ ನನ್ನಿಂದ ಹುಟ್ಟಿದವನಲ್ಲ, ಕೇವಲ ಅವತಾರ ಮಾಡಿರ್ತಕ್ಕಂತಹ ಪುರಾಣ ಪುರುಷೋತ್ತಮನಾದ ಭಗವಂತ, ಇವನಿಗೆ ನಾ ತಂದೇನೇ ಅಲ್ಲ, ಅವ ನನ್ನ ಮಗನೂ ಅಲ್ಲ ಅನ್ನೋದು ಅವರಿಗೆ ಪಕ್ಕಾದ. ಆದ್ದರಿಂದಾಗಿ ಭಗವಂತನಿಗೆ ಪ್ರದಕ್ಷಿಣೆ ಬಂದಿದ್ದಾರೆ. ನಮಗೆ ಗೊತ್ತಿರಂಗಿಲ್ಲ, ನನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನೇ ಯಾರೂ ಗೊತ್ತಿಲ್ಲ, ನನ್ನ ಮಗ ಯಾರು ಅಂತೂ ನಂಗೆ ಗೊತ್ತಿಲ್ಲ. ಹೀಗಾಗಿ ನಾವು ಈ ಡಿಸ್ಟೆನ್ಸ್ ಏನದ ಇದನ್ನು ಮೇಂಟೈನ್ ಮಾಡ್ತೀವಿ. ಅಪ್ಪ ಅನ್ನೋ ಗೌರವ ಅಪ್ಪನಿಗೆ, ಮಗ ಎನ್ನುವಂತಹ ಸ್ಥಾನ ಮಗನಿಗೆ, ಇದನ್ನು ನಾವು ಕೊಡ್ತೀವಿ. ಯಾಕೆ ಅಂದರೆ ನಮಗೆ ನಾವು ಯಾರು ಏನು ಅಂತ ಗೊತ್ತಿಲ್ಲ. ಆದರೆ ಕರ್ದಮರಿಗೆ ಅದಲ್ಲ, ಪಕ್ಕಾದ ಇವ ನನ್ನ ಮಗ ಅಲ್ಲ, ನಿಮಿತ್ತ ಮಾತ್ರ ನನ್ನಿಂದ ಅವತಾರ ಮಾಡಿ ಬಂದಿದ್ದಾನೆ ಹೊರತು ವಾಸ್ತವಿಕವಾಗಿ ಇವ ನನ್ನ ಮಗನಲ್ಲ ಅನ್ನೋದು ಪಕ್ಕಾದ ಅನ್ನೋ ಕಾರಣದಿಂದಲೇ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಅವನ ಅನುಮತಿಯನ್ನು ಪಡೆದು ಹೋಗ್ತಾರೆ. ತಪಸ್ಸು ಮಾಡಲಿಕ್ಕೆ ಹೋಗಿ ಅವರು ಕೂಡ ಸಾಧನೆಯನ್ನು ಮಾಡಿ ಮುಕ್ತಿಯನ್ನು ಹೊಂತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ಕಡೆಗೆ ದೇವಹೂತಿಗೆ ಅವರು ಕರ್ದಮರು ಹೋದ ಕೂಡಲೇ ಮನಸ್ಸಿನೊಳಗೆ ಅನ್ನಿಸಕ್ಕೆ ಶುರು ಆಗ್ತದೆ. ಭಗವಂತನನ್ನು ಕೇಳ್ತಾಳಕ್ಕೆ, ಅಯ್ಯೋ ಏನು ಮಾಡೋದಪ್ಪ, ನಿರ್ವಿಣ್ಣ ಇಂದ್ರಿಯಗಳು ಎಷ್ಟಾಗ್ಯದ ಅಂದ್ರೆ ಪ್ರಬಲ ಆಗಿಬಿಟ್ಟವು ಇಂದ್ರಿಯಗಳು. ಇವುಗಳಿಗೆ ಭೋಗ ಕೊಟ್ಟು 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 ಮತ್ತಷ್ಟು ಪ್ರಬಲ ಆಗ್ಲಿಕ್ಕತ್ತಾವೋ ಹೊರತು ಇವು ಸಾಕಪ್ಪ ಅಂತ ಇವಕ್ಕೆ ಅನ್ನಿಸುವಲ್ತು. ಎಷ್ಟು ತಿಂತೀವಿ ಇನ್ನೂ ತಿನ್ಬೇಕಂತ ಅನ್ನಿಸ್ತದೆ, ಎಷ್ಟು ಭೋಗ ಮಾಡ್ತೀವಿ ಮತ್ತು ಆಗ ಭೋಗ ಮುಗಿದು ಕೂಡಲೇ ಸಾಕಪ್ಪ ಇನ್ನು ಅಂತ ಅನ್ನಿಸ್ತದೆ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಇನ್ನು ಊಟ ಬೇಡಪ್ಪ ಅಂತ ಅನ್ನಿಸ್ತದೆ. ಆದರೆ ಮತ್ತೆ ಹಸಿವೆ ಆಗ್ತದೆ, ಮತ್ತೆ ಊಟ ಬೇಕೇ ಬೇಕು. ಅದೇ ರೀತಿಯಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಾಕು, ಇಂದ್ರಿಯಗಳನ್ನು ತೃಪ್ತಿಪಡಿಸಿ ನನ್ನ ಸಾಧನೆಯನ್ನು ಮಾಡ್ಕೋಬೇಕು ಭಗವಂತ, ನನಗೆ ತತ್ವೋಪದೇಶವನ್ನು ಮಾಡು ಎಂಬುದಾಗಿ ಕೇಳಿದಾಗ ಭಗವಂತ ಹೇಳ್ತಾನೆ, ನೋಡಮ್ಮ, ಏನು ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ. ಒಂದು ನೆನಪಿಟ್ಟಕೋ, ದೇವರು ನಮಗೆ ಏನು ಕೊಟ್ಟಾನೋ, ಒಂದು ಸೌಭಾಗ್ಯವನ್ನೇನು ಕೊಟ್ಟಾನ ಅದೆಲ್ಲವೂ ನಮ್ಮ ಕರ್ಮಾನುಸಾರಿಯಾಗಿ ಕೊಡುತ್ತಾನೆ. ನಾವು ಪ್ರಧಾನವಾಗಿ ದೇವರಲ್ಲಿ ಮಾಡಬೇಕಾದದ್ದು ಭಕ್ತಿಯನ್ನು ಮಾಡಬೇಕು ಹೊರತು ಬೇರೆದನ್ನು ಅಲ್ಲ. ನೀ ಯಾವುದನ್ನು ಮಾಡಿದರೂ ದೇವರಿಗೆ ಮೆಚ್ಚುಗೆ ಇರುವುದಿಲ್ಲ. ನೀ ಯಾವುದನ್ನು ಮಾಡಿದರೂ ದೇವರಿಗೆ ಮೆಚ್ಚುಗೆ ಇರುತ್ತದೆ. ಮಾಡಬೇಕಾದ ವಿಧಾನದ ಮೇಲೆ ಅವಲಂಬನೆ ಇದೆ. ಮಾಡಬೇಕಾದದ್ದನ್ನು ಭಕ್ತಿಯಿಂದ ಮಾಡಬೇಕು. ಅಂದರೆ ಭಕ್ತಿ ಅಂದರೆ ಏನು, ಅದರೊಳಗೆ ಏನು ಅಡಕಗಳು ಸೇರ್ತಾವೆ. ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ. ಭಕ್ತಿ ಒಳಗೆ ಏನು ಸೇರ್ತದೆ ಗೊತ್ತೇನು? ಮೊದಲನೆಯದಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಮಾಡಬೇಕು. ನಾನು ಯಾವ ಕರ್ಮವನ್ನು ಮಾಡ್ತೇನಲ್ಲ ಆ ಕರ್ಮವನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದನ್ನು ಮಾಡಬೇಕು. ನನಗೇನೋ ತಿಳಿತು ಅಂತಲ್ಲ, ಶಾಸ್ತ್ರ ನನಗದನ್ನು ಹೇಳಿರಬೇಕು. ನೀನು ಬ್ರಾಹ್ಮಣ,
ನೀನು ಮಾಡಬೇಕಾದ ಧರ್ಮಗಳು ಯಾವುವು? ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ ಅಂತ ಅನ್ನೋದೇನದ, ಈ ಧರ್ಮಗಳನ್ನು ನೀನು ಮಾಡಬೇಕು. ಇದನ್ನು ತ್ಯಾಗ ಮಾಡಿ ಅಲ್ಲ. ಇದರೊಳಗಿಂದ ಯಾವುದೋ ಒಂದು ಬಿಟ್ಬಿಡ್ತೀನಿ ನಾನು, ಇನ್ನೊಂದು ಯಾವುದೋ ನನಗೆ ಹಿಡಿಸ್ತದೋ ಅದನ್ನು ನಾನು ಮಾಡ್ತೀನಿ, ದೇವರಲ್ಲಿ ಭಕ್ತಿ ಮಾಡ್ತೀನಿ, ಅದು ಭಕ್ತಿನೇ ಅಲ್ಲ. ಅದು ಭಕ್ತಿ ಅಂತ ಕನ್ಸಿಡರ್ ಆಗೋದೇ ಇಲ್ಲ. ಅದು ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ. ವಿಧಿ ನಿಷೇಧಗಳೇನಿದೆ, ವಿಧಿ ಅಂದ್ರೆ ಮಾಡಬೇಕು. ಬ್ರಾಹ್ಮಣ ಇದನ್ನು ಮಾಡಬೇಕು, ಕ್ಷತ್ರಿಯ ಇದನ್ನು ಮಾಡಬೇಕು, ವೈಶ್ಯ ಇದನ್ನು ಮಾಡಬೇಕು, ಶೂದ್ರ ಇದನ್ನು ಮಾಡಬೇಕು ಅಂತಿದೆ. ಆ ವಿಧಿಯನ್ನು ಪಾಲನೆ ಮಾಡಬೇಕು. ನಿಷೇಧ ಅಂದ್ರೇನು? ಬ್ರಾಹ್ಮಣ ಇದನ್ನು ಮಾಡಬಾರದು, ಕ್ಷತ್ರಿಯ ಇದನ್ನು ಮಾಡಬಾರದು, ವೈಶ್ಯ ಇದನ್ನು ಮಾಡಬಾರದು, ಶೂದ್ರ ಇದನ್ನು ಮಾಡಬಾರದು ಅಂತದ. ಅದನ್ನು ಪರಿಪಾಲನೆ ಮಾಡಬೇಕು. ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡಿ ಸಕಲ ಇಂದ್ರಿಯಗಳು ಕೂಡ ದೇವರಲ್ಲಿ ಹೋಗಬೇಕು. ಸಕಲ ಇಂದ್ರಿಯಗಳು ದೇವರಿಗೆ ನಮಸ್ಕಾರ ಮಾಡ್ತಿರ್ತೇವೆ, ಖರೆ ಏನೋ ಆಲೋಚನೆ ಮಾಡ್ತಿರ್ತೀವಿ ಅಂತಂದ್ರೆ ಅಲ್ಲ. ಅದು ಸಕಲ ಇಂದ್ರಿಯಗಳು ಕೂಡ ಕಣ್ಣಿನಿಂದ ದೇವರನ್ನೇ ಕಾಣಬೇಕು, ಮಾತಿನಿಂದ ದೇವರ ಸ್ತೋತ್ರವನ್ನೇ ಮಾಡ್ತಿರಬೇಕು, ಅಂಗಗಳನ್ನು ನಾನು ದೇವರಿಗೇನೆ ಸಮರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರದಲ್ಲಿ ಅಂತ ಚಿಂತನೆ ಬರಬೇಕು. ಸರ್ವ ಅವಯವಗಳು ಕೂಡ, ಸಕಲ ಇಂದ್ರಿಯಗಳು ಕೂಡ ದೇವರಲ್ಲಿಯೇ ತನ್ಮಯವಾಗಬೇಕು. ನೋಡಿ ಎಷ್ಟು ಕಷ್ಟದ ಇದು. ಈ ಧರ್ಮ ಎಷ್ಟು ಕಷ್ಟದ ಯೋಚನೆ ಮಾಡಿರಿ. ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡೋದು ಅಲ್ಲೇ ದೊಡ್ಡ ಕಷ್ಟದ ನಮಗೆ. ಇವತ್ತಿನ ಸೊಸೈಟಿ ಒಳಗಂತೂ ತೀರಾ ಕೆಟ್ಟ ಹೋಗ್ಬಿಟ್ಟದು. ನಮ್ಮ ಧರ್ಮವನ್ನು ನಾವು ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಇವತ್ತು ವಿಧಿ ನಿಷೇಧಗಳನ್ನು ನಾವು ಮಾಡಲಿಕ್ಕೆ ಆಗ್ತಿಲ್ಲ. ಭಕ್ತಿ ಮಾಡ್ತೀವಿ ಅಂತೀವಿ ನಾವು, ಭಕ್ತಿ ಮಾಡ್ತೀವೇನೋ, ಒಂದನೇ ಸ್ಟೆಪ್ ಬಿದ್ದು ಹೋಗ್ಬಿಟ್ಟಿವಿ ನಾವು. ಇರಲಿ, ಹಾಗಾದರೆ ಒಂದನೇ ಸ್ಟೆಪ್ ಏನದ? ವಿಧಿ ನಿಷೇಧಗಳನ್ನು ಯೋಗ್ಯತೆಗೆ ಅನುಗುಣವಾಗಿ ಪರಿಪಾಲನೆ ಮಾಡೋದು, ಸರ್ವ ಇಂದ್ರಿಯಗಳನ್ನು ದೇವರಲ್ಲಿ ಇಡೋದು. ಇದಕ್ಕಿಂತಲೂ ಪ್ರಧಾನವಾಗಿ ಮೂರನೇದ್ದು ಮನಸ್ಸನ್ನು ದೇವರಲ್ಲೇ ಇಡೋದು. ಕೇವಲ ಶಾರೀರಿಕವಾಗಿ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ತೋರಿಸಿದರೆ ಅಲ್ಲ, ಮಾನಸಿಕವಾಗಿಯೂ ದೇವರನ್ನು ನಾವು ತುಂಬಿಕೊಂಡಿರಬೇಕು. ಬಾಯಿಯಿಂದ ಸ್ತೋತ್ರ ಮಾಡೋದು ಎಷ್ಟು ಪ್ರಧಾನವೋ ಮನಸ್ಸಿನೊಳಗೆ ಆ ಅರ್ಥ ಚಿಂತನೆಯನ್ನು ಮಾಡೋದು ಕೂಡ. ಸುಮ್ಮನೆ ಗಜೇಂದ್ರನಿಗೆ ಸುಮ್ಮನೆ ಮೋಕ್ಷ ಆಗಿಲ್ಲ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದಾಗ ದೇವರು ಬರಲಿಲ್ಲ. ಅವ ನಾರಾಯಣ ಅಖಿಲ ಗುರು ಅಂತ ಅನ್ಬೇಕಾದ್ರೆ ಅವನ ಅನುಸಂಧಾನ ಏನು ದೊಡ್ಡದಕ್ಕೆ ಹೋಗಿತ್ತಲ್ಲ, ಅದಕ್ಕೆ ಭಗವಂತ ಓಡಿ ಬಂದ. ನಾರಾಯಣ ಅಂತ ಅನ್ಬೇಕಾದ್ರೆ ನಾರಾಯಣ ಶಬ್ದದ ಅರ್ಥ ಚಿಂತನೆಯನ್ನು ಮಾಡಿದ್ದ ಅವ. ಸುಮ್ಮನೆ ಏನೋ ನಾರಾಯಣ ಅಂತ ಕೂಗಲಿಲ್ಲ. ಅಖಿಲ ಗುರು ಅಂತ ಹೇಳುವಾಗ ಅವನ ತತ್ವ ಎಲ್ಲಿ ತನಕ ಹೋಗಿದ್ದ ಅವ ಅಂದ್ರೆ ಸರ್ವಾಂತರ್ಯಾಮಿ, ಸರ್ವರಕ್ಷಕ, ಸರ್ವಪ್ರೇರಕ, ಸರ್ವನಿಯಾಮಕ ಭಗವಂತ ಅಂತನ್ನೋ ಅನುಸಂಧಾನಕ್ಕೆ ಹೋಗಿಬಿಟ್ಟಿದ್ದ ಅವ. ಇನ್ಯಾರೂ ಇಲ್ಲ, ಸರ್ವ ಪರಿಪಾಲಕ ಭಗವಂತ ಎನ್ನುವಂತಹ ಒಂದೇ ಒಂದು ಭಾವನೆಯಲ್ಲಿ ಆ ಗಜೇಂದ್ರ ಹೋಗಿದ್ದ ಅನ್ನೋ ಕಾರಣಕ್ಕಾಗಿ ನಾರಾಯಣ ಓಡಿ ಬಂದು ಅವನನ್ನು ರಕ್ಷಣೆ ಮಾಡಿದ. ಅಷ್ಟು ಮಾನಸಿಕವಾಗಿ ದೇವರ ಕಡೆಗೆ ಹೋಗಬೇಕು. ಜೊತೆಗೆ ಮತ್ತೊಂದು ಅಧಿಕವಾಗಿ ಇರಬೇಕು. ಅದು ಹೋದ ಭಾವನೆ ಅದಲ್ಲ, ಬಹಳ ಸೂಕ್ಷ್ಮ ಅಂಶ ಇದು. ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದರೆ, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕಾದರೆ ಮನಸ್ಸಿನೊಳಗೆ ಇಷ್ಟು ಗಟ್ಟಿಯಾದ ಪಕ್ವವಾದ ತಿಳುವಳಿಕೆ ಇರಬೇಕು. ದೇವರಿಗೆ ಸರಿಸಾಟಿಯಾಗಿ ಇನ್ನೊಬ್ಬರಿಲ್ಲವೇ ಇಲ್ಲ ಅಂತ ದೃಢ ಇರಬೇಕು. ನಾವು ಶಿವನಿಗೆ ನಮಸ್ಕಾರ ಮಾಡಬೇಕಾದ್ರೆ, ಶಿವ ನಿನಗಿಂತ ದೊಡ್ಡವರು ಯಾರೂ ಇಲ್ಲ. ಇವತ್ತು ಗಂಗಾ ಪೂಜಾ, ಭಾಗೀರಥಿ ಜಯಂತಿ, ಗಂಗಾದೇವಿ ನಿನಗಿಂತ ದೊಡ್ಡವರು ಯಾರೂ ಇಲ್ಲ. ನಾಳೆ ಇನ್ನೊಬ್ರದ್ದು ಯಾರ್ದೋ ಇರ್ತದೆ, ಅವ್ರಿಗೆ ನಮಸ್ಕಾರ ಮಾಡೋ ಮುಂದೆ ನಿನಗಿಂತ ದೊಡ್ಡವರು ಯಾರೂ ಇಲ್ಲ. ಈ ಭಾವನೆ ಅಲ್ಲ, ಯಾವತ್ತೂ ಅಲ್ಲ. ಅದು ದೃಢವಾದ ಭಾವನೆನೇ ಎನ್ನುವುದಿಲ್ಲ. ಹೋದಾಗ ಪುಟ್ಟ, ಬಂದ ಪುಟ್ಟ, ಅವಂಗೆ ಹೋದಾಗ ಅಲ್ಲಿ ಜೈ, ಇಲ್ಲಿ ಹೋದಾಗ ಇಲ್ಲಿ ಜೈ ಅಂದ್ಬಿಟ್ರೆ ಸ್ಥಿರವಾದ ನಿನ್ನ ಮನಸ್ಸು ಅಂತ ಏನಾಯ್ತು? ಅದು ಹೌದಲ್ಲ? ನಿನ್ನೊಂದು ಆಲೋಚನೆ ಇಲ್ಲೇ ಇಲ್ಲ. ಎಲ್ಲಿ ಹೋದಾಗ ಅಲ್ಲ ಜೈ ಅಂದ್ಬಿಟ್ರೆ ಮುಂದೇನು ಅಲ್ಲ. ಶಾಸ್ತ್ರದ ತಿಳುವಳಿಕೆಯಿಂದ ಇದಮಿತ್ತಂ, ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ವಿಷ್ಣುವಿಗೆ ಸರಿಸಾಟಿಯಾಗಿ ನಿಲ್ಲುವವನು ವಿಷ್ಣುವೇ ಹೊರತು ಇನ್ಯಾರೂ ಕೂಡ ಇಲ್ಲ ಅನ್ನುವಂತಹ ಒಂದು ಭಾವನೆ ಅತ್ಯಂತ ದೃಢವಾಗಿರಬೇಕು. ಅತ್ಯಂತ ದೃಢವಾಗಿರಬೇಕು. ಬೇಕಾದವ್ರು ಏನಂತಾರ ಬಿಡ್ತಾರ ಪ್ರಶ್ನೆನೇ ಇಲ್ಲ. ನಾನು ಮಾಡಲಿಕ್ಕತ್ತಿದ್ದು ಯಾರಲ್ಲಿ ಭಕ್ತಿ? ವಿಷ್ಣುವಿನಲ್ಲಿ ಭಕ್ತಿ. ಆ ವಿಷ್ಣುವಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ ಎನ್ನುವಂತಹ ಒಂದು ಭಾವನೆ ಪರಿಪಕ್ವವಾದರೆ ಇದನ್ನು ಭಕ್ತಿ ಅಂತ ಕರೀತಾರೆ. ಈ ಭಾವನೆಯಿಂದ ನೀನು ಮಾಡಿರ್ತಕ್ಕಂತಹ ತ್ಯಾಗ, ದಾನ ಮೊದಲಾದವುಗಳೇನಿವೆ, ಅದೇನು ಬ್ರಹ್ಮಚರ್ಯನೋ ಮೊದಲಾದ ಏನು ಧರ್ಮಗಳನ್ನು ನೀನು ಆಚರಣೆಯನ್ನು ಮಾಡ್ತಿ, ಅಥವಾ ಯೋಗ ಮಾಡ್ತಿ, ಅಥವಾ ದಾನ ಧರ್ಮಗಳನ್ನು ಮಾಡ್ತಿ, ಅಥವಾ ತೀರ್ಥಯಾತ್ರಾ ಮಾಡ್ತಿ, ಅಥವಾ ದೇವ ಪೂಜಾಗಳನ್ನು ಮಾಡ್ತಿ, ಏನೇನು ಮಾಡ್ತೀಯೋ ಅವೆಲ್ಲವುಗಳು ಕೂಡ ಇದರಿಂದಲೇ ಸಾರ್ಥಕವಾಗ್ತದೆ ಹೊರತು ಭಕ್ತಿ ಇರಲಾರದೆ ಸಾಧ್ಯ ಇಲ್ಲ. ನಾವು ಯಾವುದ್ಯಾವುದನ್ನೋ ಕಾರಣ ಅಂತ ಇಟ್ಕೊಂಡೇವಮ್ಮ, ಯಾವುದು ಕಾರಣ ಅಲ್ಲ ಅಂತಾನೆ ಭಗವಂತ.
ಮನೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಇವತ್ತು ಸಂಸಾರ ಬಂಧನಕ್ಕೆ ನಾವು ಬೀಳಲಿಕ್ಕೆ ಪ್ರಧಾನಭೂತವಾದ ಕಾರಣ ಏನು ಅಂದರೆ ನಮ್ಮ ಮನಸ್ಸೇ ಕಾರಣ ಆಗಿದೆಯೋ ಹೊರತು ಬೇರೆ ಯಾರೂ ಇನ್ನಾರೂ ಕಾರಣರಲ್ಲ. ಯಾಕೆ ಕಾರಣರಲ್ಲ? ನಮ್ಮ ಮನಸ್ಸು ಏನಾಗಿರ್ತದೆ ಅಂದರೆ ಭಾಳ ಸಂಸಾರದ ಕಡೆಗೆ ಗಮನ ಕೊಡ್ಲಿಕ್ಕತ್ತೀವಿ ಅಂದರೆ ಆವಾಗ ನಾವೇ ಜಾರ್ಕೋತ ಹೋಗ್ತೀವಿ, ಇನ್ನೊಬ್ಬರ ಕಾರಣ ಅಲ್ಲ. ಆ ವಸ್ತು ನನಗೆ ಭಾಳ ಹಿಡಿಸಿಬಿಡುತ್ತೆ ನೋಡ್ರಿ. ಈ ಧಾರವಾಡದ ಆಪೂಸೋ ಅಥವಾ ರತ್ನಗಿರಿ ಆಪೂಸೋ ಆ ಬಣ್ಣ ಆ ಟೇಸ್ಟು ನನ್ನನ್ನು ಹಿಡಿಸಿಬಿಡುತ್ತೆ ನೋಡ್ರಿ. ಅದಕ್ಕೆ ನಾನು ಅದನ್ನು ಸ್ವೀಕಾರ ಮಾಡಬೇಕಾತು. ಆ ಬಣ್ಣ ನಿನಗೆ ಸೋಲಿಸಿಲ್ಲ, ನಿನ್ನ ಮನಸ್ಸು ವೀಕ್ ಇದ್ದುದಕ್ಕೆ ನೀ ಸೋತಿ ಅಷ್ಟೇ. ನಿನ್ನ ಮನಸ್ಸು ವೀಕ್ ಆಗ್ಯದ, ಅದ್ರದ್ದು ಬಣ್ಣ ದೇವರು ಅದಕ್ಕೇನು ಪುಣ್ಯ ಅದನೋ ಅದಕ್ಕೇನು ಕೊಡಬೇಕಾಗಿತ್ತೋ ಆ ಬಣ್ಣ ಕೊಟ್ಟಾನ, ಆ ರುಚಿ ಕೊಟ್ಟಾನ ಅದಕ್ಕೆ. ಆದರೆ ನೀನು ನಿನ್ನ ಮನಸ್ಸು ವೀಕ್ ಇದ್ದುದರಿಂದ ಆ ಆಪೂಸಣ್ಣಿಗೆ ನೀ ಸೋತಿ ಅಷ್ಟೇ. ಅಂದರೆ ನಿನ್ನ ಮನಸ್ಸು ಕಾರಣ ಆಗ್ಯದೋ ಹೊರತು ಕೆಲವ್ರಿಗೆ ಅದು ಹಿಡಿಸಂಗೇ ಇಲ್ಲ. ಅವ್ರು ಕೆಲವ್ರು ಕಲ್ಮಿ ಹಣ್ಣ ಬೇಕಂತಾರೆ, ಕೆಲವ್ರು ಜವಾರಿ ಹಣ್ಣ ಬೇಕಂತಾರೆ, ಕೆಲವ್ರಿಗೆ ಮಾವಿನ ಹಣ್ಣ ಹಿಡಿಸೋದಿಲ್ಲ. ಹಂಗಾರೆ ನಿನಗೆ ಯಾಕಪ್ಪ ಅದು? ಆ ಹಣ್ಣು ನಿನಗೇ ಯಾಕೆ ಹಿಡಿಸ್ತದು? ಅಂದರೆ ನಿನ್ನ ಮನಸ್ಸು ಕಾರಣ ಆಗ್ಯದ ಹೊರತು ಬೇರೆ ಯಾವುದು ಕಾರಣ ಅಲ್ಲ. ಕಪಿಲನಾಮಕ ಭಗವಂತ ಹೇಳ್ತಾನೆ ಇದನ್ನು. ಹಾಗಾದರೆ ಮನಯೇವ ಇದೇ ಗೀತೆ ಒಳಗೂ ಬಂದದ್ದು. ಮನಯೇವ ನಮ್ಮ ಆಚಾರ್ಯರು 10 ಕಡೆಗೆ ಇದನ್ನು ಉಲ್ಲೇಖ ಮಾಡ್ತಾರೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆ ಹಣ್ಣು ತಿಂದಿದ್ದಕ್ಕೇನು ದುಷ್ಪರಿಣಾಮ ಆಗಬೇಕೋ, ನಾನು ಮೋಹ ಮಾಡಿದ್ದಕ್ಕೆ ಅದ್ರ ದುಷ್ಪರಿಣಾಮ ಆಗ್ಲಿಕ್ಕತ್ತದೋ ಹೊರತು ಹಣ್ಣು ನನಗೇನು ಮಾಡಿ. ಜಾಸ್ತಿ ಹೇಳ್ತಿರ್ತಾರಲ್ಲ, ತೋರಿ ಆಚಾರ ಜಿಲೇಬಿ ತೋರಿ, ಜಿಲೇಬಿಗೆ ಏನಾಗ್ತದೆ ಅಂತಾರೆ. ಜಿಲೇಬಿಗೆ ಏನಾಗೋದಿಲ್ಲ, ತೊಗೊಂಡು ನನಗಾಗ್ತದೆ. ಜಿಲೇಬಿಗೆ ಏನಾಗಬೇಕಾಗಿದೆ? ಹೌದಲ್ಲ? ಯಾಕೆ? ನನ್ನ ಮನಸ್ಸು ವೀಕಾಗಿ ಅದನ್ನು ನಾನು ಸ್ವೀಕಾರ ಮಾಡಿದ್ದರಿಂದ ನನಗೆ ತೊಂದರೆ ಹೊರತು ಆ ವಸ್ತುವಿನ ಮೇಲೆ ಆರೋಪ ಮಾಡೋದಲ್ಲ. ಇದು ಬಂಧ. ಮೋಕ್ಷನೂ ಅಷ್ಟೆ. ಭಾಳ ರುಚಿ ಇದೆ ರೀ, ತೋರಿ ಆಚಾರ ತಿನ್ನಿರಿ, ತಿಂದ ಮೇಲೆ ಪರಿಣಾಮ ನನಗಾಗ್ತದಪ್ಪ, ನಾವಲ್ಲೇ ಗಟ್ಟಿ ಇರು ಮನಸ್ಸು. ತೋರಿ ಆಚಾರ ಲಂಚ ತೋರಿ, ನೀವು ನೋಡ್ರಿ ಹೆಂಗೆ ಶ್ರೀಮಂತರಾಗ್ತೀರಿ. ತೊಗೊಂಡ ಮೇಲೆ ಮುಂದೆ ತೊಗೊಂಡೆ ರೊಕ್ಕ ಬಂತು, ಶ್ರೀಮಂತ ಅದೇ. ಮುಂದೆ ಪೊಲೀಸರು ಬಂದ್ರೆ, ರೇಡ್ ಮಾಡಿದ್ರೆ, ಪೇಪರ್ನಾಗ ಬಂದ್ರೆ, ಪಾಟಿ ಹಿಡ್ಕೊಂಡು ಹಿಂಗೆ ಒಂದು ಫೋಟೋ ತಗೊಂಡು ಪೇಪರ್ನಾಗ ಬಂತಂದ್ರೆ ಏನು ಮಾಡೋರು? ಹೌದಲ್ಲ? ಆ ದುಷ್ಪರಿಣಾಮ ನಾನೇ ಅನುಭವಿಸ್ಬೇಕು. ಹೌದಲ್ಲ? ಬೇಡಪ್ಪ, ನನಗೇನು ಸಂಬಳ ಕೊಡ್ತಾರೆ ಅಷ್ಟು ಸಾಕು. ಕಂಡೀಷನ್ ಅದ, ಅವ್ರು ಸಂಬಳ ಕೊಡ್ತಾರೆ, ಅದರೊಳಗೆ ನಾನು ಏನು ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ಸಾಕು. ಹೆಚ್ಚಿನ ತೊಗೊಂಡು ಏನು ಮಾಡಲಿ ಅಂತ ನೀನು ಅದರ ಬಗ್ಗೆ ಮೋಹ ಮಾಡದೇ ಹೋದಲ್ಲಿ ನಿನಗೆ ಮೋಕ್ಷ ನಿನ್ನ ಮನಸ್ಸು ಕಾರಣ ಆಗ್ಯದ ಹೊರತು ಬೇರೆ ಕಾರಣ ಅಲ್ಲ. ನಮ್ಮ ಹುಡುಗ ಭಾಳ ಚಲೋ ರೀ, ದೋಸ್ತರು ಹಾಳು ಮಾಡಿದ್ರು ನೋಡ್ರಿ ಅವನ್ನ. ಅನ್ನೋರಿಗೆ ಉತ್ತರ ಇದು. ದೋಸ್ತರು ಯಾರನ್ನೂ ಹಾಳು ಮಾಡುವುದಿಲ್ಲ, ಗೆಳೆಯಂದ್ರೆ ಯಾರನ್ನೂ ಹಾಳು ಮಾಡುವುದಿಲ್ಲ, ಯಾರನ್ನ ಯಾರೂ ಹಾಳು ಮಾಡುವುದಿಲ್ಲ, ಯಾರನ್ನು ಯಾರೂ ಉದ್ಧಾರ ಮಾಡುವುದಿಲ್ಲ. ನನ್ನ ಮನಸ್ಸಿನಿಂದಲೇ ನಾನು ಉದ್ಧತನಾಗೋದು, ನನ್ನ ಮನಸ್ಸಿನಿಂದಲೇ ನಾನು ಈ ಸಂಸಾರ ಬಂಧನದಲ್ಲಿ ಬರೋದು ಅಂತಿದೆ ಎಂಬುದಾಗಿ ತಿಳಿಸಿಕೊಡ್ತಾನೆ ಭಗವಂತ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶಂತ್ಯೋ ಕುತೋ ಭಯಂ. ಯಾರು ಭಗವಂತನ ಪಾದಾರವಿಂದಗಳಲ್ಲಿ ತಮ್ಮ ಚಿತ್ತವನ್ನು ಇಡ್ತಾರೋ ಅವರಿಗೆ ಭಯ ಅನ್ನೋದು ಇರುವುದಿಲ್ಲ. ಅದಕ್ಕೆ ನೀವೇನೇ ಭೋಗವನ್ನು ಮಾಡಬೇಕಾದ್ರೆ ಇದು ಪಕ್ವತಾ ಬರಬೇಕಲ್ಲ ನಮಗೆ. ಈ ಭಾವನೆ ಪಕ್ವತಾ ಬರಬೇಕಾದ್ರೆ ಏನು ಭೋಗ ಮಾಡಬೇಕಾದರೂ ದೇವರು ಕೊಟ್ಟ ಅದೃಷ್ಟ ಇದು, ದೇವರು ಕೊಟ್ಟ ಅದೃಷ್ಟ ಇದು. ಇವತ್ತು ಹಣ್ಣು ತಿಂದ್ವಿ ಅಂದರೆ ಈ ಹಣ್ಣು ತಿನ್ನಬೇಕಾದ್ರೆ ದೇವರು ಕೊಟ್ಟ ಅದೃಷ್ಟ ಇದು ಅಂತಲೇ ಆ ಹಣ್ಣನ್ನು ಸ್ವೀಕಾರ ಮಾಡಬೇಕು. ಹಣ್ಣು ಸಿಗಲಿಲ್ಲಪ್ಪ, ಬೇಕಾಗಿತ್ತು ನಿಮಗೆ ಆಸೆ, ಏನೋ ಒಂದು ನಶೀಬ, ಕ್ಯಾಟ್ ನಶೀಬ, ಯಾರು ನಿಮಗೆ ಹಣ್ಣು ಕೊಡಲಿಲ್ಲ, ನಿಮಗೂ ತೊಗೊಳಿಕ್ಕೆ ರೊಕ್ಕ ಇರಲಿಲ್ಲ, ಅಥವಾ ಚಲೋ ಹಣ್ಣು ನಿಮಗೆ ಸಿಗಲಿಲ್ಲ, ರೊಕ್ಕ ಇದ್ದರೂ ಚಲೋ ಹಣ್ಣು ಸಿಗಲಿಲ್ಲ, ನಮ್ಮ ದುರಾದೃಷ್ಟ ಅನ್ನಬೇಕು ಹೊರತು ಇದು ದೇವರು ನಮಗೆ ಕೊಡಲಿಲ್ಲ, ಯಾಕೆ ಕೊಡಲಿಲ್ಲ, ನನ್ನ ದುರಾದೃಷ್ಟ ಇತ್ತು ಕೊಟ್ಟಿಲ್ಲ ಅನ್ನಬೇಕು. ರಾಮಚಂದ್ರ ದೇವರು ಹೇಳ್ತಾರಲ್ಲ ಇದನ್ನು. ವನವಾಸಕ್ಕೆ ಹೋದಾಗ ಹಣ್ಣು ತೊಗೊಂಡು ಬಾ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಪಾಪ ಮುಂಜಾನೆಯಿಂದ ಸಂಜೆ ತನಕ ಲಕ್ಷ್ಮಣ ಹುಡುಕ್ಯಾಡ್ತಾನೆ, ಒಂದು ಹಣ್ಣು ಸಿಗೋದಿಲ್ಲ. ಸಂಜೆ ಮುಂದೆ ಕೆಟ್ಟ ಹಸಿವೆಯಾಗಿತ್ತಂತ ಪಾಪ ರಾಮಗೆ, ಸೀತಾಗೂ ಕೆಟ್ಟ ಸಂಟಾಗಿತ್ತಂತ ಪಾಪ. ಲಕ್ಷ್ಮಣ ಹಂಗರಿಗೆ ಸಂಜೆ ಮುಂದೆ ಹಣ್ಣು ತೊಗೊಂಡು ಬರ್ತಾನ ಅಂತ ಹಾದಿ ಕಾಯ್ತಾ ಕೂತ್ಕೊಂಡಾರ. ಸಂಜೆ ಮುಂದೆ ಅವ ಏನೂ ಹಣ್ಣು ತರಲಿಲ್ಲ. ಶ್ರೀರಾಮಚಂದ್ರ ದೇವರು ಅಂದ್ರಂತ, ಯಾಕೋ ಲಕ್ಷ್ಮಣ ಹಣ್ಣು ಸಿಗಲಿಲ್ಲೇನು? ಅಣ್ಣ ಇಲ್ಲ ಸಿಗಲಿಲ್ಲ. ಯಾಕೆ ಇಷ್ಟು ಗಿಡ ಅವಲ್ಲೋ, ಒಂದು ಗಿಡದಾಗೂ ಹಣ್ಣಿಲ್ಲ ಅಂತ ಕೇಳಿದ್ದಂತ ರಾಮ. ಇಲ್ಲ ಗಿಡದಾಗ ಹಣ್ಣವ, ಅದು ನೀವೊಂದು ಕಂಡೀಷನ್ ಹಾಕಿಯಲ್ಲ ಅನ್ನಂತ. ಏನು ಕಂಡೀಷನ್ನು? ಕೆಳಗೆ ಬಿದ್ದಿದ್ರೆ ಮಾತ್ರ ತೊಗೋಬೇಕು ಹೊರತು ಗಿಡದಾಗಿದ್ದು ಹರಿಬಾರ್ದು ಅಂತ ಹೇಳಿಲ್ಲ. ಹೀಗಾಗಿ ತಳಗ ಒಂದು ಬಿದ್ದಿದ್ದೇ ಇಲ್ಲ, ಹೀಗಾಗಿ ನನಗೆ ಒಂದೂ ಸಿಗಲೇ ಇಲ್ಲ ಅಂತ ಅನ್ನಂತವ. ನಾ ಹರ್ಕೊಂಬರಲಿಲ್ಲ, ತಳಗೆ ಬಿದ್ದಿದ್ದಿಲ್ಲ, ಆದರೆ ನಾ ಖಾಲಿ ಕೈಲೇ ಬಂದೆ ಅಂತ ಹೇಳಿದ. ಆಗ ಶ್ರೀರಾಮಚಂದ್ರ ದೇವರು ಹೇಳ್ತಾರಂತ, ಯಾವ ಜನ್ಮದೊಳಗೆ ಯಾವ ಬ್ರಾಹ್ಮಣನಿಗೆ ಉಪವಾಸ ಹಾಕಿದ್ನೋ ಏನೋ, ಇವತ್ತು ನಮ್ಗೆ ದೇವರು ಉಪವಾಸ ಹಾಕ್ಯಾನ, ಉಪವಾಸ ಇರೋನು ತಗೋ ಅನ್ನಂತ. ದೇವರೇ ಈ ಮಾತನ್ನು ಆಡ್ತಾನೆ. ಹೌದಾ? ಅವ ಎಂದು ಉಪವಾಸ ಹಾಕ್ಯಾನ್ರಿ? ಹೌದಲ್ಲ? ಏಕಾದಶಿ ಒಂದು ಉಪವಾಸ ಹಾಕ್ತಾನೆ ನಮ್ಮನ್ನು ಕೆಲವರಿಗೆ ಅಲ್ಲ. ಎಂದು ಉಪವಾಸ ಹಾಕ್ಯಾನ ದೇವರು? ಯೋಚನೆ ಮಾಡಿ ನೋಡೋಣ.
ಪುರಾಣದಲ್ಲಿ ಪದ್ಮಪುರಾಣದಲ್ಲಿ ಒಂದು ಕಥೆ ಬರ್ತದೆ, ಭಾಳ ಸುಂದರವಾದ ಕಥೆ. ಈ ತತ್ವ ತಿಳಿಬೇಕಾದ್ರೆ ತಮಾಷೆ ಒಳಗೂ ಈ ತತ್ವ ತಿಳಿಯುವಂತಹ ಒಂದು ಸುಂದರವಾದ ಪ್ರಸಂಗ ಅದ ನೋಡ್ರಿ. ಲಕ್ಷ್ಮೀದೇವಿ ಒಂದು ಸರಿ ದೇವರಿಗೆ ಸ್ಪರ್ಧೆ ಮಾಡಿದ್ಲಂತ. ಲಕ್ಷ್ಮೀದೇವಿ ಎಂದೂ ಮಾಡೋದಿಲ್ಲ, ದೇವರ ಮಹಿಮೆ ತೋರಿಸ್ಲಿಕ್ಕೆ ಇದು ಸ್ಪರ್ಧೆ ಮಾಡಿದ್ಲಕ್ಕೆ. ದೇವರ ಎಲ್ಲರಿಗೂ ಊಟಕ್ಕೆ ಹಾಕ್ತೀಯಲ್ಲ ನೀನು? ಹೌದು, ನಾ ಎಲ್ಲರಿಗೂ ಊಟಕ್ಕೆ ಹಾಕ್ತೀನಿ ಎಂದ ದೇವರು. ಸ್ಪರ್ಧೆ, ನಾಳೆ ಒಂದು ಜೀವಕ್ಕೆ ಊಟಕ್ಕೆ ಹಾಕಂಗಿಲ್ಲ ನೀನು ಅಂದ. ಪರಮಾತ್ಮಂದ ಅದೇ ಹಂಗೆ ಸಾಧ್ಯ, ಎಲ್ಲರಿಗೂ ಹಾಕ್ತೀನಿ ಎಂದ. ನೋಡ್ಬೇಕಾದ್ರೆ ಚಾಲೆಂಜು, ನಾಳೆ ಒಬ್ರಿಗೆ ಹಾಕಂಗಿಲ್ಲ ನೀನು ಅಂದು. ಏನೋವ ಉಳಿದವರೆಲ್ಲ ಸ್ಪರ್ಧೆ ಮಾಡ್ತಿದ್ರು, ನಾನು ಇದಮಿತ್ತಮ್ಮ ಅಂತ ಹೇಳ್ತಿದ್ದೆ. ಎಂದೂ ಸ್ಪರ್ಧೆ ಮಾಡದೇ ಇದ್ದಕ್ಕೆ ನೀನು ನನ್ನ ಹೆಂಡತಿ ಇಷ್ಟು ಕರಾರುವಾಕ್ಕಾಗಿ ಹೇಳಿಕತ್ತಿ ಅಂದರೆ ಏನದನ ಏನು ನೋಡೋಣ ಅಂತ ನೋಡ್ಬೇಕಾದ್ರೆ ನೀನು ನಾಳೆ ನಿನ್ನ ಸೋಲಿಸಿ ಕೈ ಬಿಡ್ತೀನಿ, ಒಂದು ಜೀವಕ್ಕೆ ಊಟಕ್ಕೆ ಹಾಕ್ಲಾರ್ದಾಗ ಮಾಡೇ ಕೈ ಬಿಡ್ತೀನಿ ನಿನ್ನ ಅಂದು. ಸರಿ ಅಂದ ಭಗವಂತ. ಬಡ ಬಡ ವೈಕುಂಠದಾಗ ಒಳಗೆ ಹೋದ್ಲು. ಅಕ್ಕಿದು ಒಂದು ಬೆಲ್ಲದ ಡಬ್ಬಿ ಇತ್ತು, ಆ ಬೆಲ್ಲದ ಡಬ್ಬಿ ತೆಗೆದ್ಲು, ಅದರೊಳಗೆ ಒಂದು ಇರಿಬಿತ್ತು. ಆ ಇರಿಬಿ ತೊಗೊಂಡ್ಲು, ಒಂದು ಸಣ್ಣ ಡಬ್ಬಿ ಒಳಗೆ ಹಾಕಿದ್ಲು, ಅದನ್ನು ಮುಚ್ಚಿದ್ಲು, ಅದನ್ನು ಇನ್ನೊಂದು ಡಬ್ಬ್ಯಾಗ ಹಾಕಿದ್ಲು, ಅದನ್ನು ಮತ್ತೊಂದು ಡಬ್ಬ್ಯಾಗ ಹಾಕಿದ್ಲು, ಅದನ್ನು ಮತ್ತೊಂದು ಡಬ್ಬ್ಯಾಗ ಹಾಕಿದ್ಲು, ತನ್ನ ಬಾಳೆಪಟ್ಟಿ ಒಳಗೆ ಸೀಸ್ಕೊಂಡು ಮತ್ತು ನಾರಾಯಣನ ಕಾಲು ಹೊತ್ತು ಕೂತ್ಕೊಂಡು ರಾತ್ರಿ ಆಯ್ತು. ಮರುದಿವಸ ಮುಂಜಾನೆ ಆಯ್ತು. ಭಗವಂತ ಎಲ್ಲರಿಗೂ ಊಟಕ್ಕೆ ಹಾಕಿದ್ಯಾ ಅಂತ. ಅಷ್ಟ್ರಿಗೂ ಹಾಕ್ಯಾನ ನೋಡಂದ. ಇಲ್ಲ, ಒಬ್ರಿಗೆ ಹಾಕಿಲ್ಲ ನೀನು ಅಂದಕ್ಕೆ. ಇಲ್ಲ, ನಾ ಎಲ್ಲರಿಗೂ ಹಾಕೀನಿ ಅಂತ ದೇವರು. ಇಲ್ಲ, ಸೋತೆ ಅಂತ ಒಪ್ಪಗೋ, ನಾನು ತೋರಿಸ್ತೀನಿ, ಯಾರಿಗೆ ಹಾಕಿಲ್ಲ ಅನ್ನೋದನ್ನು ನಾನು ತೋರಿಸ್ತೀನಿ ಅಂದು. ಆತು, ಸೋತೆ ತೋರಿಸು ಅಂದ ಭಗವಂತ. ಅವ್ರಿಗೆ ಬಾಳಿಪಟ್ಟಿ ತೆಗೆದ್ಲು, ಡಬ್ಬಿ ತೆಗೆದ್ಲು, ಡಬ್ಬಿ ಒಳಗಿನ ಡಬ್ಬಿ ತೆಗೆದ್ಲು, ಡಬ್ಬಿ ಒಳಗಿನ ಡಬ್ಬಿ ತೆಗೆದ್ಲು, ಡಬ್ಬಿ ಒಳಗಿನ ಡಬ್ಬಿ ತೆಗೆದ್ಲು. ಕೊನೆ ತೆಗೆದ ನೋಡ್ತಾಳೆ, ಅದೇನು ಇರಿಬಿ ಬಾಯಾಗ ಬೆಲ್ಲಿತ್ತು. ಯಪ್ಪ ಅಂದಕ್ಕೆ, ಹೆಂಗಾರ ಇಟ್ಟಿಯೋ ಭಗವಂತ ಇದನ್ನು ಅಂದಕ್ಕೆ. ನಾ ಅದಕ್ಕೆ ನೀವು ಒಳಗೆ ಹೋಗ್ಬಾರ್ದಂತ ಡಬ್ಬಿ ಒಳಗೆ ಡಬ್ಬಿ ಹಾಕಿ ಬಾಳಿಪಟ್ಟಾಗಿ ಇಟ್ಕೊಂಡೀನಿ, ನೀ ಇಲ್ಲೇ ಕಾಲು ಹೊತ್ಕೊತು ಕೂತ್ಕೊಂಡಿ ನಿಂದು, ನೀ ಹೆಂಗೆ ಹೋದಿ ಒಳಗೆ ಅಂತ ಕೇಳಿದ್ರು. ಆಗ ಭಗವಂತ ಹೇಳ್ತಾನ, ನಾ ಹಾಕೇ ಇಲ್ಲ, ನಾ ಎಲ್ಲೇ ನೀ ಆ ಇರಿಬಿ ತಕ್ಕೊಳ್ಳೋದನ್ನ ನೋಡ್ತೇನೋ ಅನ್ನೋ ಗಡಿಬಿಡಿ ಒಳಗೆ ನೀ ಇರಿಬಿ ಸಂಗತಿ ಬೆಲ್ಲಾನು ತೊಗೊಂಡು ಆ ಡಬ್ಬಿ ಒಳಗೆ ಹಾಕಿಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲದು ಅಂತಾನೆ ಭಗವಂತ. ಅದರ ತಾತ್ಪರ್ಯ ಏನು ಅಂದ್ರೆ, ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಭಗವಂತ ನಮಗೆ ಕೊಡ್ತಾನೆ ಅಂತ ತಾತ್ಪರ್ಯ. ಅದು ವಿನೋದದ ಕಥೆ ಇದ್ದರೂ ಕೂಡ ಆ ವಿನೋದದ ಕಥೆಯಲ್ಲಿ ಯಾವ ತತ್ವ ಅಡಗ್ಯದ? ಭಗವಂತ ನೇರವಾಗಿ ಕೊಡುವುದಿಲ್ಲ, ಲಕ್ಷ್ಮಿನ ಬಿಟ್ಟು ಕೊಡೋದನೇ ಇಲ್ಲ, ಲಕ್ಷ್ಮಿನ ಹಿಡ್ಕೊಂಡೇ ಕೊಡ್ತಾನೆ, ತತ್ವಾಭಿಮಾನಿ ದೇವತೆಗಳನ್ನು ಹಿಡ್ಕೊಂಡೇ ಕೊಡ್ತಾನೆ ಅನ್ನುವಂತಹ ಒಂದು ರಹಸ್ಯ ಸ್ವಾರಸ್ಯ ಆ ಕಥೆ ಒಳಗದ. ಇರಲಿ, ಅಂತೂ ಭಗವಂತ ಎಲ್ಲರಿಗೂ ಊಟಕ್ಕೆ ಹಾಕ್ತಾನೆ, ಫಿಕ್ಸ್ ಆಗ್ತಾನೆ ಭಗವಂತ. ಹಿಂಗಿರುವಾಗ ನಾವು ಯಾಕೆ ಬೇರೆ ಇದ್ರ ಬಗ್ಗೆ ಚಿತ್ತವನ್ನು ಕೊಡಬೇಕು? ಹಾಗಾದ್ರೆ ಇವತ್ತು ನಮಗೆ ಆಹಾರ ಸಿಕ್ಕಿಲ್ಲ ಅಂದರೆ ನಾವು ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ದೇವರು ಇವತ್ತು ಕೊಟ್ಟಿಲ್ಲ ಅನ್ನಬೇಕು. ಇವತ್ತು ಸುಗ್ರಾಸ ಭೋಜನವನ್ನು ಕೊಡ್ತಾನೆ ಭಗವಂತ ಅಂದರೆ ಜನ್ಮಾಂತರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಕರ್ಮಕ್ಕನುಗುಣವಾಗಿ ಇವತ್ತು ಸುಗ್ರಾಸ ಭೋಜನವನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡಬೇಕಮ್ಮ ಎಂಬುದಾಗಿ ಹೇಳ್ತಾನೆ. ಅತತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಚೇತ ಪುರುಷಃ ಪ್ರಾಕೃತೈರ್ಗುಣೈ. ಅಮ್ಮ, ಶ್ರೇಷ್ಠವಾಗಿರ್ತಕ್ಕಂತಹ ಪರತತ್ವ ಅಪರತತ್ವಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ನೋಡು. ಇದನ್ನು ಯಾರು ಚೆನ್ನಾಗಿ ತಿಳಿತಾರೋ ಅವರು ಸದ್ಯದಲ್ಲೇ ವಿಮುಕ್ತಿಯನ್ನು ಹೊಂತಾರೆ. ಇದೇ ಪ್ರಧಾನವಾದ ತತ್ವ. ಇದನ್ನೇ ಎಲ್ಲ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಾರೆ. ಯಾರಿಗೂ ಇದು ಅರ್ಥ ಆಗೋದೇ ಇಲ್ಲ. ನೀ ಬೇಕಾದಷ್ಟು ಹೇಳು, ಅವ್ರದ್ದು ಹಡ್ರೆ ಇವ್ರದ್ದು ಹಡ್ರೆ, ಅವ್ರು ಶಾಣ್ಯಾರೆ ಇವ್ರು ಶಾಣ್ಯಾರೆ ಅನ್ಕೋತ ಅಡ್ಡಾಡ್ಬಿಡ್ತಾರೋ ಹೊರತು ಈ ಪರಾಪರ ತತ್ವಗಳನ್ನು ಯಾರೂ ತಿಳಿಯುವುದನೇ ಇಲ್ಲ. ಹೇಳ್ತೇನೆ ಕೇಳು, ಜ್ಞಾನದಿಂದಲೇ ತಿಳಿದಿರ್ತಕ್ಕಂಥದ್ದು. ಪರತತ್ವ ಯಾರು ಅಂದ್ರೆ ಪರಮಾತ್ಮನೇ. ಪರಮಾತ್ಮನೇ ಪರತತ್ವ ಅಂತ ಕರೆಸ್ಕೋತಾನ. ಅವ ಹೆಂಗಿದ್ದಾನ ಅಂದ್ರೆ ಅವನಿಗೆ ಜನನ ಇಲ್ಲ, ಅವನಿಗೆ ಮರಣ ಇಲ್ಲ. ಯಾರೋ ನಾನ್ಸೆನ್ಸ್ ಕ್ವಶನ್ ಹಾಕ್ತಿರ್ತಾರೆ, ಅಲ್ರಿ ನಮಗೆ ತಾಯಿ ತಂದೆ ಇದ್ದಂಗೆ ದೇವ್ರಿಗೂ ಒಬ್ಬ ತಾಯಿ ತಂದೆ ಇರ್ಬೇಕಲ್ಲ. ದೇವ್ರಿಗೂ ತಾಯಿ ತಂದೆ ಇದ್ರೆ ಯಾಕೆ ದೇವರಾಗ್ತಾನೆ ರೀ? ನಮ್ಮಂಗ ತಂದೆ ತಾಯಿಗಳು ಅವನಿಗೂ ಇದ್ದರೆ ಅವನೇ ಯಾಕೆ ದೇವರಾಗ್ತಾನೆ? ಅಲ್ರಿ ದೇವ್ರಿಗೆ ಗುರುಗಳು ಯಾರು ಅಂತಾರ. ಅಯ್ಯ, ನಮ್ಮ ಹಂಗೆ ಗುರುಗಳು ಇದ್ರೆ ಅವ ಯಾಕೆ ದೇವರಾಗ್ತಾನೆ? ದೇವರಿಗೆ ಯಾರೂ ಗುರುಗಳು ಇಲ್ಲ, ತಂದೆ ತಾಯಿಗಳು ಇಲ್ಲ. ಅಂದಾಕ್ಷಣಕ್ಕೆ ರಾಮನಿಗೆ ಕೃಷ್ಣನಿಗೆ ಈಗಿನ ಹೇಳಿದ್ರಲ್ರಿ ಕಪಿಲ್ನಾಮಕ ಭಗವಂತ ಅಂತ. ಅದೇ ಈಗಿನ ಹೇಳಿದಲ್ಲ, ಕಪಿಲ್ನಾಮಕ ಭಗವಂತ ತಂದೆ ತಾಯಿಯಿಂದ ಹುಟ್ಟಿದವನಲ್ಲ, ಹುಟ್ಟಿದವನಂತೆ ತೋರಿಸಿದ, ಅವತರಿಸಿದ ರಾಮನ ತಂದೆ ದಶರಥ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಕೃಷ್ಣನ ತಂದೆ ವಸುದೇವ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಹಂಗೆ ಅನ್ನೋದಾಗಿದ್ದರೆ ನರಸಿಂಹದೇವರ ತಂದೆ ತಾಯಿ ಯಾವ ಕಂಬ, ಯಾವ ಅದರ ಸಂಬಳ ಹೇಳ್ತಾರಿಲ್ಲ, ತಮಾಷೆ ಮಾಡಿ ಹೇಳ್ತಾರಿಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಈ ಮಾತನ್ನು ಹೇಳ್ತಾರೆ. ಯಾವ ಕಂಬ ಅವ್ವ ಆಗ್ಯಾಳ, ಯಾವ ಕಂಬ ಅಪ್ಪ ಆಗ್ಯಾನ ಹೇಳು ಅಂತಾರೆ ಮಧ್ವಾಚಾರ್ಯರು. ನರಸಿಂಹದೇವರಿಗೆ ತಂದೆ ತಾಯಿಗಳೇ ಯಾರು? ಕಂಬ ಜಡ, ಅದು ಅಲ್ಲಿ ಹೇಗೆ ಪ್ರಾದುರ್ಭವನಾದ್ನೋ ಹಾಗೆ ವಸುದೇವ ದೇವಕಿಯರಲ್ಲಿ ದಶರಥನಲ್ಲಿ ಅವತಾರ ಮಾಡಿದ್ನೋ ಹೊರತು ಭಗವಂತನಿಗೆ ತಂದೆ ತಾಯಿಗಳು ಅಲ್ಲ, ಇಲ್ಲವೇ ಇಲ್ಲ. ಅವನು ಸರ್ವತಂತ್ರ ಸ್ವತಂತ್ರ ಭಗವಂತ ಅಂತ ಹೇಳ್ತಾರೆ.
ಅವನಿಗಿಂತಲೂ ಬೇರೆ ಇನ್ಯಾರೂ ಇಲ್ಲ, ದೊಡ್ಡವರೂ ಇಲ್ಲ. ಅವನೇ ಅಭಿಷ್ಟದಾಯಕ, ಸತ್ವಾದಿ ಗುಣಗಳ ರಹಿತನಾಗಿದ್ದಾನೆ. ಈ ಚೇತನ ಪ್ರಕೃತಿ ಏನದ, ಚೇತನ ಪ್ರಕೃತಿಗಿಂತಲೂ ಕೂಡ ಆ ಭಗವಂತ ವಿಭಿನ್ನನಾಗಿದ್ದಾನೆ. ಅವನಿಗೆ ಸಾವೂ ಇಲ್ಲ, ಅವನಿಗೆ ಹುಟ್ಟೂ ಇಲ್ಲ. ನ ಜಾತೋ ನ ಮ್ರಿಯತೆ ತಾತ್ಮ ಸಹಿ ದೇಹಾದ್ಯುಪಾದಿಭಿ. ನಮ್ದೇನು ಇದು ಯೌವನ ಬರ್ತದೆ, ಅನಂತರದಲ್ಲಿ ಮುಪ್ಪಾಗ್ತದೆ, ಕಣ್ ಕಾಣೋದಿಲ್ರಿ ಅಂತ ಹಿಂಗೆಲ್ಲ ಏನು ಹೇಳ್ತೀವಿ, ಹಂಗೆ ಭಗವಂತನಿಗೆ ಯಾವತ್ತೂ ಆಗೋದಿಲ್ಲ. ಸಚ್ಚಿದಾನಂದಮಯವಾಗಿರ್ತಕ್ಕಂತಹ ದೇಹ ಅವನಿಗೆ, ಅಪ್ರಾಕೃತನಾದ ಭಗವಂತನಿಗೆ ಅಪ್ರಧಾನ ಅಂದರೆ ದೇವರಿಗೆ ಅಪ್ರಧಾನಳಾಗಿ ಉಳಿದವರಿಗೆಲ್ಲ ಪ್ರಧಾನಳಾಗಿ ಇದ್ದಾಳೆ. ದೇವರ ನಂತರದಲ್ಲಿ ಯಾರು ಅಂದ್ರೆ ಮಹಾಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿಯು ಕೂಡ ಅಪ್ರಾಕೃತಳಾಗಿದ್ದಾಳೆ, ನಿತ್ಯ ಮುಕ್ತಳಾಗಿದ್ದಾಳೆ. ಭಾಗ್ಯ ಆದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಹಾಡು ಹಾಡ್ಕೋತ ಒಂದು ಸಕ್ರೆ ಪುಟಾಣಿ ನೈವೇದ್ಯಕ್ಕೆ ಇಟ್ಕೊಂಡು ಬಂದ್ಬಿಡ್ತಾಳೆ ಅಂತ ತಿಳಿಬೇಡ್ರಿ. ಆಕಿಗೇನು ಈ ಸಕ್ರೆ ಪುಟಾಣಿಯ ಅಗತ್ಯತೆ ಇಲ್ಲ. ನಾವು ಹಿಂಗೆ ಗುಡಿ ತುಂಬ್ತೀವಿ ಅದಕ್ಕಾಗಿ ಭಾಳ ಪ್ರಸನ್ನಳಾಗ್ತಾಳೆ ಅಂತ ತಿಳಿಬೇಡ್ರಿ. ನಿಮ್ಮೊಳಗಿರೋ ಭಕ್ತಿಯನ್ನೇ ದೇವರು ಹೇಗೆ ನಿಮ್ಮೊಳಗಿರುವ ಭಕ್ತಿಯನ್ನು ನೋಡ್ತಾನೋ ಹಾಗೆ ನೀವು ಲಕ್ಷ್ಮೀದೇವಿಯನ್ನು ಕರಿಬೇಕಾದ್ರೆ ನಿಮ್ಮೊಳಗಿರುವ ಭಕ್ತಿಯನ್ನು ನೋಡ್ತಾಳೋ ವಿನಃ ಆ ಪದಾರ್ಥಗಳ ಬಗ್ಗೆ ಅವಳಿಗೂ ಕೂಡ ಕಿಂಚಿತ್ತೂ ಮೋಹ ಇಲ್ಲ. ಅದನಂತರದಲ್ಲಿ ಬರ್ತಕ್ಕಂಥವರು ಯಾರು ಅಂದರೆ ಇವರೆಲ್ಲ ಸ್ಥೂಲ ದೇಹವನ್ನು ಹೊಂದಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳು. ಈ ಸ್ಥೂಲ ದೇಹ ಅನ್ನೋದೇನದ ಲಕ್ಷ್ಮೀದೇವಿಗೂ ಇಲ್ಲ, ನಾರಾಯಣನಿಗೂ ಇಲ್ಲ. ಅದು ಸಚ್ಚಿದಾನಂದಮಯವಾಗಿರ್ತಕ್ಕಂತಹ ದೇಹ ಅವರದು, ನಿತ್ಯ ಮುಕ್ತವಾಗಿರ್ತಕ್ಕಂತಹ ದೇಹ. ಅದು ಸರ್ವತಂತ್ರ ಸ್ವತಂತ್ರ ದೇಹ ಪರಮಾತ್ಮನದ್ದಾಗಿದ್ದರೆ ಅಸ್ವತಂತ್ರ ಈ ಚಿದಾತ್ಮಕವಾಗಿರ್ತಕ್ಕಂತಹ ದೇಹ ಇದು ಲಕ್ಷ್ಮೀದೇವಿಯ ದೇಹವಾಗಿದೆ. ಅಪ್ರಾಕೃತವಾದ ಶುದ್ಧ ಚಿದಾತ್ಮಕವಾದ ಯಾವ ದೋಷಗಳೂ ಇರದ ಲಕ್ಷ್ಮೀದೇವಿಯ ದೇಹಕ್ಕೆ ಒಡೆಯ ಯಾರು ಅಂದರೆ ಪರಮಾತ್ಮ. ಇಷ್ಟೇ ವ್ಯತ್ಯಾಸ ಇರೋದು ವಿನಃ ಬೇರೆ ಇನ್ನೇನೂ ಇಲ್ಲ. ಇಷ್ಟು ವಿಚಾರವನ್ನು ತಿಳಿಸಿ ಮುಂದೆ ಬ್ರಹ್ಮಾದಿ ದೇವತೆಗಳಿಗೆ ಈ ಪ್ರಾಕೃತಿಕ ಗುಣದ ದೇಹ ಇದೆ. ಬ್ರಹ್ಮದೇವರಿಗೂ ಪ್ರಾಕೃತಿಕ ಈ ದೇಹ ಇದೆ, ಶುದ್ಧವಾದ ಸತ್ವಾತ್ಮಕವಾದ. ಅದು ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರು ಗೀತಾಕ್ಕೆ ವ್ಯಾಖ್ಯಾನ ಮಾಡುವಾಗ ಹಂತ ಹಂತ ತೋರಿಸ್ತಾರೆ, ಯಾರ್ಯಾರ್ದು ಹೆಂಗೆಂಗೆ ಯಾರ್ಯಾರ್ದು ಹೆಂಗೆಂಗೆ ಅಂತ ಅನ್ನೋದನ್ನು. ಇದು ಗುರುರಾಜ ಸಂಪುಟದಲ್ಲಿ ಚಾರ್ಟ್ ಹಾಕಿಯೂ ಅದನ್ನು ಮುದ್ರಣ ಮಾಡಿದ್ದದ. ಅದನ್ನು ಗಮನಿಸಿರಿ, ಎಲ್ಲರೂ ವೀಕ್ಷಣೆ ಮಾಡಿರಿ, ಯಾರ್ಯಾರ್ದು ಹೆಂಗೆ ಏನು ಅಂತ ಗೊತ್ತಾಗ್ತದೆ. ಅಂತೂ ಬ್ರಹ್ಮಾದಿ ದೇವತೆಗಳದ್ದು ಎಲ್ಲರದ್ದೂ ಕೂಡ ಏನದ ಅಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಸತ್ವ ರಜಸ್ಸು ತಮಸ್ಸು ಈ ಗುಣಗಳಿಂದ ಯುಕ್ತವಾಗಿರತಕ್ಕಂತಹ ಪ್ರಾಕೃತಿಕವಾದ ದೇಹ ಅನ್ನೋದಿದೆ. ಈ ದೇಹ ಎಲ್ಲರೂ ಕಳ್ಕೋತಾರೆ. ಬ್ರಹ್ಮದೇವರು ದೇಹ ಕಳ್ಕೋತಾರೆ, ರುದ್ರದೇವರು ದೇಹ ಕಳ್ಕೋತಾರೆ, ನಾವು ಈ ದೇಹವನ್ನು ಕಳೆದುಕೊಳ್ತೇವೆ. ಆದರೆ ಕಳೆದುಕೊಳ್ಳಿಕ್ಕೂ ಒಂದು ತಾರತಮ್ಯ ಇದೆ. ಬ್ರಹ್ಮದೇವರಿಗೆ ದೇಹ ಇದೆ ಅಂದ ಮಾತ್ರಕ್ಕೆ ದೇಹಾಭಿಮಾನ ಎಷ್ಟೂ ಇಲ್ಲ. ಅದು ಹೆಂಗೆ ದಗ್ಧ ಪಟಾಯಮಾನವತ ದೇಹ ಅದ ಅವ್ರದ್ದು. ಎಳ್ಳಷ್ಟೂ ದೇಹಾಭಿಮಾನ ಇಲ್ಲ ಬ್ರಹ್ಮದೇವರಿಗೆ. ಇದು ನೆನಪಿಡ್ಕೋಬೇಕು. ಬ್ರಹ್ಮದೇವರು ವಾಯುದೇವರು ಋಷಿಯೋಗಿಗಳೇನಿದ್ದಾರೋ ನಮಗೆ ದೇಹಾಭಿಮಾನ ಭಾಳ ಅದ, ಸಿಕ್ಕಾಪಟ್ಟಿ ದೇಹಾಭಿಮಾನ ಅದ. ಇಲ್ರಿ ನೀವು ಭಾಳ ಚಂದಿದ್ದೀರಿ ಅಂದ್ಬಿಟ್ರೆ ನಾವು ಹಿರಿ 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 ಹಿಗ್ಗಿಬಿಡ್ತೀವಿ. ನಾವು ನನ್ನ ದೇಹ ಚಂದದ ಅಂತ ತಿಳ್ಕೊಳಂಗೆ ಇಲ್ಲ. ನಾವು ಭಾಳ ಅಸಹ್ಯಿದ್ದೀರಿ ಬಿಡ್ರಿಪ್ಪ ನೀವು ಅಂತಂದುಬಿಟ್ರೆ ಭಾಳ ದುಃಖ ಪಡ್ತೀವಿ. ಯಾಕಂದರೆ ಈ ದೇಹನೇ ನಾನು ಅಂತ ತಿಳ್ಕೊಂಡೇವಿ. ಆದ್ದರಿಂದಾಗಿ ಹಿಂಗೆ ಬ್ರಹ್ಮದೇವರು ತಿಳ್ಕೊಂಡದ್ದಲ್ಲ, ಶುದ್ಧ ಸತ್ವಾತ್ಮಕವಾಗಿರ್ತಕ್ಕಂತಹ ದೇಹ. ಮೊನ್ನೆ ನೋಡಿದ್ವಿ ನಾವು 2ನೇ ಸ್ಕಂದದಲ್ಲಿ ಬ್ರಹ್ಮದೇವರೇ ಹೇಳಿದರು, ಯಾವತ್ತೂ ಕೂಡ ಅವರ ಇಂದ್ರಿಯಗಳು ಅವರ ದೇಹದ ಮೇಲೆ ಅಭಿಮಾನವನ್ನು ಮಾಡಲಾರದೆ ಕೇವಲ ದೇವರಲ್ಲಿಯೇ ಚಿತ್ತವನ್ನು ಇಟ್ಟಿರತಕ್ಕಂತಹ ಒಂದು ಅತ್ಯಂತ ಶುದ್ಧವಾಗಿರ್ತಕ್ಕಂತಹ ದೇಹ ಅದು ಬ್ರಹ್ಮದೇವರ ದೇಹ, ಅರ್ಥಾತ್ ವಾಯುದೇವರ ಋಷಿಯೋಗಿಗಳ ದೇಹ. ಅದು ಅನಂತರದಲ್ಲಿ ಕೆಳಗೆ ಬಂದವರು ಯಾರ್ಯಾರಿದ್ದಾರೋ ಅಂದರೆ ಭಾರತೀ ಸರಸ್ವತಿಯರನ್ನು ದಾಟಿ ಕೆಳಗೆ ಗರುಡ, ಶೇಷ, ರುದ್ರ ಮೊದಲಾದವರು ಏನು ಬರ್ತಾರೋ ಅವರಿಗೆಲ್ಲ ಯಥಾಯೋಗ್ಯವಾಗಿ ರಜಸ್ಸು ತಮಸ್ಸು ಇವೆಲ್ಲ ಮಿಶ್ರಣ ಆಗ್ತಾ ಹೋಗಿ ಮಾನವರಿಗೆ ಬಂದಾಗ ತಮ ಪ್ರಾಚುರ್ಯವೇ ಹೆಚ್ಚಿರುತ್ತದೆ ಅಥವಾ ರಜೋ ಪ್ರಾಚುರ್ಯವೇ ಹೆಚ್ಚಿರುತ್ತದೆ. ಸತ್ವ ಅನ್ನೋದೇನಂದ್ರೆ ಬಹಳ ಕಡಿಮೆ ಇರ್ತದೆ. ಈ ಅಧಿಕ ಮಾಸದಾಗ 1 ತಿಂಗಳು ಮಾತ್ರ ಮುಂಜಾನೆ 7:30 to 8 ಮಾತ್ರ ದೇವರ ಕಡೆಗೆ ಹೋಗ್ತದೆ, ಅಥವಾ ಏನೋ ಒಂದು ನೈವೇದ್ಯ ಮಾಡೋ ಮುಂದೋ ದೇವ್ರ ಪೂಜೆ ಮಾಡೋ ಮುಂದೆ ಅಷ್ಟೇ ಹೋಗಿ ಬರ್ತದೆ ಸತ್ವ. ಅದು ಮತ್ತೇನು ತಾಮಸ ಪ್ರವೃತ್ತಿ ಅದರೊಳಗೂ ಒಳಗೆ ಬರ್ತದೋ ಗೊತ್ತಿಲ್ಲ. ಇನ್ನೊಬ್ರು ಯಾರೋ ಪೂಜೆ ಮಾಡ್ಲಿಕ್ಕತ್ತಾರ, ಅದನ್ನು ನೋಡಿ ನಂದು ಹಿಂಗೆ ಪೂಜೆ ಮಾಡಬೇಕು, ನಾನು ಅವ್ರಿಗಿಂತ ಚಲೋ ಪೂಜೆ ಮಾಡಬೇಕು ಅಂತ ಭಾವನೆ ಬಂದರೆ ಕೃಷ್ಣಾರ್ಪಣ ಹೋತಲ್ಲೇ ತಮೋ ಗುಣನೇ ಅದು. ನನಗೇನು ದೇವ್ರ ಉಪಕರಣೆ ಕೊಟ್ಟಾನ ಅದ್ರಾಗ ನಾನು ಮಾಡ್ತೇನೆ, ಅವ್ರಿಗೇನು ಉಪಕರಣೆ ಕೊಟ್ಟಾರ ಅದ್ರಾಗ ಮಾಡ್ತಾರೆ, ಅವ್ರಿಗೇನು ದೇವ್ರು ಹೂ ತುಳಸಿ ಕೊಟ್ಟಾರ ಅದ್ರಾಗ ಏರಿಸ್ತಾರೆ, ನನಗೇನು ದೇವ್ರು ಕೊಟ್ಟಾನ ಅದ್ರಾಗ ಏರಿಸ್ತೀನಿ ಅನ್ನೋ ಭಾವನೆ ಬಂದಿದ್ದರೆ ಸತ್ವ. ಪ್ರಾಯಶಃ ಹಂಗೆ ಬರೋದೇ ಇಲ್ಲ. ಆಚಾರ ನೀವು ಬೆಳ್ಳಿದು ಇದನ್ನು ತೊಗೊಳ್ರಿ, ನಾನು ಬೆಳ್ಳಿ ತೊಗೋತೀನಿ ತಡ್ರಿ ಹಂಗಾರೆ ನಾಳೆ ಅಂತ. ನಾವು ಇವ್ರ ಆಚಾರ ಬೆಳ್ಳಿ ತೊಗೊಂಡಿದ್ದಕ್ಕೆ ಆಮೇಲೆ ಯಾಕೆ ಬೆಳ್ಳಿ ತೊಗೋಬೇಕು? ನನಗೆ ನಿನ್ನ ಶಕ್ತಿ ಇತ್ತು ತಗೋ, ಬಂಗಾರದ ತಗೋ, ಯಾರು ಬೇಡ ಅಂದಾರ. ಸ್ಪರ್ಧೆ ಇಟ್ಟು ತಗೋಬೇಡ, ಯಾರ ಮೇಲೂ ಸ್ಪರ್ಧೆ ಇಟ್ಟು ಮಾಡಿದಿ ಅಂದರೆ ಅದು ಹೋತು ಎಂಬುದಾಗಿ ಹೇಳ್ತಾರೆ. ಇದೇ ಪರತತ್ವ ಅಪರತತ್ವ ಅಂತ. ಉಳಿದೆಲ್ಲ ಎಲ್ಲ ಪ್ರಕೃತಿಗಳ ಬಗ್ಗೆನೂ ಕೂಡ ನಾವು ವೈರಾಗ್ಯವನ್ನು ತಾಳಬೇಕು. ಯಾವುದೂ ಕೂಡ ಸ್ಥಿರವಾಗಿ ಇರುವುದಿಲ್ಲ. ಋಣಾನುಬಂಧ ರೂಪದಿಂದ ಇಲ್ಲಿ ಬರ್ತದೆ. ಯಾವಾಗ ಋಣ ಮುಗಿತದೋ ಅವಾಗ ಹೋಗ್ತದೆ ಅಂದಾಗ ಅದರ ಬಗ್ಗೆ ನಾವು ಬಹಳ ಯೋಚನೆಯನ್ನು ಮಾಡಬಾರದು.
ಯಾವತ್ತೂ ನಮ್ಮ ಜೊತೆಗೆ ಇರತಕ್ಕಂತಹ ಸರ್ವಸ್ವಾಮಿಯಾದ ಭಗವಂತನಲ್ಲಿಯೇ ಚಿತ್ತವನ್ನು ಇಡಬೇಕು ಎಂಬುದಾಗಿ ಹೇಳಿದಾಗ ದೇವಹೂತಿ ಪ್ರಶ್ನೆಯನ್ನು ಮಾಡ್ತಾಳ. ಪ್ರಕೃತೇ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋ ಅಸ್ಯ ಸದಸಚ್ಚ ಯದಾತ್ಮಕಂ ಎಂಬುದಾಗಿ ಹೇಳ್ತಾಳ. ಆಗ ಭಗವಂತ ಹೇಳ್ತಾನೆ, ನೋಡು, ಯತ್ ತತ್ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ ಅಂತ ಹೇಳ್ತಾನೆ ಭಗವಂತ. ನೋಡು, ಇದೇನದಲ್ಲ ನೋಡಮ್ಮ, ಅವ್ಯಕ್ತ ಅವಿನಾಶಿ, ವ್ಯಕ್ತ ಅವ್ಯಕ್ತಾತ್ಮಕ ಆಗ್ಯದ, ಅಕಾರ್ಯಾಗ್ಯದ, ವ್ಯಕ್ತನೂ ಆಗ್ಯದ. ಇದೇ ಪ್ರಕೃತಿಯ ಲಕ್ಷಣ ನೋಡು ಅಂತ. ಇದನ್ನು ಮೀರ್ಲಿಕ್ಕೆ ಯಾರ ಕಡೆಯಿಂದನೂ ಆಗೋದೇ ಇಲ್ಲ. ಉಪನ್ಯಾಸದಾಗಷ್ಟೇ ಹೇಳ್ತೇವೆ ನಾವು. ಯಾಕೆ ನಮಗೆ ಮೀರ್ಲಿಕ್ಕೆ ಆಗೋಲ್ಲ? ಯಾಕೆಂದರೆ ಅದಕ್ಕೆ ದೇವಹೂತಿ ಅದನ್ನೇ ಕೇಳಿರ್ಲಿಕ್ಕೆ, ಈ ಪ್ರಕೃತಿಯನ್ನು ಮೀರಲಿಕ್ಕೆ ಸಾಧ್ಯದ ಏನು ಅಂತ. ಯಾರಿಂದಲೂ ಸಾಧ್ಯ ಇಲ್ಲ. ಉಪನ್ಯಾಸ ಹೇಳಿಕತ್ತೆ ನಾನು ಅಂದ್ರೆ ನಾನು ಮೀರ್ತೇನೇನೋ? ಇಲ್ಲ. ಯಾಕೆ? ಆ ಪ್ರಕೃತಿ ಬಂಧನಕ್ಕೆ ಒಳಗಾದದ್ದೇ ನಂದು ದೇಹ. ಅದನ್ನು ಮೀರುವಟ್ಟು ಶಕ್ತಿ ನನಗೂ ಇಲ್ಲ. ಆದ್ದರಿಂದ ಮೀರಲಿಕ್ಕಾಗುವುದಿಲ್ಲ. ಒಂದು ಪ್ರಕೃತಿಯೊಳಗೇನೆ ಆ ಶಕ್ತಿ ಇದೆ, ಸತ್ಯ. ಎರಡನೇದು ನಮ್ಮ ಕರ್ಮನೂ ಇರ್ತದೆ, ಅಷ್ಟು ಪುಣ್ಯ ನಮಗೆ ಇರಂಗಿಲ್ಲಲ್ಲ. ಯಾವಾಗ ದೇವರಲ್ಲಿ ಭಕ್ತಿ, ಆಗಲೇ ಹೇಳಿದ್ದಲ್ಲ ಭಗವಂತ, ಆ ವಿಧದ ಭಕ್ತಿಯನ್ನು ಮಾಡಿದ್ದಾಗಿದ್ದರೆ ಪ್ರಕೃತಿ ಬಂಧನದಿಂದ ಭಗವಂತ ಮೋಚನೆಗೊಳಿಸ್ತಾನೋ ಹೊರತು ನಾವೇ ಈ ಪ್ರಕೃತಿ ಬಂಧನದಿಂದ ಹೊರಗೆ ಬರ್ತೀವಿ. ನನ್ನ ಮನಸ್ಸು ಭಾಳ ಗಟ್ಟಿ ಮಾಡಿಬಿಡ್ತೀನಿ ರೀ, ಭಾಳ ಗಟ್ಟಿ ಮಾಡ್ತೇನೆ ಮನಸ್ಸು. ಯಾವುದ್ರ ಬಗ್ಗೆನೂ ಮೋಹ ಮಾಡುವುದಿಲ್ಲ, ಎಲ್ಲದರ ಬಗ್ಗೆಯೂ ವಿಷಯ ವೈರಾಗ್ಯವನ್ನು ತಾಳ್ತೀನಿ, ಪ್ರಕೃತಿ ಬಂಧನವನ್ನು ದಾಟ್ತೀನಿ ರೀ. ಇನ್ನೊಂದು ಯಾವುದೋ ಪ್ರಕೃತಿ ಬಂಧನದಲ್ಲಿ ಸಿಕ್ಕೋತಿ ಇಷ್ಟೇ. ಈ ಒಂದು ಪ್ರಕೃತಿ ಬಂಧನವನ್ನು ದಾಟಿ ಜಡಭರತರ ಕಥೆಯಲ್ಲಿ ಅದೇ ಬರೋದು. ಈ ಪ್ರಸಂಗ ತಿಳಿದ್ವಿ ಅಂದರೆ ಮುಂದಿನ ಭಾಗವತದ ಕಥೆಗಳೆಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಗ್ತಾವೆ. ಈ ಪ್ರಕೃತಿ ಬಂಧನವನ್ನು ಕಳಿಸಿಕೊಂಡ್ರು ಭರತರು. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ರಾಜ್ಯ, ತನ್ನ ಸಂಪತ್ತು, ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ತನ್ನದೇ ಆದ ಒಂದು ವೈಭೋಗ ತ್ಯಾಗ ಮಾಡಿದ. ಈ ಪ್ರಕೃತಿ ಬಂಧನವನ್ನು ಕಳಿಸಿಕೊಂಡ, ಜಿಂಕೆಯ ಪ್ರಕೃತಿ ಬಂಧನದಲ್ಲಿ ಸಿಕ್ಕೊಂಡ ಅಲ್ಲ. ಮುಂದೆ ನವಮಸ್ಕಂದದಲ್ಲೂ ಇಂಥ ವಿಸ್ತಾರವಾದ ಕಥೆಗಳನ್ನು ಬೇಕಾದಷ್ಟು ಕೇಳ್ತೀರಿ. ಸಂಘ ಬಿಟ್ಟು ಬಂದ, ಮೀನಿನ ಸಂಘ ನೋಡಿ ಇನ್ನೊಬ್ಬನಿಂದ ಅಲ್ಲ. ಹಾಗೆ ಇಲ್ಲಿ ಮನೆ ಬಿಡ್ತೀವಿ, ಇನ್ನೊಂದು ಮನೆಗೆ ಹೋಗ್ತೇವೆ ಅಷ್ಟೇ. ಬಾಡಿಗೆ ಮನೆಗೆ ಹೋದನು, ಇಲ್ಲಿ ಬಾಡಿಗೆ ಇದ್ದೀವಿ, ಆಚಾರ ಸಾಕ್ರಿ, ನಿಮ್ಮದು ಬಾಡಿಗೆ ಪೀರಿಯಡ್ ಮುಗಿತೀರಿ, ಇನ್ನು ಬಿಡ್ರಿ ಅಂತಂದಾಗ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತೀವಿ ಅಷ್ಟೇ. ಅಂದ ಒಂದು ಪ್ರಕೃತಿ ಬಂಧನವನ್ನು ಬಿಟ್ಟು ಇನ್ನೊಂದು ಪ್ರಕೃತಿ ಬಂಧನದೊಳಗೆ ಸಿಕ್ಕೋತೇವೆ ಹೊರತು ದಾಟ್ಲಿಕ್ಕಿದನೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಅಷ್ಟು ಶಕ್ತಿ ಇದೆ. ಅಂದರೆ ಬಂಧನದೊಳಗೆ ಫಿಕ್ಸ್ ಬೀಳತೀವಿ ಅಂದಮೇಲೆ ಮತ್ತು ಯಾಕೆ ಅದನ್ನು ದಾಟೋ ಪ್ರಯತ್ನವನ್ನು ಮಾಡಬೇಕು? ದಾಟಲೇಬೇಕು. ದಾಟದೆ ಮೋಕ್ಷ ಇಲ್ಲ. ಹಂಗಾರೆ ದಾಟಬೇಕಾದ್ರೆ ಒಂದು ದಾರಿ ಅದು, ದಾಟಲೇಬೇಕು. ದಾಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೋಡ್ರಿ ಎಂಥ ಕ್ರಿಟಿಕಲ್ ಕಂಡೀಷನ್ ಅದೇ ಇದು. ಒಂದು ಅರ್ಥೊಳಗೆ ಹಿರಣ್ಯಕಶಿಪುನ ಸಾವಿದ್ದಂಗೆ ಅದ. ದಾಟಲೇಬೇಕು, ದಾಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾದರೆ ದಾಟಲು ವಿಧಾನ ಯಾವುದು? ಭಕ್ತಿ ಎಂದೇ. ಭಕ್ತಿಯ ಮಹತ್ವ ಅರ್ಥ ಆಯ್ತಲ್ಲ. ಈ ಭಕ್ತಿ ಪಕ್ವವಾಗುವುದು ಯಾವಾಗ? ಅವನ ಹರಿಕಥೆಗಳನ್ನು ಕೇಳಿ 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 ಗಟ್ಟಿ ಮಾಡಿಕೊಂಡು ಉಳಿದೆಲ್ಲ ವಿಷಯಗಳಲ್ಲಿ ವಿರಕ್ತಿಯನ್ನು ಹೊಂದಿ ಕೇವಲ ದೇವರು ಅಂತ ಭಾವನೆ ಹೋದಾಗ ದೇವರಲ್ಲಿ ಏನು ಆ ಭಕ್ತಿ ಬರ್ತದೋ ಅದಕ್ಕೆ ದೇವರ ಪ್ರಸಾದವಾಗ್ತದೆ. ಇಲ್ಲದೆ ಹೋದರೆ ದೇವರ ಪ್ರಸಾದ ಅನ್ನೋದು ಆಗುವುದಿಲ್ಲ. ದೇವರ ಪ್ರಸಾದವಾದರೆ ಮಾತ್ರ ನಮಗೆ ಸಾಧ್ಯ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇತಿ ಅಂತರಾತ್ಮನಃ ಚತುರ್ಧಾ ಲಕ್ಷತೆ ಭೇದೋ ವೃತ್ಯ ಲಕ್ಷಣ ರೂಪಯ ಎಂಬುದಾಗಿ ತಿಳಿಸಿಕೊಡ್ತಾನೆ. ಇಂತಹ ಭಗವಂತನನ್ನು ತಿಳಿಸ್ತಾ ಬಹಳ ಪ್ರಧಾನವಾಗಿ ಈ ಭಗವಂತನನ್ನು ಯಾವ ರೀತಿಯಾಗಿ ತಿಳಿಬೇಕು, ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು, ಭಕ್ತಿ ಯೋಗ ಅಂದರೆ ಏನು, ಯಾವ್ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಭಗವಂತ ಭಾಳ ಚಂದ ಸುಂದರವಾಗಿ ತಿಳಿಸಿಕೊಡ್ತಾನೆ. ಮೋಕ್ಷ ಸಾಧನಕ್ಕೆ ಅನುಷ್ಠಾನವಾದದ್ದು ಯಾವುದೋ ಅದೊಂದು ಭಾಗವನ್ನು ತಿಳಿದು ಮುಂದೆ ಹೋಗೋಣಂತ. ಯಮಾದಿಭಿಃ ಯೋಗಪತೈಃ ಅಭ್ಯಸನ್ ಶ್ರದ್ಧಯಾನ್ವಿತಃ ಮಯಿ ಭಾವೇನ ಸತ್ಯೇನ ಮತ್ಕಥಾ ಶ್ರವಣೇನ ಚ ಸರ್ವಭೂತ ಸಮತ್ವೇನ ನಿರ್ವೈರೇಣ ಪ್ರಸಂಗತಃ ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ ಯದೃಚ್ಛಯೋಪಲಬ್ಧೇನ ಸಂತುಷ್ಟೋ ಮಿತಭುಂಗು ಮುನಿಃ ವಿವಿಕ್ತ ಶರಣಃ ಶಾಂತೋ ಮೈತ್ರಃ ಕರುಣ ಆತ್ಮವಾನ್ ಸಾನುಬಂಧೆ ಚ ದೇಹೇಸ್ಮಿನ್ ಕುರ್ವನ್ ಅಸದಾಗ್ರಹಂ ಜ್ಞಾನೇನ ದುಷ್ಟತತ್ವೇನ ಪ್ರಕೃತೇ ಪುರುಷಸ್ಯ ಚ. ಮೋಕ್ಷಕ್ಕೆ ಸಾಧನ ಅಂದರೆ ಇವನು ತಿಳ್ಕೊಡ್ರಿ ಅಂತಾನೆ ಭಗವಂತ. ದೇವಹೂತಿ ತಿಳಿಯಮ್ಮ ಇದನ್ನು. ಒಂದು ಭಕ್ತಿಯೋಗೇನ ತೀವ್ರೇಣ
ತೀವ್ರವಾದ ಭಕ್ತಿ ಯೋಗ, ಸಾಮಾನ್ಯ ಭಕ್ತಿ ಯೋಗ ಅಲ್ಲ, ತೀವ್ರೇಣ ಭಕ್ತಿಯೋಗೇನ ವಿರಕ್ತ್ಯ ಆತ್ಮವಶಂನಯೇತ, ತನ್ನ ವಶದೊಳಗಿರುವ ಪದಾರ್ಥಗಳ ಬಗ್ಗೆನೂ ವಿರಕ್ತಿ ಇರಬೇಕು. ಜೊತೆಗೆ ಯಮ ನಿಯಮ ಇವುಗಳೆಲ್ಲ ಏನವ ಇವುಗಳನ್ನು ಮಾಡಬೇಕು ಅಂತ ಭಗವಂತ ಆ ನಿಯಮಗಳನ್ನು ಹೇಳಿದ. ಕೇವಲ ದೇವರಲ್ಲಿ ಭಕ್ತಿ ಮಾಡಿಬಿಡ್ತೀನಿ, ಈ ಕಡೆಗೆ ನಾನು ಯಾವುದೂ ಲಕ್ಷ್ಯ ಕೊಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಸಂಧ್ಯಾ ವಂದನೆ ಮಾಡುವುದಿಲ್ಲ, ದೇವರ ಪೂಜೆ ಮಾಡುವುದಿಲ್ಲ, ಏಕಾದಶಿ ಮಾಡುವುದಿಲ್ಲ, ಚಾತುರ್ಮಾಸ ವ್ರತ ಮಾಡುವುದಿಲ್ಲ, ಹುಚ್ಚ ನಿನಗೆ ಮೋಕ್ಷನೇ ಆಗುವುದಿಲ್ಲ ಅಂತಾನೆ. ಭಕ್ತಿ ಯಾಗೋ ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಇವತ್ತಿನ ಜನಗಳಿಗೆ ಕಪಿಲನಾಮಕ ಭಗವಂತ ಕೊಟ್ಟ ಉತ್ತರ. ನಮ್ಮ ಕಡೆ ಕರ್ಮಾನುಷ್ಠಾನ ಮಾಡಲಿಕ್ಕಾಗಲಿ, ನಾವು ದೇವರಿಗೆ ಗೋವಿಂದ ಅಂತ ಭಕ್ತಿಯಿಂದ ಅಂತೀವಿ, ಅದು ಭಕ್ತಿನೇ ಅಲ್ಲ ಅಂತಾನೆ ದೇವರು. ನೀ ಅದನ್ನು ಭಕ್ತಿ ಅಂದ್ರೆ ಭಕ್ತಿ ಅಂತ ಆಗಬೇಕಲ್ಲ, ಭಕ್ತಿಗೊಂದು ವ್ಯಾಖ್ಯಾನ ಅದಲ್ಲ. ಹೆಚ್ಚು ಜನ ಇವತ್ತು ಇದನ್ನೇ ಅಂತಾರಿಲ್ಲ, ನಮಗೆ ಹಿಂಗೆಲ್ಲ ಮಾಡ್ಲಿಕ್ಕಾಗಲ್ರಿಪ್ಪ, ಇವೆಲ್ಲ ನಮಗೆ ಮಾಡ್ಲಿಕ್ಕಾಗಲ್ಲ, ನಾವು ಸುಮ್ಮನೆ ದೇವರಿಗೆ ಗೋವಿಂದ ಅಂತ ಭಕ್ತಿಯಿಂದ ಅಂತೀವಿ, ನಮ್ಮ ಮನಃಶುದ್ಧದ ದೇವರಿಗೆ ಭಕ್ತಿಯಿಂದ ಗೋವಿಂದ ಅಂದ್ಬಿಡ್ತೀವಿ, ಮುಗಿತಲ್ರಿ ಅಂತಾರೆ. ಅದು ಭಕ್ತಿ ಡೆಫಿನಿಷನ್ ಒಳಗೆ ಬರಲಿಲ್ಲ. ಇವುಗಳನ್ನು ಮಾಡಬೇಕು, ಏನೇನನ್ನು ಮಾಡಿದರೆ ತೀವ್ರವಾದ ಭಕ್ತಿ ಯೋಗ ಆಗ್ತದೆ ಅನ್ನೋದನ್ನು ಭಗವಂತ ತಿಳಿಸಿಕೊಡ್ತಾನೆ. ಮೈ ಭಾವೇನ, ದೇವರಲ್ಲಿಯೇ ಭಾವನೆಯನ್ನು ಇಡೋದು. ಸತ್ಯೇನ ಮತ್ತು ಕಥಾ ಶ್ರವಣೇನ, ಕೇಳಿದರೆ ದೇವರ ಕಥೆಗಳನ್ನೇ ಕೇಳ್ತಿರ್ಬೇಕು. ಸಿನಿಮಾನೋ ನಾಟಕಗಳೋ ಅದರ ಹಾಡುಗಳೋ ಅದರ ಕಥೆಗಳನ್ನು ನೋಡೋದು, ಕಥೆ ಕಾದಂಬರಿಗಳನ್ನು ಓದೋದು, ಅವು ಇವು ನಾವೆಲ್ಸ್ ಓದೋ ಹುಚ್ಚು ಭಾಳದ ರೀ, ನ್ಯೂಸ್ ಪೇಪರ್ ಓದೋ ಹುಚ್ಚು ಭಾಳದ, ವೀಕ್ಲಿ ಮ್ಯಾಗ್ಝಿನ್ಸ್ ನೋಡೋದು ಹುಚ್ಚದ, ಈ ಯಾವುದೂ ಭಕ್ತಿ ಒಳಗೆ ಬರೋದೇ ಇಲ್ಲ. ಕೇಳಿದರೆ ದೇವರ ಕಥೆಯನ್ನೇ ಕೇಳಬೇಕು. ಸರ್ವಭೂತ ಸಮತ್ವೇನ, ಎಲ್ಲ ಜೀವರಾಶಿಗಳಲ್ಲಿ ದೇವರಿದ್ದಾನೆ ಅಂತ ತಿಳಿಯೋದು. ಆ ಜೀವರಲ್ಲಿ ತಾರತಮ್ಯ ಅದ, ಮುಂದೆ ಹೇಳ್ತಾನೆ. ಈಗ ಯಾರ್ಯಾರು ಹೆಂಗೆ ಶ್ರೇಷ್ಠ ಅನ್ನೋದನ್ನು ಭಗವಂತ ಹೇಳ್ತಾನೆ. ಅದನ್ನು ಆ ತಾರತಮ್ಯಕ್ಕನುಗುಣವಾಗಿಯೇ, ಆದರೆ ಎಲ್ಲರೊಳಗೂ ಇದ್ದ ದೇವರು ಸಮನಾಗಿದ್ದಾನೆ ಅಂತ ತಿಳಿಬೇಕು ಹೊರತು ಎಲ್ಲರೂ ಸಮನಾಗಿದ್ದಾರೆ ಅಲ್ಲ. ಚರಾಚರ ಪ್ರಪಂಚಗಳಲ್ಲಿ ಈ ತಾರತಮ್ಯ ಅನ್ನೋದು ಫಿಕ್ಸ್ ಅದ. ಆ ತಾರತಮ್ಯದೊಳಗೆ ಇರುವ ದೇವರು ಏನಿದ್ದಾನಲ್ಲ ಅವ ಸಮನಾಗಿದ್ದಾನೆ. ಸರ್ವಭೂತ ಸಮತ್ವೇನ ನಿರ್ವೈರೇಣ ಪ್ರಸಂಗತಃ, ಯಾರ ಬಗ್ಗೆನೂ ವೈರ ಮಾಡಲಿಕ್ಕೆ ಹೋಗಬಾರ್ದು. ದ್ವೇಷ, ಅಸೂಯ, ಮಾತ್ಸರ್ಯ ಯಾರ ಮೇಲೂ ಮಾಡಲಿಕ್ಕೆ ಹೋಗಬಾರ್ದು. ಯಾರ ಮೇಲೂ ಅಂದ್ರೆ ನೆನಪಿಟ್ಕೊಳ್ರಿ, ಅಸಜ್ಜನರ ಮೇಲೆ ಮಾಡಲೇಬೇಕು. ಮೊದಲೇ ಶ್ಲೋಕ ಹೇಳಬೇಕಾದ್ರೆ ಹೇಳಿದ್ದೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಸತಾಂ ಅಂದಾಗ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನು ಹೇಳಿದ್ದೆ ನಾನು. ಇನ್ನೊಬ್ಬ ಸಜ್ಜನನ ಮೇಲೆ ಮಾತ್ಸರ್ಯ ಮಾಡಬೇಡ ಅಷ್ಟೇನೆ. ಅಸಜ್ಜನರು ಯಾರಿದ್ದಾರೋ ಅಸಜ್ಜನರ ಮೇಲೆ ವೈರವನ್ನು ಮಾಡಲೇಬೇಕು. ಮಾಡಿದ್ರೇ ಕರೆಕ್ಟು, ಇಲ್ಲದೆ ಹೋದರೆ ತಪ್ಪದು. ಕಳ್ತನ ಆಗಿರ್ತದ, ದೇವರು ಚಿತ್ತ ಬಿಡು, ಕಳ್ತನ ಆತು ಸುಮ್ಮ ಕೊಡ್ತೀರಿ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ, ಹೌದಲ್ಲ? ಆ ಪೊಲೀಸನ ಕಡೆ ನೀವು ಹೋದಾಗ ಪೊಲೀಸ ಇರಲಿ ಬಿಡ್ರಿ, ನೀವೇ ಹೇಳ್ತಿರಲ್ರಿ ಆಚಾರ ಉಪನ್ಯಾಸ, ಎಲ್ಲವೂ ಹರಿಚಿತ್ತ, ಇವತ್ತು ನಿಮ್ಮದಿತ್ತು, ನಾಳೆ ಅವಂದಾಗೋದ, ಅವ ತೊಗೊಂಡು ಹೋದ, ಯಾಕಷ್ಟಕ್ಕೆ ವಿಚಾರ ಮಾಡ್ತೀರಿ ಆಚಾರ ಅಂದ್ಬಿಟ್ರೆ ಏನು ಪ್ರಯೋಜನ, ಹೌದಲ್ಲ? ಪೊಲೀಸ್ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಅಂತ ಯಾಕದ, ಅವ್ನ ಧರ್ಮ ಅಂತ ಏನದ, ಅವನ ಕರ್ತವ್ಯ ಅಂತ ಏನದ, ಹೌದಲ್ಲ? ಎಲ್ಲವೂ ಹರಿಚಿತ್ತ ಅನ್ಕೋತ ಒಟ್ಟರು ಕೂತ್ಬಿಟ್ರೆ ಮುಂದೆ ಅವ್ರ ಧರ್ಮಗಳೇನವ ಆಗಲೇಬೇಕಲ್ವ? ಆ ಕ್ರಮದೊಳಗೆ ಹೇಳ್ತಾರೆ, ದುಷ್ಟಶಕ್ತಿ ಬೆಳೆಯುವಾಗ ಅದನ್ನು ದ್ವೇಷ ಮಾಡೋದು, ಅದನ್ನು ನಿರ್ಬಂಧನೆ ಮಾಡಲಿಕ್ಕಾಗಿ ಪ್ರಯತ್ನ ಮಾಡೋದೇನಿದೆ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿರ್ವೈರೇಣ ಪ್ರಸಂಗತಃ ಬ್ರಹ್ಮಚರ್ಯೇಣ, ಬ್ರಹ್ಮಚರ್ಯದಿಂದ ಇರಬೇಕು, ಮೌನದಿಂದ ಇರಬೇಕು. ಬ್ರಹ್ಮಚರ್ಯ ಅಂದರೆ ಆಗಲೇ ಹೇಳಿಬಿಟ್ಟೆ. ಮೌನೇನ, ಮೌನ ಅಂದ್ರೆ ಮಾತಾಡಬೇಡ್ರಿ ಅಂತ ಅರ್ಥ ಅಲ್ಲ, ದೇವರ ಗುಣಗಾನಗಳನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡಬೇಡ್ರಿ ಅಂತ ಹೇಳಿದಂಗೆ. ಲೌಕಿಕವಾದ ಹರಟಿ, ಅನ್ನ ಹಾಕು ಅಂತಲೇ ಹೇಳ್ತೀವಿ, ಹಸಿವೆ ಆಗಿರ್ತದೆ, ಹರಿನ ಹಾಕು, ಕೃಷ್ಣನ ಹಾಕು ಅಂದರೆ ಯಾರಿಗೂ ತಿಳಿಯೋದಿಲ್ಲ. ಅನ್ನ ಹಾಕಂತ ಅನ್ಬೇಕು, ಸಾರು ಹಾಕಂತ ಅನ್ಬೇಕು, ಬೇರೆ ಏನಲ್ಲಿ ಏನು ತಿಳಿತದೆ? ಮತ್ತು ಮನೆಯಾಗಿನ ಹೆಣ್ಮಕ್ಳಿಗೆ ಏನು ತಿಳಿತದೆ? ಮಾಧವನ್ನ ಹಾಕು ಅಂದರೆ ಏನು ಹಾಕ್ಬೇಕು ಅವ್ರು? ಮಾಧವನ್ನ ಏನು ಹಾಕ್ಬೇಕು ನಿಮಗೆ ಅವರು, ಹೌದಲ್ಲ? ಮಂಡಿಗೆನ ಹಾಕ್ರಿ ಅಂತಲೇ ಅನ್ಬೇಕು, ಕೋಸಂಬರಿ ಹಾಕ್ರಿ ಅಂತಲೇ ಅನ್ಬೇಕು, ಇದನ್ನೇ ಹೇಳಬೇಕು. ಇಲ್ಲ ಅಂತೇನಲ್ಲ, ಅದನ್ನು ಹೇಳಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ನಾವು ದೇವ್ರ ಪೂಜಾ ಕೂತ ಮಾಡ್ತಿರ್ತೀವಲ್ಲ, ಧೂಪಾರ್ತಿ ಹಾಕಬೇಕಾಗಿರ್ತದೆ. ಧೂಪಾರ್ತಿ ಹಾಕು ಅನ್ನಂಗಿಲ್ಲ, ಅದನ್ನಿಟ್ಟು ಧೂಪಾರ್ತಿ ಅಂತೀವಿ ಇಷ್ಟೇ. ಹಾಕು ಅಂತ ಶಬ್ದ ಆಡಂಗಿಲ್ಲ. ಯಾಕೆ ಆಡಂಗಿಲ್ಲ? ಧೂಪಾರ್ತಿ ಅನ್ನೋದೇನದ ತಿಳಿಲಿ ಅಂತ ಆಡಿರುವ ಶಬ್ದ. ನಾ ಧೂಪ ಮಾಡಬೇಕಾಗಿದೆ, ಈಗ ಧೂಪಾರ್ತಿ ಮಾಡಬೇಕಾಗಿದೆ, ಧೂಪ ಹಾಕು ನೀನು ಅಂತ ಹೇಳಲಿಕ್ಕಾಗಿ ಧೂಪಾರ್ತಿ ಅಂದೇವೆ ಹೊರತು ತಿಳಿದಿಲ್ಲ ನಿನಗೆ. ಧೂಪಾರ್ತಿ ಹಾಕಿ ಅಟ್ ಗೊತ್ತಾಗೋದಿಲ್ಲ, ನೈವೇದ್ಯಕ್ಕೆ ಬಂತು ಹೂವು ಎರ್ಸೇನಿ, ತುಳಸಿ ಎರ್ಸೇನಿ, ಒಂದು ಧೂಪಾರ್ತಿ ಹಾಕ್ಲಿಕ್ಕೆ ಗೊತ್ತಾಗೋದಿಲ್ಲ ನಿನಗೆ ಅಂದುಬಿಟ್ರಿ ಅಂದರೆ ಹೋಗ್ತದೆ. ಸ್ವಲ್ಪ ಹಂಗೆ ಬೈಯೋದ ಭಾಳ ಇರ್ತಾವೆ. ಮಂತ್ರಕ್ಕಿಂತ ಉಗಳ ಜಾಸ್ತಿ ಅಂತಾರಲ್ಲ, ಹಂಗೆ ಬೈಯೋದೇ ಜಾಸ್ತಿ ಇರ್ತಾವೆ. ಹಂಗಲ್ಲ, ಧೂಪಾರ್ತಿ ಅಂತೇವಲ್ಲ ಹಾಗೆ ಅನ್ನ ಇಷ್ಟೇ ಅನ್ಬೇಕು. ಹಾಕು ಅಂತ ಶಬ್ದ ಹೆಚ್ಚಿಂದ ಯಾಕೆ ಆಡ್ಬೇಕು? ಅದನ್ನು ಅನ್ನಕ್ಕೇನ್ರ ಅದೇನು ಹಿಂಗೆ ಯಾಕೆ ಅನ್ಬೇಕು? ಅದಕ್ಕೆ ಸಾರು ಪಲ್ಯ ಮಾಡ್ಯಾರೋ, ಸಾರು ಮಾಡ್ಯಾರೋ, ಜುಣಕ ಮಾಡ್ಯಾರೋ, ಗೊಡ್ಡು ಸಾರು ಮಾಡ್ಯಾರೋ, ಏನು ಮಾಡ್ಯಾರೋ ಹಾಕ್ತಾನೆ ಸಾರು ಇಷ್ಟೇ ಅನ್ನು. ಸಾರು ಅನ್ನೋದ್ರ ಅಭಿಪ್ರಾಯ
ಗೋಡ್ಸಾರು ಹಾಕಿದ್ಕೊಂಡು ನಾ ಸಾರು ಅಂದಿದ್ದೆ ಗೋಡ್ಸಾರು ಅಂದಿದ್ದೇನು ಅಂತೇನು ಜಗಳ ಆಡೋದು ಬೇಡ. ಸಾರು ಅದೇನು ಹಾಕಿದ್ರೆ ಅದೇ ಸಾರು. ಅರ್ಥ ಆಯ್ತಾ ಇಲ್ಲ? ಪಾಯಸ ಇಷ್ಟೇ. ನಾ ಮಾಡಿಲ್ಲ ಚಲೋ ಆತು ಅನ್ನೋ ಕೆಲಸನೂ ಇಲ್ಲ. ಇದು ಮೌನ ಅಂತ ಕರೀತಾರೋ ಹೊರತು ಇದಲ್ಲ. ಶಾಸ್ತ್ರೀಯವಾಗಿ ಮೌನ ಅನ್ನೋದಕ್ಕೆ ಮನನ ಮಾಡ್ತಾ ಇರೋದಕ್ಕೆ ಮೌನಿ ಅಂತ ಕರೀತಾರೆ. ಶಾಸ್ತ್ರಾವಮರ್ಶನವನ್ನು ಯಾವಾಗಲೂ ಮಾಡ್ತಾ ಇರಬೇಕು ಮನಸ್ಸಿನೊಳಗೆ, ಅದು ಮೌನ. ಹುಚ್ಚರಂಗ ಮತ್ತು ಮೌನದಿಂದ ಇದ್ರೆ ಆಚಾರ ಹೇಳ್ಯಾರ ಇವತ್ತಿನಿಂದ ಯಾರು ಕೂಡ ಏನು ಮಾತಾಡಂಗಿಲ್ಲಪ್ಪ ಅಂತ ಕೂತ್ಕೊಂಡ್ರೆ ಹುಚ್ಚು ಹಿಡಿತದೆ. ಮತ್ತು ಹೊಸಲಪುರದವ್ರು ಯಾರು ಇದ್ದರೆ ನಿಮಗೆ ಗೊತ್ತಿರ್ತದೆ. ಹೆಂಬಲಿ ಓಣಿ ಒಳಗೆ ನಮ್ಮ ಅಜ್ಜಿ ಮನೆ ಬಾಜುಕ್ಕೆ ಒಬ್ಬರಿದ್ದರು, ಕೊರಳಿ ಆಚಾರ ಮನೆ ಏನದ ಅದ್ರ ಪಕ್ಕಕ್ಕೆ. ಆಮೇಲೆ ಹಂಪಿಳಿಯವರು ತೊಗೊಂಡಾರದಾನ. ಅದಕ್ಕಿಂತ ಮೊದಲು ಒಬ್ಬರು ಬೇರೆಯವರು ಇದ್ರು ಅಲ್ಲಿ. ನಾವು ಸಣ್ಣವರು, ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿದ ಕಥೆ. ನಾವು ನೋಡಿಲ್ಲ ಅದನ್ನು, ಅಂದ್ರೆ ನೋಡಿದ್ರು ನೆನಪಿಲ್ಲ. ಸಣ್ಣ ವಯಸ್ಸನ್ನ ನೋಡಿದ್ದು ನೆನಪಿಲ್ಲ. ನಮ್ಮ ತಾಯಿ ತಂದೆ ಹೇಳಿದ್ದು ಅದನ್ನು. ಭಾಳ ಮಾತಾಡ್ತಿದ್ಲಂತ ಹೆಂಡತಿ. ಮಾತಾಡ್ತಿದ್ಲು ಅಬ್ಬಬ್ಬಬ್ಬಬ್ಬ ಭಾಳ ಮಾತಾಡ್ತಿದ್ಲಂತೆ. ಅದಕ್ಕೆ ಭಾಳ ನಿಷ್ಠರು ಪಾಪ, ಒಳ್ಳೆ ನಿಷ್ಠರು, ಸದಾಚಾರ ನಿಷ್ಠರು ಪಾಪ. ಅದಕ್ಕೆ ಈ ಸರಿ ಚಾತುರ್ಮಾಸಿ ಏನು ವ್ರತ ಹಿಡೀರಿ ಅಂತ ಊಟ ಕೂತಾಗ ಗಂಡನ ಕೇಳಿದ್ದಂತಕ್ಕೆ ಹೆಂಡತಿ. ಗಂಡ ಹೇಳಿದಂತೆ ಈ ಸರಿ ಯಾವ ವ್ರತ ಹೇಳ್ಬೇಡ, ಮೌನ ವ್ರತ ಹಿಡಿದು ಬಿಡ್ನಿ ನಾನು. ಅದಕ್ಕೆ ಪಾಪ ಸೀರಿಯಸ್ ಆಗಿ ತೊಗೊಂಡು ಆ ಹೆಣ್ಮಗಳು ಮೌನ ವ್ರತ ಹಿಡಿದು ಬಿಡ್ಲಂತ. ಕೊನೆಗೆ ಪರಿಣಾಮ ಏನಾಗಿತ್ತು ಅಂದ್ರೆ ಚಾತುರ್ಮಾಸ್ಯ ಮುಗಿಯೋದ್ರೊಳಗಾಗಿ ಹುಚ್ಚಿಡಿದು ಬಿಡ್ತು ಪಾಪ. ನಾಯಿ ಕುನ್ನಿ ಅವು ಇರ್ತಾವೆ ಅಂಥವು ತೊಗೊಂಡು ತಲೆ ಮೇಲೆ ಇಟ್ಕೊಳ್ಳೋದು. ನಮ್ಮ ಮಾಧವಿವ ಅನ್ನೋದು ಹಂಗೆ ಓಡಾಡ್ತಿದ್ಲಂತ. ತಿಪ್ಪಿಯಾಗಿನ ತೊಗೊಂಬರೋದು, ಇದು ಪ್ರಸಾದ ಅನ್ನೋದು. ಎಷ್ಟು ಮಾತಾಡ್ಬೇಕೋ ಮಾತಾಡಿದ್ರೆ ಆರೋಗ್ಯ ಇರ್ತದೆ. ಅದಕ್ಕೆ ಮೊದಲೇ ದಿವಸನೇ ಹೇಳಿದ್ದೆ, ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ. ಅವಾಗ ಜಿತೇಂದ್ರಿಯರಾಗಬೇಕು, ಇಲ್ಲದೆ ಹೋದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಹುಚ್ಚಿಡಿತದೆ. ಮೌನಿ ಆಗ್ಬೇಕು ನಾನು ಅಂತ ಹೇಳಿ ಪೂರ್ತಿ ಮಾತು ಬಿಟ್ಟು ಸುಮ್ಮ ಕೊಡುವುದಲ್ಲ. ಅದಕ್ಕೆ ಹೇಳಿದೆ, ಅನ್ನ ಇಟ್ಟಾರೋ ಅಡಿಯಲ್ಲ, ತೆಲಂಗಿನ ಭಾವನೆ ಹೋಗ್ಯದ. ನೀನು ಅನ್ನಂಗಿಲ್ಲ ಇಲ್ಲ, ಹಾಕಿದ್ರೆ ಉಂಡ, ಇಲ್ಲಂದ್ರೆ ಇಲ್ಲ ಅಂತ ಕೂತಿ ಅಂದ್ರೆ ಹುಚ್ಚಿಡಿತದ. ಅವಾಗ ಎಷ್ಟೋ ಅಷ್ಟು ಮಾತಾಡಿದಾಗ ತಲೆ ಒಳಗಿರೋ ಟೆನ್ಷನ್ ಏನದ, ಏನು ಹೇಳಬೇಕಾಗಿತ್ತು ಅನ್ನೋದಂತೂ ಒಂದು ಭಾವನೆ ಇದ್ದೇ ಇರ್ತದೆ. ಅದು ಹೇಳಬೇಕಾದದ್ದು ಹೊರಗೆ ಹೋದದ್ದರಿಂದಾಗಿ, ಅರ್ಧ ಆದರೂ ಹೋಗಿದ್ದರಿಂದಾಗಿ ಮನಸ್ಸು ಸಮಾಧಾನ ಇರ್ತದೆ. ಅದು ಮೌನ ಅಂತ ಕರೀತಾರೆ. ಅರ್ಥ ಆಯ್ತಾ? ಸುಮ್ಮನೆ ತೆಪ್ಪಗೆ ಸುಮ್ಮನೆ ಕೂತು ಬಿಡೋದಲ್ಲ. ಅದು ಕೆಲವರು ಮೌನ ವ್ರತ ಹಿಡಿದಿರ್ತಾರಲ್ಲ, ಅವ್ರು ಊಟ ಕೂತಾಗ ಅವ್ರದಂತೂ ದೊಡ್ಡ ನೋಡೋದೇ ರಗಡಾಗಿರ್ತದೆ. ಪಾಪ ಅವ್ನು ಬುಂದೆ ತೊಗೊಂಬಂದಿರ್ತಾನೆ, ಇವ್ರಿಗಾರ ಬುಂದೆ ಬೇಕಾಗಿರ್ತದೆ. ಊಟ ಕೂತಾಗ ಮೌನ ಅಂತ ಹಿಡಿದಿರ್ತಾರೆ. ನಮ್ಮ ಗುರುಗಳು ಒಂದ್ಸರಿ ಬೈದು ಬಿಟ್ಟಿದ್ರು ಅದನ್ನು ಹಿಂಗೆ. ಮೌನ ಅಂತ ಹಿಡಿದ್ಬಿಟ್ರೆ ಪಾಪ ಬುಂದೆ ಬಂದಾವ ಹಾಕವಲ್ರು, ಆ ಎಲೆ ಬಿಟ್ಟು ಹೋಗ್ಬಿಟ್ಟಾರ. ಪಾಪಕ್ಕೆ ಮೌನ ಹಿಡಿದಾಳ. ಬಾಜು ಕೂತಕ್ಕೆ ಅಂತ ನಮ್ಮ ಆಚಾರದ ಇಷ್ಟೆಲ್ಲ ಮಾಡೋದಕ್ಕಿಂತ ಬುಂದೆ ಹಾಕಿ ಅಂದ್ಬಿಡು ಮುಗಿದು ಹೋಗ್ತದೆ. ಇಷ್ಟು ಯಾಕೆ ದೊಡ್ಡ ಆಡ್ತಿ ಅದಕ್ಕೆ ಅಂದಿದ್ರು. ಹಂಗಿದ್ದಂಗೆ ಈ ಮೌನ ಏನದಲ್ಲ, ಇಷ್ಟು ಭಾಳ ಕಷ್ಟದ. ಅದಕ್ಕೆ ಬುಂದೆ ಇಷ್ಟ ಅಂದ್ಬಿಡು ಸಾಕು, ಬೇರೆ ಏನು ಅನ್ಲಿಕ್ಕೆ ಹೋಗ್ಬೇಡ. ಬೊಂದೆ ಹಾಕಪ್ಪ, ಇನ್ನೊಂದು ಹಾಕು ಅಂತ ಅನ್ಲಿಕ್ಕೆ ಹೋಗ್ಬೇಡ, ಬುಂದೆ ಇಷ್ಟನ್ನು ಸಾಕು. ಅದೇನು ಅಪರಾಧ ಅಲ್ಲ. ಈ ರೀತಿಯಾಗಿ ಮೌನ ಅಂತ ಕರೀತಾರೆ. ಸ್ವಧರ್ಮೇಣ ಮಹೀಯಸ, ತನ್ನ ಧರ್ಮದಿಂದಲೇ ಇರಬೇಕು. ತನ್ನ ಧರ್ಮ ಬಿಟ್ಟು ಇನ್ನೊಂದು ಧರ್ಮವನ್ನು ಮಾಡಿದರೆ ಅದು ಉಚಿತವಾದದ್ದಲ್ಲ. ಯದೃಚ್ಛಯೋಪಲಬ್ಧೇನ ಸಂತುಷ್ಟೋ ಮಿತಭುಂಗ್ ಮುನಿ. ಭಗವಂತ ಇವತ್ತೇನು ಕೊಟ್ಟಾನೋ ಅದರೊಳಗೆ ತೃಪ್ತಿ ಇರಬೇಕು. 100 ರೂಪಾಯಿ ಕೊಟ್ಟ, ಭಾಳ ಸಂತೋಷ ಅನ್ನಬೇಕು. 1000 ರೂಪಾಯಿ ಕೊಟ್ಟ, ಭಾಳ ಸಂತೋಷ ಅನ್ನಬೇಕು. ಏನೂ ಕೊಡಲಿಲ್ಲ, ಭಾಳ ಸಂತೋಷ ಅನ್ನಬೇಕು. ಹಿಂಗೆ ಯದೃಚ್ಛಾಲಾಭ ಸಂತುಷ್ಟಿ ಇರಬೇಕು. ಮಿತಭುಕ್, ಎಷ್ಟು ಹಿತಾನೋ ಅಷ್ಟೇ ತಿನ್ನಬೇಕು. ಸೇರ್ತದಂತೂ ಹುಚ್ಚು ಚಾಕಾರ ತಿಂದ್ವಿ ಅಂದರೆ ಆರೋಗ್ಯ ಕೆಟ್ಟು ಹೋಗ್ತದೆ. ಮಿತಭುಕ್ ಈ ರೀತಿಯಾಗಿರಬೇಕು. ವಿವಿಕ್ತ ಶರಣ, ಹೆಚ್ಚೆಚ್ಚು ಜನಗಳು ಇರದೇ ಇದ್ದ ಪ್ರದೇಶದಲ್ಲಿ ವಾಸವಾಗ್ತಾ ಇರಬೇಕು. ಮುಂದೆ ಮಕ್ಕಳು ಹೊರಗೆ ಹಾಕಿದ ಮೇಲೆ ಹೋಗೋದಲ್ಲ. ಮೊದಲಿಗೇನೆ ಹೆಂಗಿರಬೇಕು ಅಂದರೆ ಏಕಾಂತ ಸ್ಥಳದೊಳಗೆ ಹೋಗಿ ಅಭ್ಯಾಸ ಮಾಡ್ತಾ ಇರಬೇಕು. ಯಾವುದನ್ನು ಹಚ್ಕೊಳ್ಳಾರ್ದಂಗೆ ದೇವರ ಧ್ಯಾನವನ್ನು ವಿವಿಕ್ತ ಪ್ರದೇಶದಲ್ಲಿ ಹೋಗಿ ಧ್ಯಾನವನ್ನು ಮಾಡ್ತಾ ಇರಬೇಕು. ವಯಸ್ಸಿಗೆ ಬಂದು ಕೂಡಲೇ, ಮಕ್ಕಳು ಮದುವೆ ಮಾಡಿದ ಕೂಡಲೇ ಆಯ್ತು ಅನ್ಬೇಕು, ನೀವು ನೋಡ್ಕೋತೀರಿ ಇನ್ನು ಅನ್ಬೇಕು, ನಾನು ಅಲ್ಲಿ ಹೋಗಿರ್ತೀನಿ ಅನ್ಬೇಕು, ಹೇಳೇ ಹೋಗಿರ್ಬೇಕು. ಸಂಸಾರದೊಳಗೆ ಇರೋದು, ಇರದಂತೆ ಇರೋದು ಅಂದ್ರೆ ಹಿಂಗದು. ಆಯ್ತಪ್ಪ, ನೀವಿಲ್ಲಿ ದೊಡ್ಡವರಾಗಿರಿ, ನೀವು ನೋಡ್ಕೋತಿರ್ತೀರಿ, ಏನರ ಆಪತ್ತು ಬಂತು ಅಂದ್ರೆ ನನಗೆ ಹೇಳ್ರಪ್ಪ, ನಾನು ಇಂಥಲ್ಲಿ ಇರ್ತೀನಿ ಅಂತ ಹೇಳಿರಬೇಕು. ವಿವಿಕ್ತ ಪ್ರದೇಶದಲ್ಲಿ ನಾನು ಧ್ಯಾನ ಮಗ್ನರಾಗಿಬಿಟ್ಟಿರ್ಬೇಕು. ಆವಾಗ ಏನು ಹಾಕ್ಕೋತ ಹೋಗ್ತದೆ ಅಂದ್ರೆ ಮೋಹ ಕಡಿಮೆ ಆಗ್ತಾ ಹೋಗ್ತದೆ. ಮುಂದೆ ಅಕಸ್ಮಾತ್ ಈ ಮಕ್ಕಳ ಸಂಗತಿ ಜಗಳಾಡೋ ಪ್ರಸಂಗ ಬರುವುದಿಲ್ಲ ರೀ. ಹಿಂದೆಲ್ಲರೂ ಹಿಂಗೆ ಇದ್ರು. ಮತ್ತು ವಾನಪ್ರಸ್ಥಾಶ್ರಮ ಕಡ್ಡಾಯ ಅಂತಿತ್ತದು. ಆವಾಗ ಬದರಿ ಯಾತ್ರಾ ಮೊದಲೆಲ್ಲ ಹಿಂಗಾಗದಿ 10 ಸಲ ವಿಮಾನಕ್ಕೆ ಹೋಗಿ ಬಂದುಬಿಟ್ನ್ಯಾ, ಹಿಂಗೆ ಬದರಿ ಯಾತ್ರಾ ಅಂತ ಅನ್ನೋದೇನು ಇದ್ದಿದ್ದಿಲ್ಲ. ಆವಾಗ
ಬದ್ರಿ ಯಾತ್ರಾ ಮುಗಿಸ್ಕೊಂಡು ಬಂದ್ರಂದ್ರೆ ಅಗದಿ ಬದ್ರಿ ಸಮಾರಾಧನೆ ಅಂತ. ಈಗ ಬದ್ರಿ ಸಮಾರಾಧನೆ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ ಅಲ್ಲ, ಈ ವಿಮಾನದಾಗ ಹೋಗಿ ಪಟ್ನ ಹೋಗಿ ಬಂದ್ಬಿಡ್ತಾರೆ, ಹಂಗಲ್ಲ. ಆಗಿನ ಕಾಲದಲ್ಲಿ ಬದ್ರಿ ಸಮಾರಾಧನೆ ಅಂದರೆ ಯಾಕಂದ್ರೆ ಹೋದವ್ರು ಹೊಳ್ಳಿ ಬರ್ತಾರಂತ ಇದ್ದಿದ್ದೇ ಇಲ್ಲ. ಯಾಕೆ ಹೊಳ್ಳಿ ಬರ್ತಿದ್ದಿಲ್ಲ? ರಸ್ತೆ ಭಾಳ ಅವಗಾಡಿತ್ತು, ಅದಕ್ಕೆ ಏನಿಲ್ಲ. ಸರಕ್ಷಿತ ರಕ್ಷತಿ ಯೋ ಹೀಗರಬೆ, ಎಷ್ಟೇ ಅವಗಾಡಿದ್ರು ಅವ್ರು ಹೊಳ್ಳಿ ಬರ್ತಾರ ಅಂತ ಅನ್ನೋದೇನದಲ್ಲ, ವಿಶ್ವಾಸದಿಂದಲೇ ಹೋಗಿದ್ರು, ವಿಶ್ವಾಸದಿಂದಲೇ ಬರ್ತಿದ್ರು. ಹಂಗಾರೆ ಹೊಳ್ಳಿ ಬರ್ತಾರ ಅನ್ನೋ ವಿಶ್ವಾಸ ಯಾಕಿದ್ದಿಲ್ಲ ಅಂದರೆ ವೈರಾಗ್ಯದಿಂದ ಅಲ್ಲೇ ಉಳಿತಿದ್ರು ಅವರು, ಇಷ್ಟೇನೆ. ಮದುವೆಗಿಂತ ಮುಂಚೆನೂ ಕಾಶಿಯಾತ್ರಾ ಅಂತ ಮಾಡಿಸ್ತಾರೆ. ಯಾಕೆ ಕಾಶಿಯಾತ್ರಾ ಅಂತ ಮಾಡಿಸ್ತಾರೆ? ಹೋದಾವ ಆ ಕಡೆ ಬ್ಯಾಡ ಬಿಡೋಮರ, ಈ ಸಂಸಾರ ಬೇಡ ಅಂತ ಅನ್ನಿಸ್ತು, ಜಗತ್ತು ನೋಡ್ಕೋತ ಹೋಗೋದು. ಕಾಶಿ ತನಕನ ಹೋಗ್ಬೇಕಮ್ಮ ಖರೆ ಅಂದ್ರೆ. ಕಾಶಿ ತನಕ ಹೋಗ್ಬೇಕಾದ್ರೆ ಜಗತ್ತಿನೊಳಗಿರೋ ವಿಚಿತ್ರ ವ್ಯಾಪಾರಗಳನ್ನು ನೋಡಿ ಬ್ಯಾಡೋ ಮಾರಾಯ ಈ ಸಂಸಾರ ಅಂತ ಅವ್ನು ಅನ್ನಿಸ್ಬಿಟ್ರೆ ಮುಗಿದೋತ ಅವ್ನು ಹೊಳ್ಳಿ ಬರಂಗಿಲ್ಲ. ಅವ್ನು ಬ್ಯಾಡ ಬಿಡ, ನಾನೂ ಭೋಗವನ್ನು ಮಾಡಬೇಕು ಅಂತ ಅನಿಸಿದಾಗ ಹೊಳ್ಳಿ ಬರ್ತಾನೆ. ಆವಾಗ ಅವ್ಗೆ ಆರತಿ ಮಾಡಿ ಕರ್ಕೋಬೇಕು, ಬಾರಪ್ಪ ಅಂತ ಕರ್ಕೊಳ್ಳೋದು ಹೆಂಗೋ ಹಾಗೆ ಬದ್ರಿ ಸಮಾರಾಧನ. ಸಾಕಪ್ಪ ಆತ ಮಕ್ಕಳಾಗ್ಯಾವ, ಮಕ್ಕಳದು ಮದುವೆ ಮಾಡೀವಿ, ಬದ್ರಿ ಯಾತ್ರಕ್ಕೆ ಹೋದ್ವಿ, ಇನ್ನು ಅವ್ರ ಸಂಸಾರ ಅವ್ರು ನೋಡ್ಕೋತಾರೆ, ನಮ್ಮ ಪಾಡಿಗೆ ನಮ್ಮ ಆತ್ಮ ಸಾಧನೆಯನ್ನು ನಾವು ಮಾಡ್ಕೊಳ್ಳೋಣ ಅಂತ ಅಲ್ಲೇ ವನದೊಳಗೆ ಇದ್ದು ಬಿಡ್ತಿದ್ರು. ಬೇಡ ಮತ್ತು ಮೊಮ್ಮಕ್ಕಳು ಮರಿ ಮಕ್ಕಳು ಇವ್ರನ್ನೆಲ್ಲ ನೋಡ್ಬೇಕು ಅನ್ನೋ ಭಾವನೆ ಹೊಳ್ಳಿ ಬಂದಿರ್ತಿದ್ರಲ್ಲ, ಅದಕ್ಕೆ ವೈಭವದ ಬದ್ರಿ ಸಮಾರಾಧನೆ ಅಂತಿರೋದು ಹೊರತು ಅವಾಗ ರಸ್ತೆ ಇತ್ತು ಸತ್ತ ಹೋಗ್ತಿದ್ರು ಇವೇನಲ್ಲ. ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ, ಗರ್ಭದೊಳಗಿದ್ದಾಗ ಯಾವ ರಕ್ಷಣೆ ಮಾಡ್ಯಾನೋ ಅವನೇ ರಕ್ಷಣೆ ಮಾಡ್ತಾನೆ. ಚಲೋ ರೋಡ್ ಆಗ್ಯದ, ಬಸ್ ಉಲ್ಟಾ ಹೊಡೆದು ಬಿದ್ದರೆ ಏನು ಮಾಡೋದಿದೆ? ಅದೆಲ್ಲ ಏನಲ್ಲ, ಅರ್ಥ ಆಯ್ತಲ್ಲ. ಆ ವೈರಾಗ್ಯ ಇರ್ತಿತ್ತು. ವಿವಿಕ್ತ ಶರಣ, ಶಾಂತನಾಗಿರ್ಬೇಕು. ಮೈತ್ರ, ಎಲ್ಲರ ಬಗ್ಗೆನೂ ಸ್ನೇಹ ಇರಬೇಕು. ಇವ್ರು ನಮ್ಮವರು, ಇವ್ರು ನಮ್ಮವರಲ್ಲ, ನಮ್ಮ ಕಡೆ ಅಂತೂ ಭಾಳ ಆಗ್ಯಾವು, ನಮ್ಮ ಮಠ ಇವರು, ಇವ್ರು ನಮ್ಮ ಮಠ ಅಲ್ಲ, ಅಥವಾ ನಮ್ಮವ್ರು ಇವರು ನಮ್ಮವರಲ್ಲ, ಈ ಗದ್ಲಾಟ ಭಾಳ ಅದ. ಇದನ್ನು ಬಿಟ್ಟು ಬಿಡಬೇಕು. ಎಲ್ಲ ವೈಷ್ಣವರು ಅನ್ನುವಂತಹ ಒಂದು ಭಾವನೆ, ವಿಷ್ಣು ಭಕ್ತರಿದ್ದಾರೆ ಎನ್ನುವಂತಹ ಒಂದು ಮೈತ್ರ, ಎಲ್ಲರ ಜೊತೆಗೂ ಮೈತ್ರ ಇರಬೇಕು. ಕರುಣ ಇರಬೇಕು. ಯಾರು ಏನೋ ತಪ್ಪು ಮಾಡಿದ್ರು ಅಂದ್ರೆ ಆಯ್ತು ಬಿಡಪ್ಪ ಇನ್ಮೇಲೆ ಆ ತಪ್ಪು ಮಾಡಬೇಡ ಅಂತ ಹೇಳುವ ಕರುಣೆ ಇರಬೇಕು. ಅದೊಂದು ಕಥೆ ಹೇಳ್ತಾರೆ, ಎಷ್ಟು ಕರುಣೆ ಅನ್ನಲಿಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಪಾಪ ಗಂಗಾ ನದಿಗೆ ಹೋಗಿ ಶುದ್ಧನಾಗಬೇಕು ಅಂತ ಹೋಗಿದ್ದರು. ಸಂಭಾಯಿತ ಅಂದರೆ ಸಂಭಾಯಿತಾಚಾರ. ಅವರು ಪಾಪ ಗಂಗಾ ನದಿ ಒಳಗೆ ಸ್ನಾನವನ್ನು ಮಾಡಿದರು, ಹೊರಗೆ ಬಂದರು. ಯಾವನೋ ಒಬ್ಬ ಉಡಾಳಿದ್ದ, ಅವ ನೋಡಿದ, ಪಾಪ ಮಾಡ್ತೀನಿ ತಡಿ ಇವರಿಗೆ ಆಚಾರ್ಗೆ ಅಂದ. ಅಲ್ಲಿ ತನ್ನ ಮೈಲಿಗೆ ನೀರು ಸಿಡಿಸಿಬಿಟ್ಟ. ಅವರು ಗಂಗಾ ನದಿ ಒಳಗೆ ಸ್ನಾನ ಮಾಡಿ ನೀರು ಹಿಡ್ಕೊಂಡು ಪೂಜಾ ಮಾಡಲಿಕ್ಕೆ ನೀರು ಹಿಡ್ಕೊಂಡು ಬರ್ಲಿಕ್ಕತ್ತಾರ, ನೀರು ಗೊಜ್ಜಿಬಿಟ್ಟ. ಅವ್ರು ಏನು ಅಲ್ಲೇ ಇಲ್ಲ, ಸೀದಾ ಮತ್ತೆ ಹೋದರು, ಮತ್ತೆ ಸ್ನಾನ ಮಾಡಿದರು, ಮತ್ತೆ ನೀರು ತುಂಬಿಕೊಂಡ್ರು, ಬಂದರು, ಮತ್ತೆ ನೀರು ಗೊಜ್ಜಿದ. ಹಿಂಗೆ 8-10 ಸರಿ ಮಾಡಿದ. ಬೈತಾರೇನವರು ಅಂತ ನೋಡಲಿಕ್ಕೆ, ಬೈದ್ರೆ ಹಿಡಿದು ಹಣದ ಬಿಡೋದು ಅಂತ ಅನ್ನೋ ವಿಚಾರದೊಳಗೆ ನೀರು ಗೊಜ್ಜಿದ. ಇವರು ಏನೂ ಮಾತಾಡಲೇ ಇಲ್ಲ, ಸೀದಾ ಹೋದರು, ಮತ್ತೆ ನೀರು ತುಂಬಿಕೊಂಡ್ರು, ಬಂದರು. ಹಿಂಗೆ 10 ಸರಿ ಆಯ್ತು. ಅವ ಕೊನೆಗೆ ಅನ್ನಂತವ, ಅಲ್ರಿ ಇಷ್ಟು ನಾನು ನಿಮಗೆ ತ್ರಾಸು ಕೊಡ್ಲಿಕ್ಕತ್ತೀನಿ, ನೀವು ಯಾಕೋ ಬೈಯವಲ್ರಲ್ಲ ನನಗೆ ಅಂದಂತ. ಆಗ ಅವ್ರು ಹೇಳಿದ್ರಂತ, ಅಯ್ಯೋ ನಿನಗೆ ಯಾಕೆ ಬೈಲೋ ಮಾರಾಯ, ನೀ ಗೊಜ್ಜಿದಿ ಮೈಲಿಗೆ ಆಗ್ಯದ ಅಂತ ಹೇಳಿ 10 ಸರಿ ಇವತ್ತು ಗಂಗಾ ನದಿ ಸ್ನಾನ ಮಾಡೋ ಯೋಗ ಬಂದ ನನಗೆ, ನಾ ಯಾಕೆ ಬೈಲಿ ನಿನಗೆ ಅಂದ್ರಂತ. ಇದು ಪಾಸಿಟಿವ್ ಥಿಂಕಿಂಗ್ ನೋಡ್ರಿ. ಕರುಣಾ ಹಿಂಗಿರ್ಬೇಕು, ಅರ್ಥ ಆಯ್ತಲ್ಲ. ಅದೆಲ್ಲ ಬಿಟ್ಟು ಅವ ಗೊತ್ತ 2 ಸರಿ ಸ್ನಾನ ಮಾಡೋದು ಬಿಡು, ಅವಂಗೆ ಬೈಯೋದರ ಆಗಲಿ, ಅಥವಾ 2 ಸರಿ ಸ್ನಾನ ಮಾಡೋದು ಬಿಡೋ ಮಾರಾಯ ಸಾಕಂತ ಬಿಡೋದರ ಆಗಲಿ, ಅದು ಅಲ್ಲ. ಇದು ಕರುಣಾ ಅಂತ ಕರೀತಾರೆ. ಇಂತಹ ಕರುಣೆ ಇರಬೇಕು. ಆತ್ಮವಾನ್ ಸಾನುಬಂಧೇ ಚ ದೇಹೆ, ಹೀಗೆ ತನ್ನ ಪ್ರಕೃತಿ ಪುರುಷರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಇಟ್ಟುಕೊಂಡು ಶರೀರ ಸಂಬಂಧಿಗಳಲ್ಲಿ ಏನಿದ್ದಾರೋ ಅವರ ಜೊತೆಗೆ ಆ ಶರೀರ ಸಂಬಂಧಕ್ಕನುಗುಣವಾಗಿಯೇ ಸಂಬಂಧವನ್ನು ಉಳ್ಕೊಂಡು ಹೋಗಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಕೊನೆಗೆ ಹೆಂಗೆ ಹೋಗಿರಬೇಕು ಅಂದರೆ ನಾನು ಯಾರು ಅಂತಲೇ ಗೊತ್ತಾಗಿರಬಾರ್ದು, ಆ ಸ್ಟೇಜಿಗೆ ಹೋಗಿರ್ಬೇಕಂತ. ನಮಗೆ ಹಂಗೆಲ್ಲ ಹೇಳ್ಕೊಳಿಕ್ಕೆ ನಾವು ಭಾರಿ ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇಂಥವ್ರ ಶಿಷ್ಯ, ಇಂಥವೆಲ್ಲ ಹೇಳ್ಕೊತ ಅಗದಿ ನಮ್ಮ ದೊಡ್ಡಸ್ತಿಕೆ ಹೇಳ್ಕೊತ ಹೋಗ್ತೀವಿ. ಹಂಗಲ್ಲ, ಅದು ಹೆಂಗಿರ್ಬೇಕು, ನಾವು ಯಾರಂತ ಗೊತ್ತಾಗೋದು ಬೇಡ ಯಾರಿಗೂ. ಆ ಮಟ್ಟದಲ್ಲಿ ನಾವು ಹೋಗಬೇಕಮ್ಮ ಎಂಬುದಾಗಿ ತಿಳಿಸಿಕೊಡ್ತಾನೆ. ಅನಂತರದಲ್ಲಿ ಭಗವಂತ ಈ ದೇಹದಲ್ಲಿ ಜೀವ ಹೇಗೆ ಬರ್ತದೆ ಅನ್ನೋದನ್ನು ವಿವರಣೆಯನ್ನು ತಿಳಿಸಿಕೊಡ್ತಾನೆ. 10ನೇ ದಿನಕ್ಕೆ ಒಂದು ಮಾಂಸದ ಪಿಂಡದಂತೆ ಆಗ್ತದೆ. ಅನಂತರದಲ್ಲಿ 4 ತಿಂಗಳ ತನಕನೂ ಈ ಚರ್ಮ, ಉಗುರು, ಕೂದಲ ಇಂಥವೆಲ್ಲ ಬರ್ತಾವೆ. 7ನೇ ತಿಂಗಳಿಗೆ ಅವನಿಗೆ ಹಿಂದಿನ ಜನ್ಮದ ಸ್ಮೃತಿ ಬರ್ತದೆ. ಸ್ಮೃತಿ ಬಂದಾಗ ದೇವಾಂಶನಾಗಿದ್ದರೆ, ಉತ್ತಮ ಮನುಷ್ಯನಾಗಿದ್ದರೆ ಮಾತ್ರ ಅಲ್ಲಿ ವಾಯುದೇವರನ್ನು ಕಾಣ್ತಾನೆ, ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೋದ ಜನ್ಮದೊಳಗೆ ಈ ಅಪರಾಧ ಮಾಡಿದ್ದಕ್ಕೆ ದೇವರನ್ನು ಹುಟ್ಟಿಸಿ ನೀನು ಬೇಡ, ಹುಟ್ಟಿದ ಮೇಲೆ ಇಂತಹ ತಪ್ಪುಗಳನ್ನು ಮತ್ತೆ ನನ್ನಿಂದ ಮಾಡಿಸಬೇಡ ನೀನು ಅಂತ ಪ್ರಾರ್ಥನೆ ಮಾಡ್ತಾನೆ. ಅಥವಾ ಇಲ್ಲೇ ಇಟ್ಟುಬಿಡು ಸಾಕು, ಬೇಡ ಅಂತ ಅನ್ನಂಗಿಲ್ಲ, ಹುಟ್ಟೆ ಬರಬೇಕು ಅಂತೇನಲ್ಲ, ಇಲ್ಲೇ ಇಡು ಸಾಕು, ಇಲ್ಲೇ ಮುಗಿಸಿಬಿಡು ನನ್ನನ್ನು. ಮತ್ತೆ ಹುಟ್ಟಿ ಬಂದು, ಯಾಕೆ ಹುಟ್ಟಿ ಬಂದೆ ಅಂದರೆ ಮತ್ತೆ ಮರೆತು ಹೋಗ್ತದೆ. ಹುಟ್ಟಿದ ಕ್ಷಣಕ್ಕೆ ಹಿಂದಿನ ಜನ್ಮದ್ದೇನದ ಅದು ಮರೆತು ಹೋಗಿಬಿಡ್ತದೆ. ಮತ್ತೆ ನಾನು ಪಾಪದ ಕೂಪದೊಳಗೆ ಉಳಿತೇನೆ, ಬೇಡ ನನ್ನ ಹೋಗಿಸಿಬಿಡು ಅಂತ ಸಜ್ಜೀವನಾಗಿದ್ದರೆ ಆ ರೀತಿಯಾದ ಪ್ರಾರ್ಥನೆಯನ್ನು ಮಾಡ್ತದಂತೆ. ದುಷ್ಟಚೇತನವಾಗಿದ್ದರೆ ಗರ್ಭದೊಳಗೆ ಬೇಡ ಇಲ್ಲೇ ಆರಾಮಿದ್ದೀನಿ, ಇಲ್ಲೇ ಇಟ್ಟುಬಿಡು ನನ್ನ ಅಂತ ಕೇಳ್ತದಂತೆ. ತಾಯಿ ತ್ರಾಸ ಆಗ್ತದಂತೂ ಯೋಚನೆ ಮಾಡುವುದಿಲ್ಲ ಅದು. ಈ ಕ್ರಮದೊಳಗೆ
ಆ ಹುಟ್ಟಿದ ಮೇಲೆ ಮತ್ತೆ ಕರ್ಮಾನುಸಾರವಾಗಿ ತನ್ನ ಕರ್ಮಗಳನ್ನು ಮಾಡ್ತಾ ಹೋಗ್ತದೆ. ಅಲ್ಲೂ ದುಃಖವನ್ನೇ ಅನುಭವಿಸ್ತದೆ. ಗರ್ಭದೊಳಗಿರುವಾಗ ದುಃಖ, ಗರ್ಭದಿಂದ ಹೊರಬಂದ ಮೇಲೆ ದುಃಖ, ಶೈಶವಾವಸ್ಥೆಯ ದುಃಖವನ್ನು ಹೇಳ್ತಾನೆ ಕಪಿಲನಾಮಕ ಭಗವಂತ. ನೋಡಮ್ಮ ಹೆಂಗದ, ಅದಕ್ಕೆ ಹಸಿವಾಗಿರ್ತದೆ ಅಂತ ತಿಳ್ಕೊತಾಳ ತಾಯಿ, ಅದಕ್ಕೆ ಅದು ಹುಳ ಕಡ್ದಿರ್ತದೆ. ಅಳೋದನ್ನು ಬಿಟ್ಟರೆ ಇನ್ನೇನು ಗೊತ್ತಿರೋದಿಲ್ಲ, ಬರೇ ಅಳ್ತದ, ಹಳ್ಳಿ ಕತ್ಕೊಂಡು ಪಾಪ ಹಸಿವಾಗ್ಯದ ಅಂತ ತಿಳ್ಕೊತಾಳೆ, ಮತ್ತೆ ಹೊಟ್ಟೆ ಕೊಡ್ತಾಳೆ, ಇಷ್ಟೇ. ಅದ್ರ ದೇವರು ಎಷ್ಟು ವಿಚಿತ್ರ ಇಟ್ಟಾನ ಅಂದ್ರೆ, ಅದನ್ನೇನು ಇಲ್ಲಿ ಹೇಳಿಲ್ಲ, ಅದ್ರ ದೇವರ ವಿಚಿತ್ರ ಎಷ್ಟು ಶಕ್ತಿ ಇಟ್ಟಾನಂದ್ರೆ, ತಾಯಿ ಹೊಟ್ಟೆ ಕೊಟ್ಲು ಅಂದ್ರೆ ಅದು ತನ್ನ ದುಃಖವನ್ನು ಮರ್ತ ಬಿಡ್ತದೆ. ಎಡು ಬಿದ್ದಿರ್ತದೆ, ಹಲ್ಲು ನೋವಾಗಿರ್ತದೆ, ಅಥವಾ ಬಿದ್ದಿರ್ತದೆ, ಚರ್ಮಕ್ಕೇನೋ ನೋವಾಗಿರ್ತದೆ, ಅದಕ್ಕೆ ಕಳ್ತಿರ್ತದೆ. ತಾಯಿ ಹೊಟ್ಟೆ ಕೊಟ್ಲು ಅಂದ್ರೆ ಕಪ್ಪಾಗ್ಬಿಡ್ತದೆ ನೋಡ್ರಿ. ಅದು ಎಷ್ಟು ದೇವರ ಆ ಶಕ್ತಿಯನ್ನು ಇಟ್ಟಾನ ತಾಯಿ ಒಳಗೆ. ಅದಕ್ಕೆ ತಾಯಿಯಲ್ಲಿ ಭಗವಂತನನ್ನು ಕಾಣೋದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಕಾರಣಕ್ಕಾಗಿ. ಅಂತೂ ಇರಲಿ, ಅದಕ್ಕಾಗಿದ್ದು ನೋವು ಬೇರೆ, ಇವರು ತಿಳ್ಕೊಳ್ಳಂಗೇ ಇಲ್ಲ, ಬೇರೆ ಉಪಶಮನವನ್ನು ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಒದ್ದಾಡ್ತದೆ. ಕೌಮಾರ್ಯದಲ್ಲಿ ಮತ್ತೊಂದು ರೀತಿಯಾದ ಒದ್ದಾಟ, ಅನಂತರದಲ್ಲಿ ಯೌವನಾವಸ್ಥೆ. ಆ ಸಂದರ್ಭದಲ್ಲಂತೂ ಜೀವ ಹತೋಟಿ ಒಳಗೆ ಇರುವುದಿಲ್ಲ, ಯಾರ ಹತೋಟಿ ಒಳಗೂ ಇಡುವುದಿಲ್ಲ, ಕೇವಲ ತನ್ನ ಪಾಡಿಗೆ ತಾನು ಹೋಗ್ಬಿಡ್ತಾನೆ. ಈ ಕ್ರಮದೊಳಗೆ ಹೋಗ್ತದೆ. ವೃದ್ಧಾಪ್ಯದೊಳಗೆ ಯಾರೂ ಕಿಮ್ಮತ್ತು ಕೊಡುವುದಿಲ್ಲ. ಯಾವ ಮಕ್ಕಳು, ಸೊಸೆಂದರು, ಮೊಮ್ಮಕ್ಕಳು ಕಿಮ್ಮತ್ತು ಕೊಡ್ತಿದ್ರು, ವಯಸ್ಸಾದಂಗೆ ಅವರೇ ಅಣಗಿಸ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ ನಮ್ಮ ಅಜ್ಜಿ ಹಿಂಗೆ ನಡೀತಾನೆ, ನೋಡು ನಮ್ಮ ಅಜ್ಜಿ ಹಿಂಗೆ ನಡೀತಾವೆ, ನೋಡು ನಮ್ಮ ಅಜ್ಜಿ ಹಂಗೆ ಅಂತ. ಇವತ್ತು ನಾವು ನಕ್ಕಿವಿ, ನಾಳೆ ನಮ್ಮನ್ನು ನೋಡಿ ಅವ್ರು ನಗುತ್ತಿರ್ತಾರೆ. ಇಷ್ಟೇನೇ ಜಗತ್ತಿರೋದು, ಬೇರೆ ಏನೂ ಇಲ್ಲ. ಕಿಮ್ಮತ್ತಿರೋದಿಲ್ಲ. ಊಟಕ್ಕೆ ದಂಡಾಗ್ಯದ ಅಂತಾರೆ. ಭಾಳ ತಿಂತಾಳೆ ನೋಡಿ ನಮ್ಮ ಅತ್ತೆ ಅನ್ಕೋತ ಅಡ್ಡಾಡ್ತಾರಿಲ್ಲ. ನೋಡಿ ಇಷ್ಟು ವಯಸ್ಸಾದರೂ ಬಿಟ್ಟಿಲ್ರಿ, 3 ಬಕ್ರಿ ತಿಂತಾಳಕ್ಕೆ ಅಂತಾರೆ ಇಲ್ಲ. ಹಂಗಿದ್ದಂಗೆ ವೃದ್ಧಾಪ್ಯದೊಳಗೆ ಎಷ್ಟೂ ಸುಖ ಇಲ್ಲ. ಏನೋ ಕರ್ಮ ಮಾಡಿದ್ದಕ್ಕನುಗುಣವಾಗಿ ಮರಣ ಬಂದ ಮೇಲೆ ಅವನಿಗೆ ಸ್ವರ್ಗ ನರಕಾದಿಗಳಾಗ್ತಾವ, ಅಲ್ಲೂ ಕೂಡ ಶಾಶ್ವತವಾದ ಸುಖ ಅನ್ನೋದು ಇಲ್ಲವೇ ಇಲ್ಲಮ್ಮ. ಆದ್ದರಿಂದ ಈ ಸಂಸಾರ ಬಂಧನ ಅನ್ನೋದೇನದ ಕೇವಲ ದುಃಖದಿಂದಲೇ ಯುಕ್ತವಾಗಿರತಕ್ಕಂಥದ್ದು. ಇಂತಹ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿದ್ದರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಇಂತಹ ಭಕ್ತಿಯಲ್ಲಿ ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಎಂಬುದಾಗಿ 3 ವಿಧ ಇದೆ. ಯಾವುದೂ ಹಿಂಸಾ ಇಲ್ಲ, ಯಾವುದೂ ಸ್ವಾರ್ಥ ಇಲ್ಲ, ಕೇವಲ ಭಗವಂತನ ಪ್ರೀತಿಂತ ಚಿತ್ತ ಇದ್ದ ಭಕ್ತಿ ಅದು ಸಾತ್ವಿಕ ಭಕ್ತಿ. ನನಗೆ ಲಾಭ ಬೇಕು ಅಂತ ಮಾಡುವ ಭಕ್ತಿ ಅದು ರಾಜಸ ಭಕ್ತಿ. ಇನ್ನೊಬ್ಬರಿಗೆ ಹಿಂಸೆ ಆಗಲಿ ಅಂತ ಮಾಡುವ ಭಕ್ತಿ ಇದು ತಾಮಸ ಭಕ್ತಿ. ತಾಮಸ ಭಕ್ತಿಗೆ ನಾನು ಒಲಿಯುವುದಿಲ್ಲ. ರಾಜಸ ಭಕ್ತಿಗೆ ಆ ಕ್ಷಣದೊಳಗೆ ಒಲಿತೀನಿ, ಅದಕ್ಕೆ ಮೋಕ್ಷ ಕೊಡುವುದಿಲ್ಲ. ಸಾತ್ವಿಕವಾದ ಭಕ್ತಿಗೆ, ನಿರ್ವ್ಯಾಜವಾದ ಭಕ್ತಿಗೆ, ಯಾವುದು ಅಪೇಕ್ಷೆ ಇರಲಾರದೆ ಮಾಡಿರ್ತಕ್ಕಂತಹ ಭಕ್ತಿಗೆ ಮಾತ್ರ ನಾನು ಒಲಿತೇನೆ ಎಂಬುದಾಗಿ ಹೇಳಿದಾಗ ಪರಿಶುದ್ಧವಾದ ತನ್ನ ದೇಹ, ಮೊದಲೇ ಶುದ್ಧ ಇದ್ದ ತಾಯಿ ದೇವರನ್ನೇ ಮಗನನ್ನಾಗಿ ಪಡಿತಾಳೆ ಅಂದ್ರೆ ಆ ಶಕ್ತಿ ಯೋಚನೆ ಮಾಡಿರಿ ಅವಳದು. ಅವಳ ತಪಸ್ಸೇನಿತ್ತು ಅನ್ನೋದನ್ನು ನಿನ್ನೆ ದಿವಸ ನಾನು ಹೇಳಿದೆ. ಅಂತಹ ಮಹಾ ತಪಸ್ವಿನಿ, ಜೊತೆಗೆ ದೇವರಿಗೆ ನಿಮಿತ್ತ ತಾಯಿಯಾಗಿ ಅಂತ ಬಂದಿರತಕ್ಕಂಥ ಮಹಾತಾಯಿ, ಬೇರೆ ಯಾರಿಂದಲೂ ಉಪದೇಶವನ್ನು ಪಡೆದದ್ದಲ್ಲ, ಸಾಕ್ಷಾತ್ ಭಗವಂತನಿಂದಲೇ ನೇರವಾಗಿ ಉಪದೇಶವನ್ನು ಪಡೆದಿರ್ತಕ್ಕಂತಹ ಮಹಾತಾಯಿ ದೇವಹೂತಿ. ಮೊದಲೇ ವೈರಾಗ್ಯ ಇತ್ತು, ಭಗವಂತನ ಉಪದೇಶದಿಂದ ಇನ್ನಷ್ಟು ವೈರಾಗ್ಯ ಜಾಗೃತವಾಗಿ ಅವಳು ಅಲ್ಲಿಯೇ ತನ್ನ ದೇಹತ್ಯಾಗವನ್ನು, ಬಿಂದು ಸರೋವರದಲ್ಲಿ ದೇಹತ್ಯಾಗವನ್ನು ಮಾಡಿ ಅವಳೂ ಕೂಡ ಮೋಕ್ಷವನ್ನು, ಸದ್ಗತಿಯನ್ನು ಹೊಂದಿದ್ದಾಳೆ ಅಂತ ಇಷ್ಟು ಕಪಿಲೋಪಾಖ್ಯಾನವನ್ನು ತಿಳಿಸಿ ತತ್ವ ಮೊದಲಾದವುಗಳನ್ನು ಹೇಳಿದ್ದೆ. ಅದೇ ಸಾಂಖ್ಯಶಾಸ್ತ್ರ ಅಂತ ಕರೆಸ್ಕೊಳ್ತು. ಆ ಸಂಖ್ಯಾಶಾಸ್ತ್ರ ಏನದ, ತತ್ವ ಸಂಖ್ಯಾನ ಏನದ ಇವತ್ತಿಗೆ ಸಿಗುವುದಿಲ್ಲ. ಕಪಿಲನಾಮಕ ಭಗವಂತ ಇಲ್ಲೇನು ಹೇಳಿದ್ದೆ ಅಷ್ಟೋ ಇಷ್ಟೇ, ಆದರೆ ಅವ ಬರೆದ ಗ್ರಂಥ ಏನದಲ್ಲ ಆ ಸಾಂಖ್ಯಶಾಸ್ತ್ರ, ಕಪಿಲನಾಮಕ ಭಗವಂತ ಸಾಂಖ್ಯಶಾಸ್ತ್ರ ಬರೆದದ್ದೇನದ ಅದು ಉಪಲಬ್ಧ ಇಲ್ಲ. ನಮ್ಮ ಮಾಧ್ವರ ಒಂದು ದೊಡ್ಡ ಸೌಭಾಗ್ಯ ಏನು ಅಂದರೆ, ಭಗವಂತ ಬರೆದ ಆ ತತ್ವಸಂಖ್ಯಾನ ಗ್ರಂಥವನ್ನೇ ಮಧ್ವಾಚಾರ್ಯರು ತತ್ವಸಂಖ್ಯಾನ ಎನ್ನುವಂತಹ ಗ್ರಂಥವನ್ನೇ ರಚನೆ ಮಾಡಿಕೊಟ್ಟು ನಮಗೆ ಒಂದು 16 ಶ್ಲೋಕಗಳನ್ನು ಏನು ಬರೆದು ಕೊಟ್ಟಾರ, ಅದು ಸಾಕ್ಷಾತ್ ಭಗವಂತ ಬರೆದದ್ದೇ. ಮತ್ತು ಭಾಗವತಾದಿ ವ್ಯಾಖ್ಯಾನ ಮಾಡುವಾಗಲೂ ಆಚಾರ್ಯರು ತತ್ವಸಂಖ್ಯಾನ ಅಂತ ಇತಿ ತತ್ವೇ ಅಂತ ಏನು ವಿಚಾರವನ್ನು ಕೊಡ್ತಾರೆ ಅದರೊಳಗೂ ಕೂಡ ಆ ವಿಷಯವನ್ನು ತಿಳಿಸಿಕೊಡ್ತಾರೆ. ಅವಷ್ಟೇ ನಮಗೆ ಇವತ್ತು ಸಿಗುವಂತಹ ಸೌಭಾಗ್ಯ, ಬಿಟ್ಟರೆ ಬೇರೆ ಸೌಭಾಗ್ಯಗಳಿಲ್ಲ ಎಂಬುದಾಗಿ ತಿಳಿಸ್ತಾ, ಇಂತಹ ತತ್ವಸಂಖ್ಯಾನ ಕಪಿಲನಾಮಕ ಭಗವಂತ ನಮಗೆ ತಿಳಿಸ್ಲಿ ಎಂಬುದಾಗಿ ನಮಗೆ ಉಪದೇಶ ಭಗವಂತ ಮಾಡಿ ನಮ್ಮನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ 4ನೆಯ ಸ್ಕಂದದಲ್ಲಿ ಈಗ ಯಾರ್ದಾಯ್ತು, ಈಗ ದೇವಹೂತಿ ಇದಾತು. ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಮೊದಲ ಹೆಣ್ಣು ಸಂತಾನದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ದರು. ಆಕೂತಿ, ದೇವಹೂತಿ, ಪ್ರಸೂತಿ. ದೇವಹೂತಿ ಇದಾತು. ಇನ್ನು ಆಕೂತಿ, ಪ್ರಸೂತಿ, ಜೊತೆಗೆ ಪ್ರಿಯವೃತ, ಉತ್ಥಾನಪಾದರಾಜ, ಇವರೆಲ್ಲರ ಚರಿತ್ರೆಯನ್ನು 4, 5ನೆಯ ಸ್ಕಂದಗಳಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನವನ್ನು ನಾವು ಕೂಡ ನಾಳೆ ದಿವಸ ಮಾಡೋಣ ಎಂಬುದಾಗಿ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ವಿಷ್ಣವೇ ನಮಃ.
ಓಂ ಶ್ರೀ ಜಿಷ್ಣವೇ ನಮಃ.